ಒಂದು ಮಾತಿದೆ ಸರ್, ಗುಡ್ ಡಾಕ್ಟರ್ ಟ್ರೀಟ್ಸ್ ದ ಡಿಸೀಸ್, ಅ ಗ್ರೇಟ್ ಡಾಕ್ಟರ್ ಟ್ರೀಟ್ಸ್ ದ ಪೇಷಂಟ್ ಅಂತ. See, 90% of our illness is cured by our mind only. ಫಸ್ಟ್ಲಿ ವ್ಯಾರಿಕೋಸ್ ವೇನ್ಸ್ ಎಲ್ರಿಗೂ ಬರುತ್ತಾ? ಯಾರು ಬೇಕಾದರೂ ಬರ್ಬೋದು. ಈಗ ವಿ ಹವ್ ಸೀನ್ ದ ಯಂಗೆಸ್ಟ್ 13 years old. ಇದು ಏನಾಗಿದೆ ಈಗ ಆಲ್ಮೋಸ್ಟ್ 60% ಕೇಸಸ್ಸು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರಲ್ಲ. ನಾರ್ಮಲಿ ದಿಸ್ ಇಸ್ ಅ ನೆಗ್ಲೆಕ್ಟೆಡ್ ಕೇಸ್. ಸೊ ಏವಿಸ್ ಹಾಸ್ಪಿಟಲ್ಸ್ ಬಂದ್ಬಿಟ್ಟು ಇಟ್ಸ್ ಅ ಕಾಂಪ್ರಿಹೆನ್ಸಿವ್ ವ್ಯಾಸ್ಕ್ಯುಲರ್ ಸೆಂಟರ್. ಫಸ್ಟ್ ಟೈಮ್ ಇನ್ ಇಂಡಿಯಾ ಆ್ಯಂಡ್ ಫಸ್ಟ್ ಟೈಮ್ ಇನ್ ಏಷ್ಯಾ ಆ್ಯಕ್ಚುಲಿ. ಎಕ್ಸಸೈಸ್ ಡಸ್ ಇಟ್ ಅಂದರೆ ಇನ್ಕ್ರೀಸ್ ದ ಚಾನ್ಸಸ್ ಆಫ್ ವ್ಯಾರಿಕೋಸ್ ವೇನ್ಸ್? ಇಟ್ಸ್ ಇನ್ ಫ್ಯಾಕ್ಟ್ ದಿ ಅದರ್ ವೇ ಅರೌಂಡ್. ಇಟ್ಸ್ ಎಕ್ಸಸೈಸ್ ವಿಲ್ ರೆಡ್ಯೂಸ್ ದ ಅಕರೆನ್ಸ್ ಆಫ್ ವ್ಯಾರಿಕೋಸ್ ವೇನ್ಸ್. ವೆರಸ್ ವೆಯ್ಟ್ ಲಿಫ್ಟರ್ಸ್ ಇದ್ದಾರೆ ನೋಡಿ, ಅವರಲ್ಲಿ ಜಾಸ್ತಿ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ. ಜನಸಾಮಾನ್ಯರ ಕಂಪ್ಲೇಂಟ್ಸ್ ಅಂತ ಬಂದರೆ ಈಗ ಕೂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡೋರೇ ಜಾಸ್ತಿ. ನೀವು ಕೂತ್ಕೊಂಡು ಅಂದ ತಕ್ಷಣ ನಮ್ಗೆಲ್ರಿಗೂ ಒಂದು ಡೌಟ್, ಈಗ ಹಂಗಾರೆ ನನಗೂ ಬರ್ಬೋದಾ ಅಂದರೆ ಬರ್ಬೋದು. ತೂಕ ಕಳ್ಕೊಳ್ಳೋದು, ಲೂಸಿಂಗ್ ವೇಟ್ ಕಂಪ್ಲೀಟಾಗಿ ವ್ಯಾರಿಕೋಸ್ ವೇನ್ಸನ್ನು ಹೀಲ್ ಮಾಡುತ್ತಾ? ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಯಾರ್ಯಾರಿಗೆ ಕಾಲಿದೆಯೋ ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಕಿವಿ ಕೊಡಬೇಕಾಗತ್ತೆ. ಯಾಕಂದರೆ ನಾವು ಇವತ್ತು ಮಾತಾಡ್ತಾ ಇರೋ ವಿಚಾರ ಇಸ್ ಆಲ್ ಅಬೌಟ್ ವ್ಯಾರಿಕೋಸ್ ವೇನ್ಸ್, ಕನ್ನಡದಲ್ಲಿ ಉಬ್ಬಿರುವ ರಕ್ತನಾಳಗಳು ಅಂತ ಏನು ಕರಿತೀವಿ. ಹೀಗೆ ಉಬ್ಬಿರುವ ರಕ್ತನಾಳಗಳನ್ನು ಜ್ಞಾನದ ಮೂಲಕ ನಮಗೆ ಏನೇನು ಅರ್ಥ ಆಗಬೇಕು, ಸೈನ್ಸ್ ಇದನ್ನು ಹೇಗೆ ನೋಡ್ತಾ ಇದೆ, ಇದನ್ನೆಲ್ಲ ಅದ್ರ ಬಗ್ಗೆ ಆಸಕ್ತಿಯನ್ನು ಉಬ್ಬಿಸಿಕೊಂಡು 30 ವರ್ಷಗಳ ಕಾಲ ಒನ್ ಆಫ್ ದ ವೆರಿ ಸೀನಿಯರ್ ಮೋಸ್ಟ್ ಡಾಕ್ಟರ್ ಆಗಿರುವಂತಹ ನಮ್ಮ ಡಾಕ್ಟರ್ ಮಣಿಮಾರನ್ ಗೋವಿಂದ್ರಾಜು ಸರ್ ಇವತ್ತು ರೆಪ್ರೆಸೆಂಟಿಂಗ್ ಏವಿಸ್ ಹಾಸ್ಪಿಟಲ್ ನಮ್ಮ ಜೊತೆಗಿದ್ದಾರೆ. ಸರ್, with your beautiful life journey of 15,000 patients that you've consulted and 10,000 plus surgeries that you've seen in your lifetime so far, I am sure ಅಂದರೆ ನಿಮ್ಮಂಥ ವ್ಯಕ್ತಿತ್ವದಿಂದ ತುಂಬ ಈ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ, ಡೂಸ್ ಆ್ಯಂಡ್ ಡೋಂಟ್ಸು, ಪೇಷಂಟ್ಸ್ಗಳ ಕನ್ಫ್ಯೂಷನ್ನು ಎಲ್ಲದಕ್ಕೂ ರಾಮಬಾಣವಾಗಿ ನೀವು ನಮಗೆ ಸಿಕ್ಕಿದ್ದೀರಿ. ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನಮಸ್ಕಾರ ಎಲ್ರಿಗೆ. ಬಂದ ತಕ್ಷಣ ನಾ ತಮಾಷೆ ಮಾಡಿದೆ, ಸರ್ ಈ ಸತಿ ಬರೀ ನಿಮಗೆ ಪ್ರಶ್ನೆಗಳು, ಕಾಫಿ ಟೀ ಸಿಗುತ್ತೆ, ಪೇಷಂಟ್ ಸಿಗಲ್ಲ ಅಂತ. ಬಟ್ ಒಂದು ಪೇಷಂಟನ್ನು ಕುತೂಹಲನ ನಾನು ರೆಪ್ರೆಸೆಂಟ್ ಮಾಡ್ತಾ ಒಂದಷ್ಟು ಪ್ರಶ್ನೆಗಳಿದೆ. ಅದಕ್ಕೂ ಮುಂಚೆ ಡಾಕ್ಟ್ರೇ, ಎಲ್ಲಿಂದ ಬರ್ತಾಯಿದ್ದೀರಾ? ಹೇಗಿದೆ ಲೈಫ್? ಲೈಫ್ ಚೆನ್ನಾಗಿದೆ. ಎಲ್ಲಿಂದ ಬರ್ತಾಯಿದ್ದೀರಿ? ನಾನು ಇಲ್ಲೇ ಬೆಂಗಳೂರಲ್ಲೇ ಇದ್ದೀನಿ, ಮಾರುತ್ತಲ್ಲಿ ಇರೋದು ಮನೆ. ಸೊ ಸುಮಾರು ಕಡೆ ಕೆಲಸ ಮಾಡ್ತಾಯಿದ್ದೀನಿ ನಾನು, ಸುಮಾರು ಹಾಸ್ಪಿಟಲ್ಸ್ ಹೋಗ್ತಾಯಿದ್ದೀನಿ. ಸೊ ರೈಟ್ ಫ್ರಮ್ ಯಶವಂತಪುರ್, ರಾಮಮೂರ್ತಿ ನಗರ್, ಕಲ್ಯಾಣ್ ನಗರ್, ಮಾರುತ್ತಲ್ಲಿ ತನಕ ನನ್ನ ಪ್ರಾಕ್ಟೀಸ್ ಇದೆ. ಒಂದು ಮಾತಿದೆ ಸರ್, ಗುಡ್ ಡಾಕ್ಟರ್ ಟ್ರೀಟ್ಸ್ ದ ಡಿಸೀಸ್, ಅ ಗ್ರೇಟ್ ಡಾಕ್ಟರ್ ಟ್ರೀಟ್ಸ್ ದ ಪೇಷಂಟ್ ಅಂತ. ಈ ಗುಡ್ಡಿಗೂ ಗ್ರೇಟ್ಗೂ ಮಧ್ಯ ಇರೋದೇ ಒಂದು ಡಾಕ್ಟರ್ನ ಒಂದು ಹ್ಯುಮ್ಯಾನಿಟಿ, ಪೇಷಂಟ್ಸ್ನ ಕಷ್ಟನ ಹೇಗೆ ಅರ್ಥ ಮಾಡ್ಕೋತಾರೆ, ಅಥವಾ ಆ ಒಂದು ಕ್ಷೇತ್ರದಲ್ಲಿ ಎಷ್ಟು ಆಳಕ್ಕೆ ಇಳಿದು ಎಷ್ಟೆಲ್ಲ ಎಕ್ಸ್ಪೆರಿಮೆಂಟ್ಸ್ ಜೊತೆಗೆ ಅವರವರ ಉತ್ತರಗಳನ್ನು ಕಂಡುಕೊಂಡಿದ್ದಾರೆ ಅನ್ನೋದು. ಸೊ ಇದನ್ನು ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸೇ ಮಾತಾಡ್ತಾ ಇದೆ. 30 ವರ್ಷಗಳು ಅಂತಂದರೆ ಇಲ್ಲಿವರೆಗೂ ಹೇಗೆ ಎಂಜಾಯ್ ಮಾಡ್ತಾ ಬಂದಿದ್ದೀರಾ ಜರ್ನಿನ? ಡೆಡಿಕೇಟೆಡ್. ಮೈ ಲೈಫ್ ಇಸ್ ಡೆಡಿಕೇಟೆಡ್ ಟು ಸೀಯಿಂಗ್ ಪೇಷಂಟ್ಸ್, ಟ್ರೀಟಿಂಗ್ ಪೇಷಂಟ್ಸ್. ಡಾಕ್ಟರ್ಸ್ ಅಂದರೆ ಡಾಕ್ಟರ್ ವಿಲ್ ಆಲ್ವೇಸ್ ಅಟ್ರಾಕ್ಟ್ ಪೇಷಂಟ್ಸ್, ಬಟ್ ಬಿಫೋರ್ ಯು ಹ್ಯಾವ್ ಟು ಫೇಸ್ ದ ವರ್ಲ್ಡ್ ಹೂಸ್ ಆಲ್ವೇಸ್ ಕಮಿಂಗ್ ಟು ಯು ವಿತ್ ಟ್ರಬಲ್ಸ್, ಕಂಪ್ಲೇಂಟ್ಸ್, ಕ್ವೇರೀಸ್, ಪೇನ್. ನಿಮ್ಮ ಮೈಂಡ್ಸೆಟ್ ಹೇಗೆ ಬೆಳಗ್ಗೆ ಎದ್ದು ವಾಟ್ ಇಸ್ ಅ ಡೈಲಿ ರುಟೀನ್ ದಟ್ ಯು ಹ್ಯಾವ್? ಏನಾದ್ರು ಮಾಡ್ತೀರಿ ಡಾಕ್ಟರ್ ಆಗಿ? ಸೊ ಡೈಲಿ ನನ್ನ ಹೆಲ್ತನ್ನು ನೋಡ್ಕೋಬೇಕಾಗತ್ತೆ. ಸೊ ಡೈಲಿ ನಾನು ಸ್ವಲ್ಪ ಮಿನಿಮಮ್ ಎಕ್ಸಸೈಸಸ್ ಮಾಡ್ತೀನಿ, ವಾಕಿಂಗ್ ಹೋಗ್ತೀನಿ. ಆಮೇಲೆ ನನ್ನ ಮನೇಲಿ ಪೆಟ್ಸ್ ಇದೆ, ನಾಯಿ ಮರಿ ಇದೆ. ಸೊ ಅದನ್ನು ಕರ್ಕೊಂಡು ವಾಕಿಂಗ್ ಹೋಗೋದು. ಸೊ ಇದೇ ನಂದು ಎಂಟರ್ಟೈನ್ಮೆಂಟ್ ಮನೆಯಲ್ಲಿ. ಸೊ ಫಾರ್ ದ ಮೈಂಡ್ ಏನಾದರೂ ಮಾಡ್ತೀರಿ ಡಾಕ್ಟ್ರೆ? ಮೈಂಡ್ ಸ್ವಲ್ಪ ಮೆಡಿಟೇಷನ್ ಮಾಡ್ತೀವಿ ನಾವು. ಓಕೆ, ಅದು ಮೆಡಿಟೇಷನ್ನು. ಆಮೇಲೆ ಟಿ ವಿ ವಾಚಿಂಗ್, ಡಿವೋಷ್ನಲ್, ಆಲ್ ಸ್ಪಿರಿಚುವಲ್ ಥಿಂಗ್ಸ್ ವಿ ಸಿ. ಹೂ ಇಸ್ ಯುವರ್ ಫೇವ್ರೆಟ್ ಸ್ಪಿರಿಚುವಲ್ ಗುರು, ಅಥವಾ ಹೂಸ್ ಟೀಚಿಂಗ್ಸ್ ನೀವು ತುಂಬ ಹೆಚ್ಚು ನಂಬ್ತೀರಿ? ನಾನು ಬುದ್ಧಿಸಮ್. ಐ ಲೈಕ್ ಬುದ್ಧಾಸ್ ಟೀಚಿಂಗ್ ಓನ್ಲಿ, ಆಲ್ವೇಸ್. ಬುದ್ಧನೇ ಹೇಳಿರೋ ಹಾಗೆ ವಾಟ್ ವಿ ಥಿಂಕ್ ವಿ ಬಿಕಮ್ ಅನ್ನೋದನ್ನು. ಇದನ್ನು ಪೇಷಂಟ್ಸ್ ಪರ್ಸ್ಪೆಕ್ಟಿವಲ್ಲಿ ಅಂದರೆ ಈ ಥರ ಸ್ಪಿರಿಚುಯಾಲಿಟಿಯ ಒಂದಷ್ಟು ನಂಬಿಕೆಗಳನ್ನು ಈ ಮೆಡಿಸಿನ್ಗೆ ಹೇಗೆ ನೋಡೋದು ಸರ್? ಸ್ಪಿರಿಚುಯಾಲಿಟಿ ಇಸ್ ಆಲ್ಮೋಸ್ಟ್ ರಿಲೇಟೆಡ್ ಟು healing of any disease. ಹೇಗೆ? Spiritually, if you are devoted very well, what will happen? The healing also will be taking place parallel.
ದೇ ಸೇ ಯುವರ್ ಮೈಂಡ್ ಇಸ್ ಹಿಯರಿಂಗ್ ಎವ್ರಿಥಿಂಗ್ ಆ್ಯಂಡ್ ಗಿವಿಂಗ್ ದ ಕಮೆಂಟ್ ಟು ದ ಬಾಡಿ. ಸೊ ಅದನ್ನೇ ನೀವು ಹೇಳ್ತಾ ಇರೋದಾ? ಈ ಉದಾಹರಣೆಗೆ ನಾನು ಅನ್ಕೊಂಡ್ರೆ 90% of our illness is cured by our mind only. So if our mind is focused well, when we think only positive things, so 90 to 99% of our illnesses will be healed. ಇದೆ ಮೇನ್ ಸ್ಪಿರಿಚುವಲ್ ಇಂಪಾರ್ಟೆನ್ಸ್. ಸೊ ದೇರ್ ಇಸ್ ಈ ಥರದ ಒಂದು ಫೌಂಡೇಶನ್ ಅಂಡರ್ಸ್ಟ್ಯಾಂಡಿಂಗ್. ಅಟ್ ದ ಸೇಮ್ ಟೈಮ್ ದೇರ್ ಆರ್ ಒಂದಷ್ಟು ಇಲ್ನೆಸ್, ಪ್ರಾಬಬ್ಲಿ ಐ ಆಮ್ ನಾಟ್ ಶ್ಯೂರ್ ಇಫ್ ಮೈಂಡ್ ಕ್ಯಾನ್ ಹೆಲ್ಪ್ ಕಂಪ್ಲೀಟ್ಲಿ ಟು ಕ್ಯೂರ್ ಇಟ್. ಈಗ ಕೆಲವುದೆಲ್ಲ ಸರ್ಜರಿ ಲೆವೆಲ್ಗೆ ಬಂದಿರುತ್ತೆ. ಸೊ ಈಗ ನಾನು ವ್ಯಾರಿಕೋಸ್ ವೇನ್ಸನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋದಾದರೆ, ಸಿನ್ಸ್ ಯು ಆರ್ ದ ವ್ಯಾರಿಕೋಸ್ ವೇನ್ಸ್ ಸ್ಪೆಷಲಿಸ್ಟ್ ಆ್ಯಂಡ್ ಜನರಲ್ ಸರ್ಜನ್, ಫಸ್ಟ್ಲಿ ಐ ನಾವ್ ವಾಂಟ್ ಟು ನೋ ಏನು ಸರ್ ಈ ವ್ಯಾರಿಕೋಸ್ ವೇನ್ಸ್ ಅಂದರೆ. ನಮ್ಮ ತಾಯಿಗಿತ್ತು. ಆಗ ನನ್ನ ಚಿಕ್ಕವಳಿದ್ದಾಗ ನನಗೆ ಎಷ್ಟೇ ಜ್ಞಾಪಕ ಇರೋದು, ಈ ಮೀನು ಖಂಡಗಳ ಹತ್ರ ಒಂದು ಸ್ವಲ್ಪ ನೀಲಿ 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 ಥರ ಒಳಗಡೆ ಇರೋ ವೇನ್ಸ್ ಕಾಣಿಸೋದು. ಅವ್ರು ಏನೋ ಹೇಳೋರು, ಮತ್ತು ಐ ಥಿಂಕ್ ಕಂಪ್ರೆಷನ್ ಸ್ಟಾಕಿಂಗು ಏನೋ ಹಾಕೊಳ್ಳೋರು. ಇಷ್ಟೇ ನನಗೆ ಗೊತ್ತಿರೋದು. ಅಂದರೆ ನಮ್ಮ ಸುತ್ತಮುತ್ತ ಯಾರಿಗಾರು ಆಗಿದ್ರೆ ಅದನ್ನು ನೋಡ್ತೀವಿ, ಅದ್ರ ಬಗ್ಗೆ ಒಂದು 2-3 ವಿಷಯಗಳು ಗೊತ್ತಿರುತ್ತೆ. ಬಟ್ ಫಸ್ಟ್ಲಿ ಏನಿದು ವ್ಯಾರಿಕೋಸ್ ವೇನ್ಸ್ ಅಂದರೆ? ಸೊ ವ್ಯಾರಿಕೋಸ್ ವೇನ್ಸ್ ಅಂದರೆ ಕನ್ನಡದಲ್ಲಿ ಉಬ್ಬಿರೋ ರಕ್ತನಾಳಗಳು. ಸರಿ. ಹೇಗೆ ಬರುತ್ತಂದರೆ, ನಮ್ಮ ಕಾಲಲ್ಲಿ 2 ಟೈಪ್ ವೇನ್ಸ್ ಇರುತ್ತೆ ರಕ್ತನಾಳಗಳು. ಒಂದು ಚರ್ಮಾಡಿಲಿರೋದು, ಇನ್ನೊಂದು ಡೀಪ್ ವೇನ್ ಒಳಗಡೆ ಇರೋದು. ಸೊ ಈ ಚರ್ಮಲಿಡಿರೋ ವೇನ್ಸು ಅಥವಾ ಸೂಪರ್ಫಿಷಿಯಲ್ ವೇನ್ಸ್ ಏನಾಗುತ್ತೆ, ಹೋಗಿ ಡೀಪ್ ವೇನ್ ಜೊತೆ ಸೇರ್ಕೊಳ್ಳುತ್ತೆ. ಡೀಪ್ ವೇನ್ಗೆ ಹೋಗ್ಬಿಟ್ಟು ಸೇರಿಕೊಂಡು ಡೀಪ್ ವೇನ್ ಮೂಲಕನೇ ಈ ಕೆಟ್ಟ ರಕ್ತ ನಮ್ಮ ಹೃದಯ ಪೋಷನ್ಗೆ ಹೋಗೋದು. ಸೊ ಡೀಪ್ ವೇನ್ ಸೇರೋಕ್ಕೆ ಮುಂಚೆ ಈ ಹೊರಗಡೆ ಇರೋ ವೇನ್ಸಲ್ಲಿ ಕವಾಟೆಗಳಿರುತ್ತೆ. ಈ ಕವಾಟೆಗಳದ್ದು ಏನು ಕೆಲಸ ಅಂದರೆ ರಕ್ತನ ವಾಪಸ್ ಬರೋಕ್ಕೆ ಬಿಡೋಲ್ಲ. ಒಂದು ಸತಿ ಹೊರಗಿಂದ ಒಳಗೆ ಹೋದರೆ ಒಳಗಿಂದ ಆಚೆ ಬರೋಲ್ಲ. ಸೊ ಈ ಯಾವ ಕವಾಟೆಗಳು ಸಮಸ್ಯೆ ಬರುತ್ತೋ, ವೀಕ್ನೆಸ್ ಬರುತ್ತೋ, ಅವಾಗ ಏನಾಗುತ್ತೆ, ರಕ್ತ ವಾಪಸ್ ಬರೋಕ್ಕೆ ಶುರು ಆಗುತ್ತೆ. ಡೀಪ್ ವೇನಿಂದ ಹೊರಗಡೆ ಇರೋ ವೇನ್ಸ್ಗೂ ವಾಪಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ಯಾವಾಗ ವಾಪಸ್ ಬರುತ್ತೋ ಏನಾಗುತ್ತೆ, ಆ ಎಕ್ಸ್ಟ್ರಾ ವಾಲ್ಯೂಮ್ ಬ್ಲಡ್ನ ಸೇರ್ಕೊಳ್ಳೋಕ್ಕೆ ಈ ಹೊರಗಡೆ ಇರೋ ವೇನ್ಸು ಉಬ್ಕೊಳ್ಳುತ್ತೆ. ಸೊ ಈ ಉಬ್ಬಿರೋ ರಕ್ತನಾಳನ ವ್ಯಾರಿಕೋಸ್ ವೇನ್ಸ್ ಅಂತ ಕರಿತೀವಿ. ಫಸ್ಟ್ಲಿ ವ್ಯಾರಿಕೋಸ್ ವೇನ್ಸ್ ಎಲ್ರಿಗೂ ಬರುತ್ತಾ? ಬರೋಕ್ಕೆ ಚಾನ್ಸ್ ಇದೆ. ಆಲ್ಮೋಸ್ಟ್ 30-40% ಇನ್ಸಿಡೆನ್ಸ್ ಇದೆ. ಈಗ ನಮ್ಮ ಸೌತ್ ಇಂಡಿಯಲ್ಲಿ ಆಲ್ಮೋಸ್ಟ್ 30-40% ಇನ್ಸಿಡೆನ್ಸ್. ಸೊ ಮುಂಚೆ ಕಾಲದಲ್ಲಿ ಬರೀ 20% ಇತ್ತು. ಈಗ ಹೋಗ್ತಾ ಜಾಸ್ತಿ ಆಗ್ತಾಯಿದೆ ಇನ್ಸಿಡೆನ್ಸ್. ಸೊ ಇದು ಏನಂದರೆ ನಮ್ಮ ವರ್ಕಿಂಗ್ ಲೈಫ್ ಸ್ಟೈಲು ಇದೇ ಮೇನ್ ಕಾರಣ. ಅಂದರೆ ಕೂತ್ಕೊಂಡು ಕೆಲಸ ಮಾಡೋದು ಜಾಸ್ತಿ ಆಗಿದೆ, ನಿಂತ್ಕೊಂಡು ಕೆಲಸ ಮಾಡೋದು, ಕೂತ್ಕೊಂಡು ಕೆಲಸ ಮಾಡೋದು, ಸೆಡೆಂಟ್ರಿ ಲೈಫ್ ಸ್ಟೈಲು, ಆಮೇಲೆ ನಮ್ಮದು ಫುಡ್ ಸ್ಟೈಲ್, ಆಹಾರ. ಈಗ ಪ್ರೆಸೆಂಟ್ಲಿ ಇರೋದು ಜಂಕ್ ಫುಡ್ಸು ಅದೆಲ್ಲ ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ ಈ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಆಮೇಲೆ ಒಬೇಸಿಟಿ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಆಮೇಲೆ ಜಂಕ್ ಫುಡ್ ಇಂಟೇಕಲ್ಲಿ ಏನಾಗುತ್ತೆ, ತೂಕ ಜಾಸ್ತಿ ಆಗುತ್ತೆ, ಬಾಡಿ ತೂಕ. ಸೊ ಅವಾಗ ಏನಾಗುತ್ತೆ, ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸಸ್ಸು ಜಾಸ್ತಿ ಇದೆ. ತೂಕ ಜಾಸ್ತಿ ಆದಷ್ಟು ಅದು ಕನೆಕ್ಷನ್ ಹೇಗೆ ಸರ್? ಅದು ತೂಕ ಜಾಸ್ತಿ ಆದಷ್ಟು ವ್ಯಾರಿಕೋಸ್ ವೇನ್ಸ್ಗೆ ಹೆಂಗೆ ಲೀಡ್ ಆಗುತ್ತೆ? ಅದೇನಾಗುತ್ತೆ, ಸಾಧಾರಣವಾಗಿ ಸ್ಕಿನ್ನು ಅಡಿಯಲ್ಲಿ ಒಂದು ಸುಮಾರು ಫ್ಯಾಟ್ಸ್ ಇರುತ್ತೆ. ಈ ಒಬೇಸ್ ಕೇಸಲ್ಲಿ ಫ್ಯಾಟ್ ಥಿಕ್ನೆಸ್ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಟಿಶ್ಯೂ ಲ್ಯಾಕ್ಸಿಟಿ ಜಾಸ್ತಿ ಆಗುತ್ತೆ, ಸಾಫ್ಟ್ ಆಗಿಬಿಡುತ್ತೆ ಟಿಶ್ಯೂ. ಆಮೇಲೆ ಅಲ್ಲಿರೋ ವೇನ್ಸ್ ಏನಾಗುತ್ತೆ, ಅದಕ್ಕೆ ಸಪೋರ್ಟ್ ಇರೋಲ್ಲ. ಸಾಧಾರಣವಾಗಿ ಒಳ್ಳೆ ಸ್ಕಿನ್ ಸಪೋರ್ಟ್ ಇದ್ದರೆ ಆ ಸ್ಕಿನ್ ಬಂದು ಎಲಾಸ್ಟಿಕ್ ಕಂಪ್ರೆಷನ್ ಥರ ಆ್ಯಕ್ಟ್ ಮಾಡುತ್ತೆ. ಈಗ ಇದು ನೋಡಿ, ನಮ್ಮ ಪ್ರಾಣಿಗಳು ಬೇರೆ ಅನಿಮಲ್ಸಲ್ಲಿ ವ್ಯಾರಿಕೋಸ್ ವೇನ್ಸ್ ಕಾಣಲ್ಲ. ಇಟ್ ಇಸ್ ಪೆಕ್ಯುಲರ್ ಟು ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. ವೆರಿ ರೇರ್ಲಿ ಇಟ್ ಇಸ್ ಸೀನ್ ಇನ್ ಅನಿಮಲ್ಸ್ ಲೈಕ್ ಕೌಸ್ ಆ್ಯಂಡ್ ಆಲ್. ವೆರಸ್ ನಾರ್ಮಲಿ ಎಲ್ಲ ಅನಿಮಲ್ಸಲ್ಲಿ ಇರಲ್ಲ ಇದು. ಓನ್ಲಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಇಟ್ ಇಸ್ ಸೀನ್, ಬಿಕಾಸ್ ಒನ್ ಇಸ್ ದ ಪಾಸ್ಚರ್. ವಿ ಅಡಾಪ್ಟೆಡ್ ದ 4 leg ಪಾಸ್ಚರ್ ಟು 2 leg ಪಾಸ್ಚರ್. ಅದೊಂದು ಕಾರಣ, ಎರೆಕ್ಟ್ ಪಾಸ್ಚರ್. ಓಕೆ. ಇನ್ನೊಂದು ನಮ್ಮದು ವರ್ಕಿಂಗ್ ಲೈಫ್ ಸ್ಟೈಲು. ಓಕೆ. ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಅವರ್ಸ್, ಸಿಟ್ಟಿಂಗ್ ಫಾರ್ ಲಾಂಗ್ ಅವರ್ಸ್. ಆಮೇಲೆ ಪ್ರೆಗ್ನೆನ್ಸಿ ಇದೆ ನೋಡಿ ಲೇಡೀಸಲ್ಲಿ, ಅದು ಒಂದು ಕಾರಣ ವ್ಯಾರಿಕೋಸ್ ವೇನ್ಸ್ ಬರೋದು. ಓಕೆ. ಆಮೇಲೆ ಏನಾದರೂ ಇಂಜುರೀಸ್ ಆದರೆ, ಟ್ರಾಮಾ ಕೇಸಸಲ್ಲಿ ಈ ಮೇಜರ್ ಬೋನ್ಸ್ ಫ್ರ್ಯಾಕ್ಚರ್ಸ್ ಆದರೆ ಒಂದು DVT ಅಂತ ಒಂದು ಸಮಸ್ಯೆ ಇದೆ, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ. ಆ ಡೀಪ್ ವೇನ್ ಥ್ರಾಂಬೋಸಿಸ್ ಬಂದರೆ ಇದು ಡೆಫಿನೆಟ್ ಆಗಿ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ 100% ಇದೆ. ಯಾಕಂದರೆ ಡೀಪ್ ವೇನ್ಸ್ ಬ್ಲಾಕ್ ಆಗಿಬಿಡುತ್ತೆ ಡೀಪ್ ವೇನ್ ಥ್ರಾಂಬೋಸಿಸಲ್ಲಿ. ಸೊ ಅವಾಗ ಏನಾಗುತ್ತೆ, ಮೇನ್ ಚಾನಲ್ ಏನಾಗುತ್ತೆ, ಹೊರಗಡೆ ಇರೋ ವೇನ್ಸಿಂದ ಬ್ಲಡ್ಡು ಡೀಪ್ ವೇನ್ಗೆ ಹೋಗೋಕ್ಕಾಗಲ್ಲ. ಸೊ ಅದು ಏನಾಗುತ್ತೆ, ಬ್ಲಡ್ ಸ್ಟ್ಯಾಗ್ನೇಷನ್ ಜಾಸ್ತಿ ಆಗುತ್ತೆ ಅದರಲ್ಲಿ. ಆಮೇಲೆ ಡಿಫ್ರೆಂಟ್ ಒಂದು ರೂಟು ಕ್ರಿಯೇಟ್ ಆಗಿ ಆಲ್ಟರ್ನೇಟಿವ್ ರೂಟಲ್ಲಿ ಹೋಗಿ ಎಲ್ಲಿ ಅಬ್ಸ್ಟ್ರಕ್ಷನಲ್ವೋ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಆ ವೇನ್. ಸೊ ಆವಾಗ ಡ್ರೈನೇಜ್ ಸ್ವಲ್ಪ ಸ್ಲೋ ಆಗಿಬಿಡುತ್ತೆ. ಸೊ ಆವಾಗ ಈ ಹೊರಗಡೆ ಇರೋ ವೇನ್ಸು ಉಬ್ಕೊಳ್ಳುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ವ್ಯಾರಿಕೋಸ್ ವೇನ್ಸ್ ಡೆವಲಪ್ ಆಗುತ್ತೆ ಈ DVT ಕೇಸಲ್ಲಿ. ಸೊ ಈಗ ವಾಪಸ್
ಜನಸಾಮಾನ್ಯರ ಕಂಪ್ಲೇಂಟ್ಸ್ ಅಂತ ಬಂದರೆ ಈಗ ಕೂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡೋರೇ ಜಾಸ್ತಿ. ಈಗ ಫಸ್ಟು ಕೂತ್ಕೊಂಡು ಕೆಲಸ ಮಾಡೋರಲ್ಲಿ, ಈಗ ಉದಾಹರಣೆಗೆ ನಾನು ಕೂತ್ಕೊತೀನಿ ದಿನಕ್ಕೆ ಕೆಲವು ಸತಿ ಶೂಟಿಂಗ್ ಎಲ್ಲ ಇದ್ದಾಗ 6 to 8 hours ಕೂತ್ಕೋತೀನಿ. ಈಗ ನಂತರನೇ IT ಜಾಬಲ್ಲಿರೋರು ಕಂಪ್ಯೂಟರ್ ಮುಂದೆ ಇದ್ದಾರೆ. ನೀವು ಕೂತ್ಕೊಂಡು ಅಂದ ತಕ್ಷಣ ನಮ್ಗೆಲ್ರಿಗೂ ಒಂದು ಡೌಟ್, ಈಗ ಹಂಗಾರೆ ನನಗೂ ಬರ್ಬೋದಾ ಅಂದರೆ? ಬರ್ಬೋದು. ಏನಾಗುತ್ತೆ, ನಾವು ಜಸ್ಟ್ ಕೂತಿದ್ರೆ ಅಥವಾ ನಿಂತ್ಕೊಂಡಿದ್ರೆ ಈ ಕಾಫ್ ಮಸಲ್ಸ್ ಅಂತ ಕಾಲಲ್ಲಿ ಒಂದು ಮಸಲ್ಸ್ ಇರುತ್ತೆ, ಮೀನ್ಕಂಡುಗಳು. ಸೊ ಅದು ಆ್ಯಕ್ಷನಲ್ಲಿದ್ದರೆ ಮಾತ್ರ ರಕ್ತ ಬಂದ್ಬಿಟ್ಟು ಕೆಳಗಿಂದ ಮೇಲೆ ಪಂಪ್ ಆಗುತ್ತೆ. ಓಕೆ, ಕಾಫ್ ಮಸಲ್ಸ್ ವರ್ಕ್ ಆಗಿಲ್ಲ ಅಂದರೆ ಆ ಬ್ಲಡ್ ಸ್ಟ್ಯಾಗ್ನೇಷನ್ ಆಗುತ್ತೆ. ಹಂಗೆ ಬ್ಲಡ್ ಕಾಲಮ್ ಹಂಗೆ ಇದರಲ್ಲಿ ಸ್ಟ್ಯಾಗ್ನೇಷನ್ ಆಗ್ತಾ ಇರುತ್ತೆ, ಎಲ್ಲಿ ಆ ಡೀಪ್ ವೇನ್ ಅಥವಾ ಆ ಸೂಪರ್ಫಿಷಿಯಲ್ ವೇನ್ಸಲ್ಲಿ. ಆವಾಗ ಏನಾಗುತ್ತೆ, ವ್ಯಾಲ್ವ್ಸ್ ಮೇಲೆ ಭಾರ ಬೀಳುತ್ತೆ. ವ್ಯಾಲ್ವ್ಸ್ ಏನಾಗುತ್ತೆ, ವ್ಯಾಲ್ವ್ಸ್ ಕ್ಲೋಸ್ಡ್ ಇರುತ್ತೆ, ಆಮೇಲೆ ಬ್ಲಡ್ ಕಾಲಮ್ ಅದ್ರ ಮೇಲೆ ಆ ವ್ಯಾಲ್ವ್ಸ್ ಮೇಲೆ ಕೂತಿರುತ್ತೆ. ಸೊ ಅವಾಗ ಏನಾಗುತ್ತೆ, ಭಾರ ಬಿದ್ದು ಒಂದು ಸೈನ್ ಆಗುತ್ತೆ, ಆ ಫುಲ್ ಇದು ವ್ಯಾಲ್ವ್ಸ್ ವೀಕ್ ಆಗಿಬಿಡುತ್ತೆ. ವೀಕ್ ಆದ ತಕ್ಷಣ ಬ್ಯಾಕ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಫ್ಲೋ ಸ್ಟಾರ್ಟ್ ಆದ ತಕ್ಷಣ ಡೀಪ್ ವೇನಿಂದ ಹೊರಗೆ ಬರೋಕ್ಕೆ ಶುರು ಆಗುತ್ತೆ. ಇದು ಬ್ಲಡ್ಡು ಹೊರಗೆ ಬಂದ್ಬಿಟ್ಟು ಸ್ಟ್ಯಾಗ್ನೇಷನ್ ಆಗುತ್ತೆ. ಆವಾಗ ಎಕ್ಸ್ಟ್ರಾ ವಾಲ್ಯೂಮ್ ಬ್ಲಡ್ ಅಲ್ಲೇ ಸೇರಿಕೊಳ್ಳುತ್ತೆ, ಅದಕ್ಕೆ ಈ ಹೊರಗೆ ಇರೋ ವೇನ್ಸು ಉಬ್ಕೊಳ್ಳುತ್ತೆ. ಸೊ ಇದೇ ಕಾರಣ. ಇದಕ್ಕೆ ಏನು ಮಾಡಬೇಕು ಈಗ? ಸೊ ಇವಾಗ ಏನು ಮಾಡಬೇಕು, ಈಗ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ, ಸಪೋಸ್ ಅರ್ಧ ಗಂಟೆ ನಿಂತ್ಕೊಂಡ್ರೆ ಒಂದು 5 ನಿಮಿಷ ನಡಿಬೇಕು ಅವರು. ಸೇಮ್ ಥಿಂಗ್ ವಿತ್ ಸಿಟ್ಟಿಂಗ್ ಜಾಬ್ ಆಲ್ಸೋ. ಕೂತ್ಕೊಂಡು ಕೆಲಸ ಮಾಡುವಾಗ ಒಂದು ಆಫ್ಟರ್ ಹಾಫ್ ಆನ್ ಅವರ್, ಎವ್ರಿ ಹಾಫ್ ಆನ್ ಅವರ್ ಒನ್ಸು ಒಂದು 5 minutes ನಡಿಬೇಕು ನೀವು. ಆರ್ ಸಪೋಸ್ ಚಾನ್ಸಸ್ ಇಲ್ಲ ಅಂದರೆ ಕಾಲು ಅಲಾಡ್ಸಿರ್ಬೇಕು. ಸ್ವಲ್ಪ ಕಾಲು ಅಲಾಡ್ಸ್ಕೊಂಡಿದ್ರೆ ಅವಾಗ ಏನಾಗುತ್ತೆ, ಕಾಫ್ ಮಸಲ್ಸ್ ಆ್ಯಕ್ಷನ್ಲಿರುತ್ತೆ, ಕಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗುತ್ತೆ. ಆವಾಗ ಬ್ಲಡ್ ಪಂಪ್ ಆಗುತ್ತೆ, ಮೇಲಿಂದ ಕೆಳಗಡೆಯಿಂದ ಮೇಲೆ ಪಂಪ್ ಆಗುತ್ತೆ, ಅಗೇನ್ಸ್ಟ್ ಗ್ರಾವಿಟಿ ಹೋಗ್ಬೇಕು ಬ್ಲಡ್ಡು. ಓಕೆ, ಕಡೆ ಏನೇನು ಮಾಡ್ಬೋದು? ಜಸ್ಟ್ ಈ ಥರ ಕಾಲು ಅಲಾಡ್ಸ್ತಾ ಇರಬೇಕು ನೀವು. ಈಗ ನಮ್ಮ ಕೈಯೇ ನಮ್ಮ ಫುಟ್ ಅಂದರೆ ಹಿಂಗೆ ಸ್ವಲ್ಪ ಅಲಾಡ್ಸ್ತಾ ಇರಬೇಕು. ಅಲಾಡ್ಸಿದ್ರೆ ಏನಾಗುತ್ತೆ, ಕಾಫ್ ಮಸಲ್ಸ್ ಕಂಟ್ರಾಕ್ಟ್ ರಿಲ್ಯಾಕ್ಸ್ ಆಗುತ್ತೆ, ಆವಾಗ ಬ್ಲಡ್ ಪಂಪ್ ಆಗುತ್ತೆ ಮೇಲೆ. ಸೊ ಅದಕ್ಕೆ ಪೆರಿಫರಲ್ ಹಾರ್ಟ್ ಅಂತ ಹೇಳ್ತೀವಿ ಕಾಫ್ ಮಸಲ್ಸ್ಗೆ. ಸೊ ಕಾಫ್ ಮಸಲ್ಸ್ ಆ್ಯಕ್ಷನ್ಲಿರೋದು ವೆರಿ ಇಂಪಾರ್ಟೆಂಟು. ಕಾಫ್ ಮಸಲ್ಸ್ ತುಂಬ ರಿಲ್ಯಾಕ್ಸ್ಡ್ ಪೊಸಿಷನ್ಲಿದ್ದರೆ ಬ್ಲಡ್ ಸ್ಟ್ಯಾಗ್ನೇಷನ್ ಜಾಸ್ತಿ ಆಗುತ್ತೆ, ಆಮೇಲೆ ಬ್ಲಡ್ ಪಂಪ್ ಆಗಲ್ಲ, ಪುಷ್ ಆಗಲ್ಲ, ಮೇಲಿಂದ ಕೆಳಗಡೆಯಿಂದ ಮೇಲೆ ಹೋಗಲ್ಲ ಬ್ಲಡ್ಡು. ಸೊ ಆವಾಗ ಏನಾಗುತ್ತೆ, ಎಲ್ಲ ಬ್ಲಡ್ ಕೆಳಗಡೆ ಬಂದು ಸೇರಿಕೊಳ್ಳುತ್ತೆ. ಸೊ ಆಮೇಲೆ ಏನಾಗುತ್ತೆ, ಇದು ಉಬ್ಬಕ್ಕೆ ಶುರು ಆಗುತ್ತೆ. ಈ ಹೊರಗಡೆ ಇರೋ ವೇನ್ಸು ಅಥವಾ ಪೆರಿಫರಲ್ ವೇನ್ಸ್ ಅಥವಾ ಸೂಪರ್ಫಿಷಿಯಲ್ ವೇನ್ಸು ಉಬ್ಬಕ್ಕೆ ಶುರು ಆಗುತ್ತೆ. ಆ ಉಬ್ಬಿರುವ ವೇನ್ಸನ್ನು ವ್ಯಾರಿಕೋಸ್ ವೇನ್ಸ್ ಅಂತ ಕರಿತೀವಿ. ಸರಿ, ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದ್ರಿ. ಯಾಕಂದರೆ ಅಫ್ಕೋರ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ಬರುತ್ತೆ? ಪ್ರೆಗ್ನೆನ್ಸಿಯಲ್ಲಿ 3 ಫ್ಯಾಕ್ಟರ್ಸ್ ಇರುತ್ತೆ. ಒಂದು, ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, 10% ಬ್ಲಡ್ ವಾಲ್ಯೂಮ್ ರೈಸ್ ಆಗುತ್ತೆ. ಓಕೆ, ಸಪೋಸ್ 4 liters ಇದ್ದರೆ ದೇಹದಲ್ಲಿ ಬ್ಲಡ್ಡು, ಓಕೆ, ಸೊ ಅನ್ನೋದು 400 ml ಜಾಸ್ತಿ ಆಗುತ್ತೆ, 440 ml ಇದಾಗುತ್ತೆ ಎಕ್ಸ್ಟ್ರಾ. ಅದು ನಾರ್ಮಲ್, ಇದು ಫಿಸಿಯಾಲಜಿ, ನಾರ್ಮಲ್ ಫಿಸಿಯಾಲಜಿ. ಯಾಕಂದರೆ ದೆರ್ 2 lives, ಒನ್ ಇಸ್ ಮದರ್, ಇನ್ನೊಂದು ಆ ಮಗು ಇರೋದು. ಅದಕ್ಕೆ ತಕ್ಕಂತೆ ಅದು ಕೆಪಾಸಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಮ್ಯಾಕ್ಸಿಮಮ್ 10% ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ಪ್ರೊಜೆಸ್ಟ್ರಾನ್ ಎಫೆಕ್ಟ್. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಎಫೆಕ್ಟ್ ಏನಾಗುತ್ತೆ, ಇಟ್ ವಿಲ್ ಗಿವ್ ರಿಲ್ಯಾಕ್ಸೇಷನ್ ಎಫೆಕ್ಟ್ ಆನ್ ದಿ ವೇನ್ಸು. ಸೊ ಆವಾಗ ಏನಾಗುತ್ತೆ, ವೇನ್ಸ್ ರಿಲ್ಯಾಕ್ಸ್ ಆದ ತಕ್ಷಣ ಉಬ್ಬಕ್ಕೆ ಶುರು ಆಗುತ್ತೆ. ಆಮೇಲೆ ಇನ್ನೊಂದು, ಆ ಯೂಟ್ರಸ್ ಟರ್ಮಿನಲ್ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ, ಫೈನಲ್ ಸ್ಟೇಜಸಲ್ಲಿ ಏನಾಗುತ್ತೆ, ಆ ಯೂಟ್ರಸ್ ಬಂದ್ಬಿಟ್ಟು ಆ ಡೀಪ್ ವೇನ್ಸ್ ಇರುತ್ತೆ ನೋಡಿ, ಹಿಂದಿನ ಭಾಗದಲ್ಲಿ ಬ್ಯಾಕ್ ಪೋರ್ಷನಲ್ಲಿ, ಅದ್ರ ಮೇಲೆ ಕೂತಿರುತ್ತೆ. ಯಾವುದು, ಆ ಯೂಟ್ರಸ್. ಸೊ ಯೂಟ್ರಸ್ ಪ್ರೆಷರ್ ಎಫೆಕ್ಟು ಆ ಡೀಪ್ ವೇನ್ಸ್ ಮೇಲೆ ಬೀಳುತ್ತೆ. ಸೊ ಏನಾಗುತ್ತೆ, ಡೀಪ್ ವೇನ್ಸ್ ಕಂಪ್ರೆಸ್ ಆದ ತಕ್ಷಣ ಔಟ್ಫ್ಲೋ ಅಬ್ಸ್ಟ್ರಕ್ಷನ್ ಆಗುತ್ತೆ, ಆಮೇಲೆ ಆ ಬ್ಲಡ್ ರಿಟರ್ನ್ ಬರೋದು ಜಾಸ್ತಿ ಆಗುತ್ತೆ. ಸೊ ಹೊರಗಡೆಯಿಂದ ಈ ಹೊರಗಡೆ ಇರೋ ವೇನ್ಸು ಡೀಪ್ ವೇನ್ ಹೋಗಿ ಸೇರಿಕೊಳ್ಳುತ್ತೆ. ಈಗ ಬ್ಲಡ್ ಹೋಗೋಕ್ಕೆ ದಾರಿ ಇರಲ್ಲ. ಸೊ ಅವಾಗ ಏನಾಗುತ್ತೆ, ಎಲ್ಲ ಬ್ಲಡ್ಡು ಹೊರಗಡೆ ಬಂದು ಸೇರಿಕೊಳ್ಳುತ್ತೆ. ಸೊ ಅವಾಗೇನಾಗುತ್ತೆ, ಆ ವ್ಯಾಲ್ವ್ಸು ಡ್ಯಾಮೇಜ್ ಆಗಿಬಿಡುತ್ತೆ, ಇದನ್ನು ಉಬ್ಕೊಳ್ಳುತ್ತೆ ಆ ವೇನ್ಸು. ಓಕೆ, ಸೊ ಅದರಿಂದ ಏನಾಗುತ್ತೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಾಗುತ್ತೆ, ಈ ಸಣ್ಣ ಪುಟಾಣಿ ಸಿರೆಗಳು ಡೆವಲಪ್ ಆಗುತ್ತೆ. ಅದೇ ವಾರ್ನಿಂಗ್ ಸೈನ್ಸ್. ಸ್ಪೈಡರ್ ವೇನ್ಸ್ ಅಂತ, ಅದು ಫಸ್ಟ್ ಸ್ಟೇಜಲ್ಲಿ, ವ್ಯಾರಿಕೋಸ್ ವೇನ್ಸ್ ಫಸ್ಟ್ ಸ್ಟೇಜಲ್ಲಿ, ಎಸ್ಪೆಷಲಿ ಟರ್ಮಿನಲ್ ಪ್ರೆಗ್ನೆನ್ಸಿ ಸ್ಟೇಜಸಲ್ಲಿ ಕಾಣುತ್ತೆ ಅದು. ಸೊ ಇದೇ ಕಾರಣ ಒಂದು. ಓಕೆ, ಆಮೇಲೆ ಹೋಗ್ತಾ ಫುಲ್ ಫ್ಲೆಶ್ಡ್ ವ್ಯಾರಿಕೋಸ್ ವೇನ್ಸ್ ಬಂದುಬಿಡುತ್ತೆ ಅವ್ರಿಗೆ. ಸೊ ಇದರಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಪರ್ಮನೆಂಟ್ಲಿ 80% ಪ್ರೆಗ್ನೆಂಟ್ ಕೇಸಲ್ಲಿ ಆ ವ್ಯಾಲ್ವ್ಸ್ ಬರುತ್ತೆ ನೋಡಿ, ಕವಾಟೆಗಳು 100% ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ನಾವು ಪ್ರೆಗ್ನೆನ್ಸಿ ಸ್ಟೇಜಿಂದ ಆಚೆಗೆ ಬಂದಿರೋ ಎಷ್ಟೋ ಮದರ್ಸ್ ನೋಡ್ತಾ ಇರ್ಬೋದು, ಅಥವಾ ಪ್ರೆಗ್ನೆನ್ಸಿಗೆ ಹೋಗೋಕ್ಕೂ ಮುಂಚೆ ಏನೇನು ಪ್ರಿಕಾಷನರಿ ಮೆಷರ್ಸ್ ತೊಗೋಬೋದು ಅಂತ ಕ್ಯೂರಿಯಾಸಿಟಿ ಇಟ್ಕೊಂಡು ನೋಡ್ಬೋದು. ಸೊ ಫಸ್ಟ್ಲಿ ಪೀಪಲ್ ಹೂ ಆಲ್ರೆಡಿ ಜಸ್ಟ್ ಡೆಲಿವರ್ಡ್ ಅಥವಾ ಆಫ್ಟರ್ ಬಿಕಮಿಂಗ್ ಅ ಮದರ್, ಇದೆಲ್ಲ ರಿವರ್ಸ್ ಮಾಡ್ಬೋದಾ ಸರ್? ನಾರ್ಮಲಿ ಬೈ 6 months ಇಟ್ ಶುಡ್ ಗೆಟ್ ರಿವರ್ಸ್ಡ್ ಆ್ಯಕ್ಚುಲಿ. ಆಮೇಲೆ ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ಪೋಸ್ಟ್ ಡೆಲಿವರಿ ಸ್ಟಾಕಿಂಗ್ಸ್ ಹಾಕೋಬೇಕು ಅವರು. ಸ್ಟಾಕಿಂಗ್ಸ್ ಹಾಕಿದ್ರೆ ಒಂದು DVT ಫಾರ್ಮೇಷನ್, ಡೀಪ್ ವೇನ್ ಥ್ರಾಂಬೋಸಿಸ್ ಅವಾಯ್ಡ್ ಮಾಡ್ಬೋದು. ಇನ್ನೊಂದು ವ್ಯಾರಿಕೋಸ್ ವೇನ್ಸ್ ಫಾರ್ಮೇಷನ್ ಅವಾಯ್ಡ್ ಮಾಡ್ಬೋದು.
ಓಕೆ, ಆಮೇಲೆ ಒಳ್ಳೆ ಸರ್ಕ್ಯುಲೇಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಸ್ಟಾಕಿಂಗ್ಸ್ ಹಾಕಿದ್ರೆ ಒಳ್ಳೆ ಕಾಫ್ ಮಸಲ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಎನಿ ಟೈಮ್ ಎನಿ ಮಸಲ್ಸ್ ಇರಲಿ, ಒಂದು ಕಂಪ್ರೆಷನ್ ಕೊಟ್ಟರೆ, ಮಸಲ್ ಮೇಲೆ ಒಂದು ಕಂಪ್ರೆಷನ್ ಕೊಟ್ಟರೆ, ಪ್ರೆಸ್ ಮಾಡಿದ್ರೆ ಕಾಂಟ್ರಾಕ್ಟ್ ಆಗುತ್ತೆ, ಅದು ಸ್ಟಿಮ್ಯುಲೇಟ್ ಆಗಿ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆದ ತಕ್ಷಣ ಆಮೇಲೆ ಆಟೋಮೆಟ್ಲಿ ಇಟ್ ರಿಲ್ಯಾಕ್ಸು. ಈ ಅದು ಏನಾಗುತ್ತೆ, ಪಂಪಿಂಗ್ ಆ್ಯಕ್ಷನ್ ಇದಾಗುತ್ತೆ, ಇನ್ಬಿಲ್ಟ್ ಆಗುತ್ತೆ. ಸೊ ಕಾಫ್ ಮಸಲ್ಸ್ ಇಟ್ ಬಿ ಸ್ಟಿಮ್ಯುಲೇಟಿಂಗ್ ದ ಕಾಫ್ ಮಸಲ್ಸ್, ಯಾವುದು ಸ್ಟಾಕಿಂಗ್ಸ್ ಹಾಕಿದ್ರೆ. ಸೊ ಅದೇ ಸ್ಟಾಕಿಂಗ್ಸ್ ಇಂಪಾರ್ಟೆಂಟ್ ಇದರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲಾಸ್ಟ್ ಟರ್ಮ್ ಯು ಅಡ್ವೈಸ್ ಸ್ಟಾಕಿಂಗ್ಸ್, ಕಂಪ್ರೆಷನ್ ಸ್ಟಾಕಿಂಗ್ಸ್ ಹಾಕಿದ್ರೆ ಡಿ ಪ್ರೊಟೆಕ್ಷನ್. ಪೋಸ್ಟ್ ಡೆಲಿವರಿ ದೇ ಶುಡ್ ಕಂಟಿನ್ಯೂ ದಟ್. ಟಿಲ್ ಹೌ ಮೆನಿ ಒಂದು ಮಂತ್ಸ್? 6 months 6 months ಕಂಟಿನ್ಯೂ ಮಾಡಿದ್ರೆ ದೇ ಕ್ಯಾನ್ ಅವಾಯ್ಡ್ ವ್ಯಾರಿಕೋಸ್ ವೇನ್ಸ್ ಫಾರ್ಮೇಷನ್. 6 months ಯಾರೋ ಹಾಕೊಂಡಿಲ್ಲ, ನೋಡ್ತಾ ಯಾರು ಇದ್ದಾರೆ. ಹಾಕಲ್ಲ ಅಂಥವ್ರಿಗೆ ಇದುವರೆಗೆ. after ಏನು 6 months you ಮಾಡೋಕ್ಕಾಗಲ್ಲ. can't ದೇ do ವಿಲ್ ಡೆವಲಪ್ anything. full-fledged varicose veins another 1 or 2 years. So after 6 months the damage can't be reversed. Yes, it cannot be reversed. First 6 months it can be reversed actually. So now after that 6 months, let's ಆಮೇಲೆ say ಪೊಸಿಷನ್ ಪ್ರೆಗ್ನೆನ್ಸಿ, ಟರ್ಮಿನಲ್ ಪ್ರೆಗ್ನೆನ್ಸಿ ಟೈಮಲ್ಲಿ ದೇ ಶುಡ್ ನಾಟ್ ಲೈ ಡೌನ್ ಆನ್ ಸ್ಟ್ರೈಟ್ ಬ್ಯಾಕಲ್ಲಿ, ದೇ ಶುಡ್ ಲೈ ಡೌನ್ ಆನ್ ಸೈಡ್ ಪೊಸಿಷನ್ಸ್ ಓನ್ಲಿ. ಬಿಕಾಸ್ ಅಲ್ಲಿ ಮೇಲೆ ಪ್ರೆಷರ್ ಇನ್ನೂ ಜಾಸ್ತಿ ಬೀಳುತ್ತೆ. ಸ್ಟ್ರೈಟಾಗಿ ಮಲಗಿದ್ರೆ ಪ್ರೆಷರ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಯೂಟ್ರಸ್ದು ಪ್ರೆಷರ್ ಎಫೆಕ್ಟ್ ಆನ್ ದಿ ಡೀಪ್ ವೇನ್ ಜಾಸ್ತಿ ಇರುತ್ತೆ. ಸೊ ಆವಾಗ ಬ್ಯಾಕ್ ಪ್ರೆಷರ್ ವಿಲ್ ಬಿ ಇನ್ಕ್ರೀಸ್ಡ್. ಸೊ ನಾವು ಅಮ್ಮಂದ್ರಾಗಾಯಿತು, ಪ್ರೀ ಇಸ್ ದರ್ ಎನಿಥಿಂಗ್ ದಟ್ ಒನ್ ಕ್ಯಾನ್ ಡೂ ಬಿಫೋರ್ ಸಂಬಡಿ ಈಸ್ ಪ್ಲ್ಯಾನಿಂಗ್ ದ ಪ್ರೆಗ್ನೆನ್ಸಿ? ಆ ಟೈಮಲ್ಲಿ ಏನು ಪ್ರಿಕಾಷನರಿ ಮೆಷರ್ಸ್ ತೊಗೋಬೋದು ವ್ಯಾರಿಕೋಸ್ ವೇನ್ಸ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ? ಇದೆ, ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಹೊರಗಡೆ ಬರಬೇಕು ಅವರು. ಆ್ಯಕ್ಟಿವಿಟಿ ದೇ ಟು ಇನ್ಕ್ರೀಸ್, ವಾಕಿಂಗ್, ಎಕ್ಸಸೈಸಸ್ಸು, ಮೆಡಿಟೇಷನ್, ಯೋಗ. ಆಮೇಲೆ ಫುಡ್ ಹ್ಯಾಬಿಟ್ಸ್, ಫುಡ್ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಒಳ್ಳೆ ಹೆಲ್ತಿ ಆಹಾರ ತಗೋಬೇಕು ಅವರು. ಸೊ ಟಾಕಿಂಗ್ ಅಬೌಟ್ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್, ನಾವು ಇಟ್ ಇಸ್ ಅ ಬಿಗ್ ಟಾಪಿಕ್. ಹೌದು, ಇವತ್ತು ಹೆಂಗಂದರೆ ಇನ್ಸ್ಟಾದಲ್ಲಿ ರೀಲ್ಸು, ಸೋಷಿಯಲ್ ಮೀಡಿಯಾ ಎಲ್ಲ ಬಂದುಬಿಟ್ಟು ಸಿಕ್ದವರೆಲ್ಲ ರೀಲ್ ಮಾಡ್ತಾರೆ. ಆ್ಯಂಡ್ ಅದರಲ್ಲೂ ದೇ ಹ್ಯಾವ್ ಈ ಪರ್ಟಿಕ್ಯುಲರ್ ಆರ್ಗನ್ ರಿಲೇಟೆಡ್ ಫುಡ್ ಅಂತ. ಈಗ ಉದಾಹರಣೆಗೆ ಹಾರ್ಟ್ ಹೆಲ್ತ್ ಬೇಕಾ, ಅವೊಕಾಡೋ, ಈ ಥರ ಫ್ಲ್ಯಾಕ್ ಸೀಡ್ಸು, ಬ್ರಾಕೊಲಿ ಅಂತ ಬರುತ್ತೆ. ಇದೇ ಥರ ಶುಡ್ ವಿ ಲುಕ್ ಆ್ಯಟ್ ಈ ವ್ಯಾರಿಕೋಸ್ ವೇನ್ಸ್ ಬರ್ದೇ ಇರೋಂಗಂದರೆ ಈ ಥರ ಆಹಾರಗಳಿದೆ ಅಂತ, ಆ ಥರ ಏನಾದ್ರು ಕಾನ್ಸೆಪ್ಟ್ ಇದೆಯಾ? ಕಾನ್ಸೆಪ್ಟ್ ಇದೆ, ಬಟ್ ಬ್ಯಾಲೆನ್ಸ್ ಡಯಟ್ ತೊಗೊಂಡ್ರೆ ಜಸ್ಟ್ ಸಫಿಷಿಯೆಂಟು. ಬ್ಯಾಲೆನ್ಸ್ಡ್ ಆಹಾರ ಅಂದರೆ ಲೆಸ್ ಫ್ಯಾಟು, ಇನ್ಕ್ರೀಸ್ ಮಿನರಲ್ಸ್, ಇನ್ಕ್ರೀಸ್ಡ್ ಫೈಬರ್ ಡಯಟ್, ಒಳ್ಳೆ ಫ್ರೂಟ್ಸು, ಕಾಮನ್ಲಿ ಅವೈಲಬಲ್ ಫ್ರೂಟ್ಸ್ ತಗೋಬೇಕು ಅವರು. ಡೋಂಟ್ ಟೇಕ್ ಅಬ್ನಾರ್ಮಲ್ ಫ್ರೂಟ್ಸ್, ಅಂದರೆ ಕಾಮನ್ಲಿ ಅವೈಲಬಲ್ ಫ್ರೂಟ್ಸ್ ಲೈಕ್ ಆರೆಂಜಸ್, ಸೀಬೆಕಾಯಿ, ಗ್ರೇಪ್ಸ್ ಆ ಥರ ತೊಗೊಂಡ್ರೆ ಸಾಕು. ಸೀಬೆಕಾಯಿ ಆ್ಯಂಡ್ ಗ್ರೇಪ್ಸ್, ಆರೆಂಜಸ್ಸು, ಸಿಟ್ರಸ್ ಫ್ರೂಟ್ಸ್, ಆ್ಯಪಲ್ಸ್. ಅದು ಬಿಟ್ಟರೆ ನೀವು ಹೇಳಿದ್ರಿ ವ್ಯಾರಿಕೋಸ್ ವೇನ್ಸ್ಗೂ ಸಂಬಂಧಪಟ್ಟಂತೆ ಒಂದಷ್ಟು ಫುಡ್ಸ್ ಇದೆ ಅನ್ನೋದು. ಫ್ಯಾಟಿ ಫುಡ್ಸ್ ಅವಾಯ್ಡ್ ಮಾಡಬೇಕು. ಫ್ಯಾಟಿ ಫುಡ್ ಎಕ್ಸಾಂಪಲ್ ಲೈಕ್ ಜಂಕ್ ಫುಡ್ಸ್, ಚೀಸು, ಬಟರು, ಟ್ರಾನ್ಸ್ ಫ್ಯಾಟ್ಸ್ ಬರುತ್ತೆ ನೋಡಿ, ಮೀಟು, ಟ್ರಾನ್ಸ್ ಫ್ಯಾಟ್ಸ್ ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ರೆಡ್ ಮೀಟ್ಸಲ್ಲಿ ಆ ಫ್ಯಾಟ್ಸ್ ಬರುತ್ತೆ ನೋಡಿ, ಅದನ್ನು ಅವಾಯ್ಡ್ ಮಾಡಬೇಕು. ಹೇಗೆ ಅವಾಯ್ಡ್ ಮಾಡೋದು ಸರ್? ಲೀನ್ ಮೀಟ್ಸ್ ದೇ ಶುಡ್ ಟೇಕ್. ಫ್ಯಾಟ್ ಪೋರ್ಷನ್ ದೇ ಶುಡ್ ರಿಮೂವ್ ಆಫ್, ಡಿಸ್ಕಾರ್ಡ್ ಆಫ್. ಕೆಲವ್ರು ಏನು ಮಾಡ್ತಾರೆ, ಫ್ಯಾಟ್ನ ಮಿಕ್ಸ್ ಮಾಡಿ ದೇ ಪ್ರಿಪೇರ್ ಫುಡ್ಸ್ ಫಾರ್ ದ ಟೇಸ್ಟ್. ಸೊ ಟೂ ಮಚ್ ಆಫ್ ಟೇಸ್ಟ್ ಇಸ್ ಹಾರ್ಮ್ಫುಲ್ ಫಾರ್ ದ ಬಾಡಿ. ಕಾಮನ್ ಥಿಂಗ್. Anything that is good on the tongue is always not good inside. Correct. There is something which can go out of control. That is a universal rule. Okay. And avoid outside foods. Always try to eat homemade food. ಯಾಕೆಂದರೆ ಅಲ್ಲಿ ಯಾವ ಎಣ್ಣೆ ಗೊತ್ತಿರಲ್ಲ. It is not guaranteed. Food prepared outside, the hotels, restaurants and all, they use lot of taste makers, so trans fats, so to increase the taste. Salts, too much of salt they put. So various spices, unknown spices they use. So these are all harmful. It will have harmful effect on our body. Not only on the veins, on our heart, the other organs also. So ಈಗ early symptoms of varicose veins ಏನು ಸರ್? ಈಗ ಪೀಪಲ್ ಇನ್ ದ 20s ಅವ್ರಿಗೂ ಬರುತ್ತಾ? 30s, 40s, 50s ಯಾರಿಗೆ ಬೇಕಾದ್ರೂ ಬರ್ಬೋದಾ? ಹೇಗೆ? ಯಾರು ಬೇಕಾದ್ರೂ ಬರ್ಬೋದು. ಈಗ ವಿ ಹ್ಯಾವ್ ಸೀನ್ ದ ಯಂಗೆಸ್ಟ್ 13 years old individual. ಅಯ್ಯೋ. ಸೊ ನಾರ್ಮಲಿ ಜೆನೆಟಿಕ್ ಹಿಸ್ಟ್ರಿ ಇಲ್ಲಿ ಇದೆ. ನಾರ್ಮಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ವ್ಯಾರಿಕೋಸ್ ಇರುತ್ತೆ ಇಂಥ ಕೇಸಲ್ಲಿ, ಅರ್ಲಿಯರ್ ಆನ್ಸೆಟ್ಟಲ್ಲಿ. ಸೊ ನಾರ್ಮಲಿ ಬಿಲೋ 35 years ಕೇಸಸ್ಸು ಬಂದರೆ ಡೆಫಿನೆಟ್ಲಿ ದೆಲ್ ಬಿ ಫ್ಯಾಮಿಲಿ ಹಿಸ್ಟ್ರಿ ಆರ್ ಜೆನೆಟಿಕ್ ಕಾಸಸ್ಸು. ಸೊ ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಜೀನ್ ಕಾಲ್ಡ್ FOXC2 ಜೀನ್. ಅದೇ ಥರ ಸಬ್ ವೆರೈಟೀಸ್ ಇದೆ. FOXC2 gene? Yeah, FOXC2, FOXC2 gene. This is the commonest gene which is commonly seen in varicose veins cases.
ಇದಕ್ಕೆ ಸಪ್ಲಿಮೆಂಟ್ಸ್ ಇದೆಯಾ? ಇದೆ, ಸುಮಾರು ಇದೆ. ತೊಗೋಬೋದಾ ಯಾರು ಬೇಕಾದ್ರೆ ಹಂಗೆ? ಅಂದರೆ ಪ್ರಿಸ್ಕ್ರಿಪ್ಷನ್ ದಿಸ್ ಇಸ್ ದ ಜೀನ್ ನಂಬರ್. ಗಾಟ್ ಇಟ್. ಸೊ ಇದಕ್ಕೆ ಏನು ಮಾಡಿದ್ದಾರೆ, ಎಲ್ಲ ಪ್ರತಿಯೊಂದು ಡಿಸೀಸ್ಗೆ ಒಂದು ಜೆನೆಟಿಕ್ ಇದನ್ನು ದೇ ಹ್ಯಾವ್ ಸ್ಟಡಿಡ್ ನಾವು. ಸೊ ಎಲ್ಲ ಇದಕ್ಕೆ ಒಂದು ಜೆನೆಟಿಕ್ ಕೋಡಿಂಗ್ ಇದು ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು ಡಿಸೀಸ್ಗೆ ಈಗ. ಸೊ ಇದರಲ್ಲಿ ಒನ್ ಆಫ್ ದ ಕಾಸಸ್ ಇಸ್ ದಿಸ್ FOXC2 ಜೀನ್ಸು. ಸೊ ಫಸ್ಟ್ ಇಸ್ ಯಂಗೆಸ್ಟ್ 13 ಇಯರ್ಸ್ವರೆಗೂ ಬಂದಿರೋ ಕೇಸಸ್ ನೋಡಿದ್ದೀರಾ. ಹೆರಿಡಿಟ್ರಿ ಇಸ್ ಒನ್, ವಂಶಾಗತವಾಗಿ ಬರಬೇಕದು ಅನ್ನೋದು. ನೀವು ಆ ಪದ ಉಪಯೋಗಿಸಿದ ತಕ್ಷಣ ನನ್ನ ಕಣ್ಣು ಹಿಂಗೆ ಆಯ್ತು, ಯಾಕೆಂದರೆ ನಮ್ಮ ತಾಯಿಗಿತ್ತು ಅಂತ ನಾನು ಆಗಲೇ ಹೇಳಿದೆ. ಸೊ ಈಗ ನಂತರನೇ ಎಷ್ಟೊಂದು ಜನ ಅವ್ರ ಅಪ್ಪಗೋ ಅಥವಾ ಮನೆಯಲ್ಲಿ ಯಾರಿಗೋ ಇರೋರು ಏನು ಪ್ರಿಕಾಷನರಿ ಮೆಷರ್ಸ್ ತೊಗೋಬೇಕು? ಅದೇ ಹೇಳ್ದಲ್ವ ಸ್ಟಾರ್ಟಿಂಗ್, ಆ್ಯಕ್ಟಿವಿಟಿ ಅವೆಲ್ಲ ಲೈಫ್ ಸ್ಟೈಲ್ ಅದು ಮಾಡಿಫೈ ಮಾಡಬೇಕು. ಪ್ರಿಕಾಷನ್ ಇನ್ ಕೇಸ್ ಏನಾವುದು ಸಿರೆಗಳು, ಸಣ್ಣ ಪುಟ್ಟನಿ ಸಿರೆಗಳು ಕಾಣಿದ್ರೆ ಅಥವಾ ಏನಾವುದು ಮಸಲ್ ಕ್ರಾಂಪ್ಸ್ ಏನಾದ್ರು ಬಂದರೆ ಸ್ಟಾರ್ಟ್ ವೇರಿಂಗ್ ಸ್ಟಾಕಿಂಗ್ಸ್ ಆ್ಯಂಡ್ ನೈಸ್ಲಿ ವಾಕ್, ಡೈಲಿ ವಾಕಿಂಗ್ ಎಕ್ಸಸೈಸ್ ಮಾಡಿದ್ರೆ ಸಾಕು. ಬೇಸಿಕ್ ಥಿಂಗ್ಸ್ ಮಾಡಿದ್ರೆ ಸಾಕು. ಸೊ ಯು ನೀಡ್ ನಾಟ್ ಗೋ ಟು ಇದು ಜಿಮ್ಮು, ವರ್ಕೌಟ್ಸು. ಮೆನಿ ಪೀಪಲ್ ಏನು ಮಾಡ್ತಾರೆ, ಒಂದು 2-3 hours ವರ್ಕೌಟ್ಸ್ ಮಾಡ್ತಾರೆ, ಅದೆಲ್ಲ ವೇಸ್ಟ್ ಆ್ಯಕ್ಚುಲಿ. ಈಗ ಇರೋ ಬ್ಯುಸಿ ಸ್ಕೆಡ್ಯೂಲಲ್ಲಿ ವರ್ಕೌಟ್ಸ್ ಅಂಡ್ ಆಲ್ ಇಸ್ ನಾಟ್ ಪಾಸಿಬಲ್. ಮೇ ಬಿ ವೀಕ್ಲಿ ಒನ್ಸ್ ಯು ಕ್ಯಾನ್ ಗೋ ಫಾರ್ ವರ್ಕೌಟ್ಸ್. ಸೊ ಅಂತ ಇದರಲ್ಲಿ ಡೈಲಿ ವಾಕಿಂಗ್, ಸೈಕ್ಲಿಂಗ್ ಇದ್ದರೆ ಸಾಕು. ವಾಕಿಂಗ್ ಎಷ್ಟು ಟೈಮು? ಒಂದು 45 minutes, ಹಾಫ್ ಆನ್ ಅವರ್ ಟು 45 minutes ವಾಕಿಂಗ್ ಮಾಡಿದ್ರೆ ಸಾಕು. ಯೋಗಾನೂ ಇದಕ್ಕೆ ಹೆಲ್ಪ್ ಮಾಡುತ್ತಾ? ಹೆಲ್ಪ್ ಮಾಡುತ್ತೆ. ಯೋಗ, ಮೆಡಿಟೇಷನ್ ಎಲ್ಲ ಯೂಸ್ ಆಗುತ್ತೆ. ಸೊ 20s 30s 40s ಇರೋರು ಇದೆಲ್ಲ ಬಿಟ್ಟು ಈಗ ಅರ್ಲಿ ವಾರ್ನಿಂಗ್ ಸೈನ್ಸ್ ಏನು? ಈಗ ಸ್ಪೈಡರ್ ವೇನ್, ದಟ್ಸ್ ಅರ್ಲಿಯೆಸ್ಟ್. ಇದು ಅರ್ಲಿಯೆಸ್ಟ್ ಸ್ಪೈಡರ್ ವೇನ್ಸ್ ಬಂದ್ಬಿಟ್ಟು ಫಸ್ಟ್ ಸ್ಟೇಜ್. ಈ ಕ್ರಾನಿಕ್ ವೀನಸ್ ಇನ್ಸಫಿಷಿಯನ್ಸಲ್ಲಿ ಫಸ್ಟ್ ಸ್ಟೇಜಲ್ಲಿ ಬರುತ್ತೆ ಅದು. ಸೊ ಇದರಲ್ಲಿ ಕೆಲವ್ರಿಗೆ ಸಿಮ್ಟಮ್ಸ್ ಇರುತ್ತೆ, ಕೆಲವ್ರಿಗೆ ಸಿಮ್ಟಮ್ಸ್ ಇರಲ್ಲ. ಸಿಮ್ಟಮ್ಸ್ ಕಂಪ್ಲೇಂಟ್ಸ್ ಇರಲ್ಲ. ಕೆಲವ್ರಿಗೆ ಏನಾಗುತ್ತೆ, ನೈಟ್ ಕ್ರಾಂಪ್ಸ್ ಬರುತ್ತೆ. ನೈಟ್ ಕ್ರಾಂಪ್ಸ್ ನೈಟಲ್ಲಿ ಏನಾಗುತ್ತೆ, ತುಂಬ ಒಂಥರ ಜೋಮ್ ಇಡ್ತಿದೆ ಕಾಲಿನಲ್ಲಿ, ಜೋಮ್ ಥರ ಪೇನ್ ಬರುತ್ತೆ. ಓಕೆ, ಆಮೇಲೆ ಹೋಗ್ತಾ ಏನಾಗುತ್ತೆ, ಹೆವಿ ಭಾರ ಅನಿಸುತ್ತೆ ಕಾಲು, ಹೆವಿನೆಸ್ ಅಂತ ಕರಿತೀವಿ ಅದು, ಭಾರ. ಆಮೇಲೆ ನೋವು ಬರುತ್ತೆ, ಜಾಸ್ತಿ ಹೊತ್ತು ನಿಂತ್ಕೊಂಡು ಅಥವಾ ಕೂತ್ಕೊಂಡಿದ್ದರೆ ಭಾರ ಅಥವಾ ನೋವು ಜಾಸ್ತಿ ಆಗುತ್ತೆ. ಕೆಲವ್ರಿಗೆ ಬಾವು ಜಾಸ್ತಿ ಆಗುತ್ತೆ, ಊದ್ಕೊಳ್ಳುತ್ತೆ ಕಾಲು. ಆಮೇಲೆ ಹೋಗ್ತಾ ಪ್ರೋಗ್ರೆಸ್ ಆಗುತ್ತೆ, ಕಾಲು ಕಪ್ಪಗಾಗೋ ಚಾನ್ಸ್ ಇದೆ. ಆಮೇಲೆ ಕೆರೆತ ಅಥವಾ ನವೆ ಆಗ್ಬೋದು ಆ ರೀಜನಲ್ಲಿ. ಸೊ ನಾರ್ಮಲಿ ಸಾಕ್ಸ್ ಹಾಕ್ತೀವಿ ನೋಡಿ, ಕಾಲು ಆ್ಯಂಕಲ್ ಮೇಲೆ ಇರುವ ಕಾಲ್ ಪೋರ್ಷನ್, ಆ ರೀಜನಲ್ಲೇ ಜಾಸ್ತಿ ಇಚ್ಚಿಂಗ್ ಬರೋದು, ಇಚ್ಚಿಂಗ್ ಅಥವಾ ನವೆ ಬರೋದು. ಆಮೇಲೆ ಹೋಗ್ತಾ ಏನಾಗುತ್ತೆ, ಫೈನಲ್ ಸ್ಟೇಜಸ್ಸಲ್ಲಿ ಗಾಯ ಬಂದುಬಿಡುತ್ತೆ, ಅಲ್ಸರ್ ಸ್ಟೇಜ್ ಅಂತ. ಸೊ ಇದೇ ಸಿಮ್ಟಮ್ಸ್. ಆಮೇಲೆ ಕೆಲವ್ರಿಗೆ ಏನಾಗುತ್ತೆ, ಆ ಉಬ್ಬಿರುವ ವೇನ್ಸಲ್ಲಿ ಹೆಪ್ ಕಟ್ಕೊಳ್ಳುತ್ತೆ. ಹೆಪ್ ಕಟ್ಕೊಂಡ್ರೆ ಏನಾಗುತ್ತೆ, ನೋವು ಜಾಸ್ತಿ ಬರುತ್ತೆ, ಕ್ಲಾಟ್ ಆದ ತಕ್ಷಣ. ಸೊ ಇದೇ ಸಿಮ್ಟಮ್ಸ್, ಕಾಮನ್ ಸಿಮ್ಟಮ್ಸ್. ಈ ಥರ ಸಿಮ್ಟಮ್ಸ್ ಬಂದಾಗ ಫಸ್ಟ್ ಹೆದರ್ಕೊಳ್ಳೋ ಇದು ಇದ್ದೇ ಇರುತ್ತೆ. ಯಾವ ಅಪ್ರೋಚ್ ಇಟ್ಕೊಂಡು ಈ ಸಿಮ್ಟಮ್ಸನ್ನು ಹ್ಯಾಂಡಲ್ ಮಾಡಬೇಕು? ಇದು ಏನಾಗಿದೆ, ಈಗ ಆಲ್ಮೋಸ್ಟ್ 60% ಕೇಸಸ್ಸು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರಲ್ಲ. ವೆರಿ ಫ್ಯೂ ಪೇಷಂಟ್ಸು ಆ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಬರೋರು, ತುಂಬ ಕಾನ್ಷಿಯಸ್ ಇರೋರು, ಹೆಲ್ತ್ ಕಾನ್ಷಿಯಸ್ ಇರೋರು. ನಾರ್ಮಲಿ ದಿಸ್ ಇಸ್ ಅ ನೆಗ್ಲೆಕ್ಟೆಡ್ ಕೇಸ್. ಇದು ವ್ಯಾರಿಕೋಸ್ ವೇನ್ಸ್ ಎಲ್ಲ ನೆಗ್ಲೆಕ್ಟೆಡ್ ಕೇಸ್ ಜಾಸ್ತಿ ನೋಡೋದು ನಾವು. ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ಸಲ್ಲೇ ಬರೋದು. ಯಾವಾಗ ಕಾಲು ಕಪ್ಪಗಾಗುತ್ತೋ ಆವಾಗ ಬರ್ತಾರೆ ಮೋಸ್ಟ್ ಕಾಮನ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಬಾವು ಬರುತ್ತೆ ನೋಡಿ, ಕಾಲು ಊದ್ಕೊಂಡ್ರೆ ಆ ಸ್ಟೇಜಲ್ಲಿ ಬರ್ತಾರೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಒಂದು 30% ಕೇಸಸ್ ಅಲ್ಸರ್ ಸ್ಟೇಜಲ್ಲಿ ಬರ್ತಾರೆ. ಗಾಯ ಆದ ತಕ್ಷಣ ಆವಾಗ ಬರ್ತಾರೆ ಅವರು. ಸೊ ಇದೇ ಒಂದು ವ್ಯಾರಿಕೋಸ್ ವೇನ್ಸ್ದು ಸಮಸ್ಯೆ. ಸೊ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಬರೋರು ತುಂಬ ಲೆಸ್, ಒಂದು 30 to 40% ಕೇಸಸ್ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಬರೋದು. ಮಿಕ್ಕೋರೆಲ್ಲ ಈ ಕಾಂಪ್ಲಿಕೇಶನ್ ಶುರು ಆದ ತಕ್ಷಣ ಆ ಸ್ಟೇಜಲ್ಲಿ ಬರ್ತಾರೆ. Wake up to fresh ideas. Repose. ವ್ಯಾರಿಕೋಸ್ ವೇನ್ಸ್ ಎಲ್ಲ ಆಯಿತು. ನೆಕ್ಸ್ಟು ಟ್ರೀಟ್ಮೆಂಟ್ ಅಂತ ಬಂದಾಗ ಐ ಬಿನ್ ಟೋಲ್ಡ್ ಲೇಸರ್ ಟ್ರೀಟ್ಮೆಂಟ್ಸ್ ಇದೆ ಇವತ್ತು, ಗ್ಲೂ ಅಂತ ಒಂದು ಟೆಕ್ನಾಲಜಿ ಇದೆ. ಯಾಕಂದರೆ ವಿತ್ ಅಡ್ವಾನ್ಸ್ಮೆಂಟ್ಸ್ ಆ್ಯಂಡ್ ದೆನ್ ಕಾಲ ಇಷ್ಟು ಮುಂದಕ್ಕೆ ಹೋಗ್ತಾ ಇದೆಯಲ್ಲ. ಸೊ ಈ ಟ್ರೀಟ್ಮೆಂಟ್ಸ್ಗಳು ಏನೇನಿದೆ, ಹೌ ಡು ವಿ ಅಂಡರ್ಸ್ಟ್ಯಾಂಡ್ ದಿ ಆಪ್ಷನ್ಸ್ ಅವೈಲಬಲ್ ಆ್ಯಂಡ್ ವಾಟ್ ಆರ್ ದ ರಿಸ್ಕ್ಸ್ ಆ್ಯಂಡ್ ದ ಕಾಸ್ಟ್ ಅಟ್ಯಾಚ್ ಟು ಇಟ್? ಸೊ ಒಂದು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಏನು ಮಾಡ್ತೀವಿ, ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ. ಇದರಲ್ಲಿ ನೋ ಇನ್ವೇಸಿವ್ ಟ್ರೀಟ್ಮೆಂಟ್ಸ್. ಸೊ ಜಸ್ಟ್ ಏನು ಮಾಡ್ತೀವಿ, ಆ್ಯಕ್ಟಿವಿಟಿ ಅಡ್ವೈಸ್ ಮಾಡೋದು ನಾವು, ಒಳ್ಳೆ ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ಸ್ಟಾಕಿಂಗ್ಸ್ ಹಾಕೋಬೇಕು, ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ. ಕ್ಲಾಸ್ 2 ಅಥವಾ ಗ್ರೇಡ್ 2 ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ. ಕ್ಲಾಸ್ 2 ಅಂದರೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಟೈಪ್ಸ್ ಇದೆ ಸ್ಟಾಕಿಂಗ್ಸು. ಓಕೆ, ಕ್ಲಾಸ್ 1 ಬಂದ್ಬಿಟ್ಟು ಆ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಹಾಕ್ಕೋಬೋದು ಅವರು. ಓಕೆ, ಕ್ಲಾಸ್ 2 ಬಂದ್ಬಿಟ್ಟು ಟಿಪಿಕಲ್ ವ್ಯಾರಿಕೋಸ್ ವೇನ್ಸ್
ವೇನ್ಸ್ ಕೇಸಸ್ಗೆ ಹಾಕ್ಬೋದು. ಕ್ಲಾಸ್ 3 ಬಂದ್ಬಿಟ್ಟು ಡಿ ವಿ ಟಿ ಸ್ಟಾಕಿಂಗ್ಸ್ ಅಂತ, ಡೀಪ್ ವೇನ್ ಥ್ರಾಂಬೋಸಿಸ್ ಆಗುತ್ತೆ ನೋಡಿ, ಅಂಥವ್ರಿಗೆ ಕ್ಲಾಸ್ 3 ಸ್ಟಾಕಿಂಗ್ಸ್ ಹಾಕ್ಕೋಬೇಕು. ಸೊ ಕ್ಲಾಸ್ 1 ಕ್ಲಾಸ್ 2 ಏನಂದರೆ ಪ್ರೆಷರ್ ಡಿಫ್ರೆನ್ಸ್ ಇರುತ್ತೆ. ಸೊ ಕ್ಲಾಸ್ 1ಅಲ್ಲಿ ಕಂಪ್ರೆಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಕ್ಲಾಸ್ 2ಅಲ್ಲಿ ಇನ್ನೂ ಸ್ವಲ್ಪ ಕ್ಲಾಸ್ 1ಗಿಂತ ಜಾಸ್ತಿ ಇರುತ್ತೆ ಕಂಪ್ರೆಷನ್, 20 to 23 mm ಪ್ರೆಷರ್, ಇದು mm ಆಫ್ ಮೆರ್ಕುರಿ ಅಂತ ಇದು ಕ್ಯಾಲ್ಕುಲೇಷನ್. ಕ್ಲಾಸ್ 3ಅಲ್ಲಿ ಏನಾಗುತ್ತೆ, ಮೋರ್ ದೆನ್ 25 to 30 mm ಆಫ್ ಮೆರ್ಕುರಿ ಇರುತ್ತೆ ಕಂಪ್ರೆಷನ್ ವಿಲ್ ಬಿ ಮೋರ್ ಕ್ಲಾಸ್ 3ಅಲ್ಲಿ. ಸೊ ನಾವು ಐ ಆಮ್ ಮೋರ್ ಕ್ಯೂರಿಯಸ್ ಟು ನೋ ಏನಿದು ಮರ್ಕ್ಯೂರಿ ಎಲ್ಲ ಹೇಳಿದಾಗ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಸಾಕ್ಸ್ ಆ್ಯಂಡ್ ಕಂಪ್ರೆಷನ್ ಸಾಕ್ಸ್? ನಾರ್ಮಲ್ ಸಾಕ್ಸ್ ಜಸ್ಟ್ ಇಟ್ ವಿಲ್ ಫಿಟ್ ಇನ್ ಹೌದು ಇಂಟು ಅವರ್ ಇದು ಲೆಗ್ ಆರ್ ಆ್ಯಂಕಲ್ ಆ್ಯಂಡ್ ಲೆಗ್ ಪೋರ್ಷನ್. ಓಕೆ, ಏನಾಗುತ್ತೆ ಕಂಪ್ರೆಷನ್ ಸ್ಟಾಕಿಂಗ್ಸಲ್ಲಿ ಇಟ್ ವಿಲ್ ಗಿವ್ ಗುಡ್ ಕಂಪ್ರೆಷನ್ ಟು ದಸ್ ಲೆಗ್ ಅಂದರೆ ಆರ್ ಆ್ಯಂಕಲ್ ಪೋರ್ಷನ್, ಟೈಟ್ ಫೀಲಿಂಗ್, ಸ್ವಲ್ಪ ಟೈಟ್ ಫಿಟ್ಟಿಂಗ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಕೇಸಸ್ಸು ವಿ ಅಡ್ವೈಸ್ ಕ್ಲಾಸ್ 1, 2 or 3. ಸೊ ಆ ಕಂಪ್ರೆಷನ್ ಕ್ರಿಯೇಟ್ ಮಾಡೋಕ್ಕೆ ಮರ್ಕ್ಯೂರಿ ಈಸ್ ಯೂಸ್ಡ್? ಇಲ್ಲ, ದಟ್ ಇಸ್ ದ ಪ್ರೆಷರ್ ರೀಡಿಂಗ್. ಈಗ ಪ್ರೆಷರ್ಗೆ ಇದಿರುತ್ತೆ, ಯೂನಿಟ್ ಇರುತ್ತಲ್ವ, ಮಿಲಿಮೀಟ್ರ್ ಆಫ್ ಮೆರ್ಕುರಿ ಅಂತ ಹೇಳ್ತೀವಿ, ಆರ್ ಸೆಂಟಿಮೀಟ್ರ್ ಆಫ್ ವಾಟರ್ ಅಂತ ಹೇಳ್ತೀವಿ. ಸೊ 2 ಟೈಪ್ ರೀಡಿಂಗ್ಸ್ ಇದೆ. ಸೊ 1 millimeter ಆಫ್ ಮೆರ್ಕುರಿ ಇಸ್ ಕಾಮನೆಸ್ಟ್ ಥಿಂಗ್. ಸೊ ನಮ್ಮ ಬ್ಲಡ್ ಪ್ರೆಷರ್ 120/80 millimeter ಆಫ್ ಮೆರ್ಕುರಿ ಅಂತ ಹೇಳ್ತೀವಿ. ಸೊ ಅದೇ ಥರ ಈ ಕಾಲ್ಗೆ 15 to 18 ಇದ್ದರೆ ಕ್ಲಾಸ್ 1, 15 to 18 mm ಆಫ್ ಮೆರ್ಕುರಿ ಇದ್ದರೆ ಕ್ಲಾಸ್ 1. ಈಗ 18 to 23 ಇದ್ದರೆ ಕ್ಲಾಸ್ 2, ಆಮೇಲೆ 25 to 30 ಇದ್ದರೆ ಕ್ಲಾಸ್ 3. So it is just the elasticity which is controlling Compression. the compression effect. Okay. ನಾವು ಈ ಟ್ರೀಟ್ಮೆಂಟ್ಸ್ಗಳು ಫಸ್ಟ್ ಲೆವೆಲ್ ಈಗ ಸಾಕ್ಸು ಅದೆಲ್ಲ ಇನ್ವೇಸಿವ್ ನಾನ್ ಇನ್ವೇಸಿವ್ ಕನ್ಸರ್ವೇಟಿವ್, ಹಾಂ, ವಿತೌಟ್ ಎನಿ ಸರ್ಜರಿ, ವಿತೌಟ್ ಎನಿ ಔಟ್ಸೈಡ್ ಆಬ್ಜೆಕ್ಟ್ ಕಮಿಂಗ್ ಆ್ಯಂಡ್ ಟ್ರೈಂಗ್ ಟು ಹೆಲ್ಪ್ ಯುವರ್ ಬಾಡಿ, ಇವೆಲ್ಲ ಓಕೆ. ನಾವು ಇನ್ವೇಸಿವ್ ಅಂತೆಲ್ಲ ಬಂದರೆ ಏನು ಇವಾಗಿರೋ ಆಪ್ಷನ್ಸು ಡಾಕ್ಟ್ರೆ? ಸೊ ಇವಾಗ ಏನು ಅದು ವೇನ್ ಸೈಜ್ ಮೇಲೆ, ಆಮೇಲೆ ಬ್ಯಾಕ್ ಫ್ಲೋ ಎಷ್ಟಿದೆಯೋ ಅದನ್ನ ಪ್ರಕಾರ ನಾವು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಸೊ ನಾರ್ಮಲಿ ಫಸ್ಟ್ ಸ್ಟೇಜ್, ಆಮೇಲೆ ಸೆಕೆಂಡ್ ಸ್ಟೇಜ್, ಅರ್ಲಿ ಸೆಕೆಂಡ್ ಸ್ಟೇಜ್, ಫಸ್ಟ್ ಸ್ಟೇಜ್ ಆ್ಯಂಡ್ ಅರ್ಲಿ ಸೆಕೆಂಡ್ ಸ್ಟೇಜ್ಗೆ ಜಸ್ಟ್ ಕಂಪ್ರೆಷನ್ ಟ್ರೀಟ್ಮೆಂಟ್ ಇಸ್ ಸಫಿಷಿಯೆಂಟು. ಓಕೆ, ಆಮೇಲೆ ಫಸ್ಟ್ ಸ್ಟೇಜ್ಗೆ ಈಗ ಸ್ಪೈಡರ್ ವೇನ್ಸ್ಗೆ ವಿತ್ ಸ್ಪೈಡರ್ ವೇನ್ಸ್ ಸಿಮ್ಟಮ್ಸ್ ಇರುತ್ತೆ. ಕೆಲವ್ರಿಗೆ ಆ ನೈಟ್ ಕ್ರಾಂಪ್ಸು, ಭಾರ ಅನಿಸುತ್ತೆ. ಸೊ ಅಂಥವ್ರಿಗೆ ಒಂದು ಹೊಸ ಮೊಡಾಲಿಟಿ ಟ್ರೀಟ್ಮೆಂಟ್ ಇದೆ, ಕ್ಲಾಕ್ಸ್ ಅಂತ, ಕ್ರಯೋ ಲೇಸರ್ ಆ್ಯಂಡ್ ಕ್ರಯೋ ಸ್ಕ್ಲೆರೋಥೆರಪಿ ಅಂತ. ಸೊ ವಿ ಯೂಸ್ ಕಾಂಬಿನೇಷನ್ ಆಫ್ ಲೇಸರ್ ಆ್ಯಂಡ್ ಸ್ಕ್ಲೆರೋಥೆರಪಿ. ಸ್ಕ್ಲೆರೋ ಅಂದರೆ ಕೆಮಿಕಲ್ ಇಂಜೆಕ್ಟ್ ಮಾಡಿ ಕ್ಲೋಸ್ ಮಾಡೋದು ವೇನ್ನ ಅಂಡರ್ ಕೋಲ್ಡ್ ಎನ್ವೈರ್ನ್ಮೆಂಟ್, ಕೋಲ್ಡ್ ಟೆಂಪ್ರೇಚರ್. ಇದಕ್ಕೆ ಸರ್ಫೇಸ್ಗೆ, ಸ್ಕಿನ್ ಸರ್ಫೇಸ್ಗೆ ಕೋಲ್ಡ್ ಟೆಂಪ್ರೇಚರ್, ಸಬ್-ಝೀರೋ ಟೆಂಪ್ರೇಚರಲ್ಲಿ ಇದು ಮಾಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ಅದೇ ಕ್ರಯೋ ಅಂದರೆ ಸಬ್-ಝೀರೋ ಟೆಂಪ್ರೇಚರ್, ಕೋಲ್ಡ್. ಓಕೆ, ಕ್ರಯೋ ಲೇಸರ್ ಆ್ಯಂಡ್ ಕ್ರಯೋ ಸ್ಕ್ಲೆರೋಥೆರಪಿನ ಇಂಜೆಕ್ಟಿಂಗ್ ಅ ಸ್ಪೆಷಲ್ ಕೆಮಿಕಲ್ ಇನ್ ಟು ದ ವೇನ್. ಆ ಡಿಸೀಸ್ಡ್ ವೇನ್ ಇದೆ ನೋಡಿ, ಅಫೆಕ್ಟೆಡ್ ವೇನ್, ಅದರೊಳಗೆ ಆ ಕೆಮಿಕಲ್ ಹಾಕಿ ಅದನ್ನು ಕ್ಲೋಸ್ ಮಾಡೋದು ವೇನ್ನ. ಸೊ ಲೇಸರಲ್ಲಿ ಏನು ಮಾಡ್ತೀವಿ, ಥರ್ಮಲ್ ಎನರ್ಜಿ, ಇಟ್ ಇಸ್ ಕಾಲ್ಡ್ ಥರ್ಮಲ್ ಎನರ್ಜಿ ಯೂಸ್ ಮಾಡಿ, ಥರ್ಮಲ್ ಅಂದರೆ ಹೀಟ್ ಎನರ್ಜಿ ಯೂಸ್ ಮಾಡ್ತೀವಿ. ವೆರಸ್ ಈ ಸ್ಕ್ಲೆರೋಥೆರಪಿಯಲ್ಲಿ ಕೆಮಿಕಲ್ ಯೂಸ್ ಮಾಡಿ ಅದನ್ನು ಕ್ಲೋಸ್ ಮಾಡೋದು. ಓಕೆ, ಸೊ ಈಗ ಅಡ್ವಾನ್ಸ್ ಸೆಕೆಂಡ್ ಸ್ಟೇಜ್ ಆಮೇಲೆ ಫೈನಲ್ ಸ್ಟೇಜ್ ತನಕ ಟ್ರೀಟ್ಮೆಂಟ್ ಸ್ವಲ್ಪ ವೇರಿ ಆಗುತ್ತೆ. ಸೊ ಒಂದು ಥರ್ಮಲ್ ಅಬ್ಲೇಷನ್ ಇದೆ, ಇನ್ನೊಂದು ಕೆಮಿಕಲ್ ಅಬ್ಲೇಷನ್ ಅಂದರೆ ಸ್ಕ್ಲೆರೋಥೆರಪಿ, ಆಮೇಲೆ ಇನ್ನೊಂದು ಗ್ಲೂ ಥೆರಪಿ ಅಂತ ಥರ್ಡ್ ಮೊಡಾಲಿಟಿ. ಲೇಟೆಸ್ಟ್ ಈಗ ಗ್ಲೂ ಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಇದೆ. ಸೊ ಈ 3 ಆಪ್ಷನ್ಸ್ ನಾರ್ಮಲಿ ಕಾಂಬಿನೇಷನ್ ಆಫ್ ಸ್ಕ್ಲೆರೋಥೆರಪಿ ಆರ್ ಗ್ಲೂ ಥೆರಪಿ ಆರ್ ಥರ್ಮಲ್ ಅಬ್ಲೇಷನ್ ಆರ್ ಸ್ಕ್ಲೆರೋಥೆರಪಿ ಯೂಸ್ ಮಾಡ್ತೀವಿ, ಕಾಂಬಿನೇಷನ್ ಥೆರಪಿ. ಓಕೆ, ಸೊ ಈ ಥರ್ಮಲ್ ಎಕ್ಸ್ಪ್ಲೇನ್ ಮಾಡಿ. ಸೊ ಥರ್ಮಲ್ ಅಬ್ಲೇಷನಲ್ಲಿ ಒಂದು 3 ವೆರೈಟೀಸ್ ಇದೆ. ಒಂದು ಲೇಸರ್ ಅಬ್ಲೇಷನು, ಇನ್ನೊಂದು ಮೈಕ್ರೋವೇವ್ ಅಬ್ಲೇಷನು, ಇನ್ನೊಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ. ಸೊ ಇದರಲ್ಲಿ ಸೇಫೆಸ್ಟ್ ಏನಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ನೇ ಬೆಸ್ಟ್ ಆ್ಯಕ್ಚುಲಿ. ಏನು ಡಾಕ್ಟರ್ ಹಂಗಂದರೆ? ರೇಡಿಯೋ ಫ್ರೀಕ್ವೆನ್ಸಿ ವಿ ಯೂಸ್ ರೇಡಿಯೋ ವೇವ್ಸು, ಅದು ಹೀಟ್ ಎನರ್ಜಿ ಓನ್ಲಿ. ರೇಡಿಯೋ ವೇವ್ಸ್ ವಿಲ್ ಪ್ರೊಡ್ಯೂಸ್ ಹೀಟ್ ಎನರ್ಜಿ. ಅಲ್ಲ, ಆ ಹೀಟ್ ಸ್ಪೆಕ್ಟ್ರಮ್ ಇರುತ್ತೆ ನೋಡಿ, ಲೈಟ್ ಸ್ಪೆಕ್ಟ್ರಮಲ್ಲೇ ಬರುತ್ತೆ ಎಲ್ಲ. ಒಂದು ಎಕ್ಸ್ಟ್ರೀಮಲ್ಲಿ ಒಂದು ವೇವ್ ಲೆಂತ್ ಇರುತ್ತೆ, ಇನ್ನೊಂದು ಅನದರ್ ಎಕ್ಸ್ಟ್ರೀಮಲ್ಲಿ ಹೈಯರ್ ವೇವ್ ಲೆಂತ್ಸ್ ಇರುತ್ತೆ. ಸೊ ಹೀಟ್ ಎನರ್ಜಿ ವಿಲ್ ರೇಂಜ್ ಫ್ರಮ್ ಒನ್ ಸ್ಪೆಕ್ಟ್ರಮ್ ಟು ಅನದರ್ ಸ್ಪೆಕ್ಟ್ರಮ್. ಸೊ ಇದರಲ್ಲಿ ಮೈಕ್ರೋವೇವು, ಲೇಸರು, ರೇಡಿಯೋ ಫ್ರೀಕ್ವೆನ್ಸಿ ವೇವ್, ಇದು ಅಬ್ಲೇಷನ್ಸು ಒಂದು ರೇಂಜಲ್ಲಿ ಬರುತ್ತೆ, ಹೀಟ್ ವೇವ್ಸ್. ಓಕೆ, ಸೊ ಇದು 3 ಆ್ಯಕ್ಚುಲಿ ಆಲ್ ದ 3 ಆರ್ ಸೇಮ್, ಹೀಟ್ ಎನರ್ಜಿ ಯೂಸ್ ಮಾಡೋದು. ಸೊ ಹೀಟ್ ಎನರ್ಜಿ ಮೂಲಕ ಆ ವೇನ್ನ ಕ್ಲೋಸ್ ಮಾಡೋದು, ಬರ್ನ್ ಮಾಡಿ ವೇನ್ ಫುಲ್ ಬರ್ನ್ ಆಗಿಬಿಟ್ಟು ಕ್ಲೋಸ್ ಆಗಿಬಿಡುತ್ತೆ ಅಫೆಕ್ಟೆಡ್ ವೇನ್ಸ್. ಓಕೆ, ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ ಪ್ರೊಸೀಜರ್ ವೈಸ್. ಓನ್ಲಿ ಥಿಂಗ್ ಇಸ್ ಅದು ಐಟಮ್ಸ್ ಯೂಸ್ ಮಾಡ್ತೀವಿ ನೋಡಿ, ಆ ಪ್ರೋಬ್ಸ್ ಯೂಸ್ ಮಾಡ್ತೀವಿ, ಅದು ಡಿಫರ್ ಆಗುತ್ತೆ.
ಸೊ ಲೇಸರಲ್ಲಿ ಏನು ಮಾಡ್ತೀವಿ, ಲೇಸರ್ ಲೈಟ್ ಯೂಸ್ ಮಾಡ್ತೀವಿ. ಮೈಕ್ರೋವೇವಲ್ಲಿ ಮೈಕ್ರೋವೇವ್ಸ್ ಸಾಧಾರಣ ಕುಕ್ಕಿಂಗ್ ಯೂಸ್ ಮಾಡ್ತೀವಿ ನೋಡಿ, ಸೇಮ್ ಇದು. ಇದರಲ್ಲಿ ಒಂದು ವೈರ್ ಮೂಲಕ ಆ ವೇನ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿ ವೇನ್ನ ಬರ್ನ್ ಮಾಡೋದು. ರೇಡಿಯೋ ಫ್ರೀಕ್ವೆನ್ಸಿಲಿ ಸೇಮ್ ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿನ ಒಂದು ವೈರ್ ಮೂಲಕ ಒಂದು ಇದಿರುತ್ತೆ, ಒಂದು ಫಿಲಮೆಂಟ್, ಆ ಪ್ರೋಬ್ ಅಂತ. ಸೊ ಅದನ್ನು ಒಳಗಡೆ ವೇನ್ ಒಳಗಡೆ ಪಾಸ್ ಮಾಡಿ ವೇನ್ನ ಬರ್ನ್ ಮಾಡೋದು. ಸೇಮ್ ಈಗ ಕೀಹೋಲ್ ಎಸ್ ಸರ್ಜರಿ. ಸೊ ನಾವು ಹೆಂಗೆ ಇದು ಮಾಡ್ತೀವಿ ಅಂದರೆ, ಇಂಥ ಪ್ರೊಸೀಜರ್ಸಲ್ಲಿ ಅದೇ ಗ್ಲೂ ಥೆರಪಿ ಇರಲಿ ಅಥವಾ ಥರ್ಮಲ್ ಅಬ್ಲೇಷನ್ ಅಥವಾ ಸ್ಕ್ಲೆರೋಥೆರಪಿಲಿ ನೋ ಕಟ್ಟಿಂಗ್, ನೋ ಸ್ಟಿಚಿಂಗ್. ಸೊ ಏನು ಮಾಡ್ತೀವಿ ನಾವು, ಆ ಅಫೆಕ್ಟೆಡ್ ವೇನ್ನ ಒಂದು ಆಕ್ಸಸ್ ನೀಡಲ್ ಮೂಲಕ ಅದರೊಳಗಡೆ ಎಂಟ್ರ್ ಆಗ್ತೀವಿ. ನೀಡಲ್ ಪಂಚರ್ ಮಾಡಿ, ಸೊ ನೀಡಲ್ ಮೂಲಕ ವೇನ್ ಒಳಗಡೆ ಹೋಗ್ತೀವಿ. ಆಮೇಲೆ ಏನು ಮಾಡ್ತೀವಿ, ಒಂದು ಗೈಡ್ ವೈರ್ನ ಪುಷ್ ಮಾಡ್ತೀವಿ ನೀಡಲ್ ಒಳಗಡೆ. ಆಮೇಲೆ ಗೈಡ್ ವೈರ್ ಹೋದ ತಕ್ಷಣ ಒಳಗಡೆ ಆ ನೀಡಲ್ನ ಹೊರಗಡೆ ತೆಗಿತೀವಿ. ಗೈಡ್ ವೈರ್ ಹೊರಗಡೆ ಇರುತ್ತೆ ವೇನ್ ಅದರೊಳಗೆ ಕ್ಯಾಮ್ರಾ ಇರೋದಾ? ಕ್ಯಾಮ್ರಾ ಏನಿಲ್ಲ, ಸ್ಕ್ಯಾನ್ ಮಾಡಿಕೊಂಡೆ ಮಾಡೋದು. ಇದು ಅಲ್ಟ್ರಾಸೌಂಡ್, ರಿಯಲ್ ಟೈಮ್ ಅಲ್ಟ್ರಾಸೌಂಡ್ ಗೈಡೆನ್ಸ್ ಎಲ್ಲ ಮಾಡೋದು. ಆ ಗೈಡ್ ವೈರ್ ಒಳಗಡೆ ಏನು ಮಾಡ್ತೀವಿ, ಒಂದು ಶೀತ್ ಬರುತ್ತೆ, ವೇನ್ ಶೀತ್. ಅದು ಶೀತ್ನ ಒಳಗಡೆ ಪಾಸ್ ಮಾಡ್ತೀವಿ. ವೇನ್ ಶೀತ್ನ ಒಳಗಡೆ ಪಾಸ್ ಮಾಡಿ ಆಮೇಲೆ ಗೈಡ್ ವೈರ್ನ ಹೊರಗಡೆ ತೆಗಿತೀವಿ. ಆ ಶೀತು ವೇನ್ ಒಳಗಡೆ ಇರುತ್ತೆ. ಆ ಶೀತ್ ಒಳಗಡೆ ಈಗ ಇದನ್ನು ಪುಷ್ ಮಾಡ್ತೀವಿ. ಆ ಪ್ರೋಬ್ನ, ಲೇಸರ್ ಪ್ರೋಬ್ ಇರಲಿ, ಮೈಕ್ರೋವೇವ್ ಪ್ರೋಬ್ ಇರಲಿ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಪ್ರೋಬ್, ಅದನ್ನು ಒಳಗಡೆ ಹಾಕ್ತೀವಿ ವೇನ್ ಒಳಗಡೆ. ಹಾಕಿ ಆ ಜಂಕ್ಷನ್ ಬರುತ್ತೆ ನೋಡಿ, ಮೇನ್ ಜಂಕ್ಷನ್, ಡೀಪ್ ವೇನ್ಸ್ ಇರುತ್ತೆ ನೋಡಿ, ಈ ಸೂಪರ್ಫಿಷಿಯಲ್ ವೇನ್ಸ್. ಆ ಜಂಕ್ಷನ್ ತನಕ ಹೋಗ್ಬಿಟ್ಟು ಅಲ್ಲಿ ಪ್ಲೇಸ್ ಮಾಡಿ ಆ ಜಂಕ್ಷನಿಂದ ಫುಲ್ ವೇನ್ನ ಬರ್ನ್ ಮಾಡೋದು ಕೆಳಗೆ ತನಕ, ಕಾಲು ಕೆಳಗೆ ತನಕ. ಸೊ ಏನಾಗುತ್ತೆ, ಎಂಟೈರ್ ವೇನ್ ಹಂಗೆ ಕ್ಲೋಸ್ ಆಗಿಬಿಡುತ್ತೆ. ಬರ್ನ್ ಆದ ತಕ್ಷಣ ಹಂಗೆ ಕ್ಲೋಸ್ ಆಗಿಬಿಡುತ್ತೆ. ಕ್ಲೋಸ್ ವೇನ್ ಅಷ್ಟೇ, ಇನ್ನು ಅದೇ ಬಂದು ಅದು ರೋಡ್ ಕ್ಲೋಸ್ ಥರ ವೇನ್ ಇಸ್. ಸೊ ಅದನ್ನು ಮುಚ್ಚಿದ ತಕ್ಷಣ ಕಾಲು ಸುತ್ತಿ ನೆಟ್ವರ್ಕ್ ಆಫ್ ವೇನ್ಸ್ ಇರುತ್ತೆ. ಕಾಲು ಸುತ್ತಿ ಸುಮಾರು ವೇನ್ಸ್ ಇರುತ್ತೆ, ಎಲ್ಲ ಇಂಟರ್ ಕನೆಕ್ಟೆಡ್. ಸೊ ಒಂದು ದಾರಿನ ಮುಚ್ಚಿದ್ರೆ ಇನ್ನೊಂದು ದಾರಿಯಲ್ಲಿ ರಕ್ತ ಹೋಗ್ತಾ ಇರುತ್ತೆ. ಅದೇ ರೋಡ್ ಕ್ಲೋಸ್ ಮಾಡ್ತಾರೆ. ಈಗ ರೋಡ್ ಬ್ಲಾಕ್ ಆದರೆ ಬೇರೆ ರೂಟಲ್ಲಿ. So that is your medical way of telling your blood ge this road is closed. Yes. So you have to now go from search another route. So because of this, this procedure has become successful. Illandre there will be no other way. We cannot close that vein at all. Wow. So God has given us many things, multiple things they have given. 2 eyes, 2 ears, but only 1 tongue, like that. So veins, plenty of veins they have given. Amazing. ಸೊ ನಾವು ಆಮೇಲೆ ಇಷ್ಟು ಗ್ಲೂ ಥೆರಪಲ್ಲಿ ಏನು ಮಾಡ್ತೀವಿ, ವಿ ಡೋಂಟ್ ಯೂಸ್ ಎನಿ ಥರ್ಮಲ್ ಎನರ್ಜಿ, ಜಸ್ಟ್ ಇಂಜೆಕ್ಟಿಂಗ್ ಅಡಿಸಿವ್ ಇನ್ ಟು ದ ವೇನ್, ಅಫೆಕ್ಟೆಡ್ ವೇನ್, ಆ್ಯಂಡ್ ಗಿವಿಂಗ್ ಕಂಪ್ರೆಷನ್, ಕ್ಲೋಸಿಂಗ್ ದಟ್ ವೇನ್. ಸಿಂಪಲ್ ಪ್ರೊಸೆಸ್, ಸೇಮ್ ಟೆಕ್ನಿಕ್ ಇಸ್ ಸೇಮ್. ಏನಂದರೆ ವಿ ಡೋಂಟ್ ಯೂಸ್ ಥರ್ಮಲ್ ಎನರ್ಜಿ, ವಿ ಯೂಸ್ ಇನ್ಸ್ಟೆಂಟ್ ಗ್ಲೂ. ಇಂಜೆಕ್ಟ್ ದ ಗ್ಲೂ ಇನ್ ಟು ದ ವೇನ್. ಗ್ಲೂ ಅಂದರೆ ಲಿಟ್ರಲಿ ಅಡಿಸಿವ್ ಸೈನಾಕ್ರಿಲೇಟ್, ಕ್ವಿಕ್ ಫಿಕ್ಸ್ ಬರುತ್ತೆ ನೋಡಿ, ಸೇಮ್ ಮೆಟೀರಿಯಲ್, ಬಟ್ ದಿಸ್ ಬಯೋಕಂಪ್ಯಾಟಬಲ್ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಹ್ಯೂಮನ್ ಬಾಡೀಸ್. ಸೊ ಇದನ್ನು ಇಂಜೆಕ್ಟ್ ಮಾಡಿ ಕ್ಲೋಸ್ ಮಾಡ್ತೀವಿ. ಜಾಮ್ ಮಾಡ್ತೀವಿ. ಸೊ ಈಗ ನಾನು ಥರ್ಮಲ್ ಹೋಗ್ಬೇಕಾ, ಗ್ಲೂ ಹೋಗಬೇಕಾ, ಆ ಡಿಸಿಷನ್ ಹೆಂಗೆ ಆಗೋದು? ಸೊ ಇಟ್ ಡಿಪೆಂಡ್ಸ್ ಆನ್ ದ ಕೇಸ್. ಸಪೋಸ್ ಮೋಸ್ಟ್ ಆಫ್ ದ ಕೇಸಲ್ಲಿ ಇದು ಮಾಡ್ಬೋದು, ಈ ಥರ್ಮಲ್ ಅಬ್ಲೇಷನ್ ಅಥವಾ ಗ್ಲೂ ಥೆರಪಿ. ಕೆಲವು ಕೇಸಲ್ಲಿ ಥರ್ಮಲ್ ಅಬ್ಲೇಷನ್ ಮಾಡೋಂಗಿಲ್ಲ. ಸಪೋಸ್ ಪೇಸ್ ಮೇಕರ್ ಏನಾದ್ರು ಇದ್ದರೆ ಪೇಷಂಟ್ಸಲ್ಲಿ, ಪೇಸ್ ಮೇಕರ್ ಆರ್ಟಿಫಿಷಿಯಲ್ ಪೇಸ್ ಮೇಕರ್ ಯೂಸ್ ಮಾಡ್ತಾರೆ ನೋಡಿ, ಆ ಪೇಸ್ ಮೇಕರ್ ಡಿವೈಸ್ ಇದ್ದರೆ ಈ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಮೈಕ್ರೋವೇವ್ ಅಬ್ಲೇಷನ್ ಅಥವಾ ಈ ಲೇಸರ್ ಅಬ್ಲೇಷನು ಮಾಡೋಂಗಿಲ್ಲ. ಯಾಕಂದರೆ ಇಟ್ ವಿಲ್ ಅಫೆಕ್ಟ್ ದ ಪೇಸ್ ಮೇಕರ್. ಫಂಕ್ಷನ್ ಆಫ್ ದ ಪೇಸ್ ಮೇಕರ್ ವಿಲ್ ಬಿ ಅಫೆಕ್ಟೆಡ್, ಸ್ಟಾಪ್ ಆಗ್ಬೋದು. ಯಾಕಂದರೆ ಇಟ್ಸ್ ಯೂಸಸ್ ವೇವ್ಸು, ಎನರ್ಜಿ ವೇವ್ಸು. ಸೊ ದಿಸ್ ವಿಲ್ ಅಫೆಕ್ಟ್ ದ ಪೇಸ್ ಮೇಕರ್. ಇದು ಇಂಪಲ್ಸಸ್, ಆ ಪಲ್ಸಸ್ ಬರುತ್ತಲ್ವ, ಅದರಿಂದ ಕ್ರಿಯೇಟ್ ಆಗುತ್ತಲ್ವಾ, ಇಟ್ ಕ್ಯಾನ್ ಅಫೆಕ್ಟ್ ದೋಸ್ ಪಲ್ಸಸ್. ಪೇಷಂಟ್ ಕ್ಯಾನ್ ಡೈ ವಿತ್ ಹಾರ್ಟ್ ಅಟ್ಯಾಕ್. ಸೊ ಅದಕ್ಕೆ ಅಂಥ ಕೇಸಲ್ಲಿ ಗ್ಲೂ ಥೆರಪಿಸ್ ಅಡ್ವೈಸ್ಡ್. ಗ್ಲೂ ಥೆರಪಿಲಿ ಏನು ಮಾಡ್ತೀವಿ, ಇದರಲ್ಲಿ ಏನು ವಿ ಡೋಂಟ್ ಯೂಸ್ ಎನ್ ಎನರ್ಜಿ, ಓನ್ಲಿ ಅಡಿಸಿವ್. ಸೊ ಡೈರೆಕ್ಟ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಗ್ಲೂ ಥೆರಪಿ. ಸೊ ಈಗ ಈ ಮಧ್ಯ ಐ ವಾಸ್ ಸೋ ಕೇಳಿ ನನಗೆ ಆಶ್ಚರ್ಯ ಆಯಿತು. ಏವಿಸ್ ಬೇಸಿಕ್ಲಿ ಇಂಡಿಯಾದಲ್ಲೇ ಫಸ್ಟ್, ಲೈಕ್ ಈಗೆಲ್ಲ ಮಲ್ಟಿ ಸ್ಪೆಷಾಲಿಟಿ ಇದೆ, ಸಿಂಗಲ್ ಸ್ಪೆಷಾಲಿಟಿ ಅಂತ ವ್ಯಾರಿಕೋಸ್ ವೇನ್ ಇಟ್ಕೊಂಡು ಐ ಥಿಂಕ್ ಡಾಕ್ಟರ್ ರಾಜಾ ಅವರು ಶುರು ಮಾಡಿದ ಇದು. ಇವತ್ತು 6 ಸ್ಟೇಟ್ಸ್ಗಳಲ್ಲಿ ಕ್ಲೋಸ್ ಟು 40+ ಸೆಂಟರ್ಸು ಇಷ್ಟೆಲ್ಲ ಇದೆಯಲ್ಲ. ನೆಕ್ಸ್ಟ್ ಪ್ರಶ್ನೆ ಹುಟ್ಕೊಳ್ಳೋದು, ಈಗ ಒಬ್ಬ ಪೇಷಂಟಿಗೆ 5 ಇಲ್ಲ 6 ಆಪ್ಷನ್ಸ್ ಇದೆ, ಎಲ್ಲರೂ ಹಾಸ್ಪಿಟಲ್ಸೇ. ಬಟ್ ಈಗ ನಾನು ಏವಿಸ್ಗೆ ಒಂದು ಸಿಂಗಲ್ ಸ್ಪೆಷಾಲಿಟಿ ಅಂತ ಅಂದಾಗ ಬೇರೆ ಎಲ್ಲೂ ಇಲ್ಲದೆ ಇರೋದು ಯಾವುದೋ ಫೆಸಿಲಿಟಿ ಇಲ್ಲಿ ಏನಿರುತ್ತೆ, ಇದರಲ್ಲಿ ಇನ್ನೂ ಸ್ಟಡಿ ಮುಂದೆ ಇರುತ್ತಾ, ಅಡ್ವಾನ್ಸ್ಮೆಂಟ್ಸ್ ಹೆಚ್ಚಿರುತ್ತಾ ಅನ್ನೋ ಒಂದು ಕುತೂಹಲ ಬರುತ್ತೆ. ಸೊ ನೀವು ನೋಡ್ದಂಗೆ ಹೌ ಅಹೆಡ್ ಅಥವಾ ಹೌ ಡಿಫ್ರೆಂಟ್ ಆರ್ ಯು ಆಲ್ ಕಂಪೇರ್ಡ್ ಟು ಅದರ್ ಹಾಸ್ಪಿಟಲ್ಸ್ ಸರ್ ಫಾರ್ ಅ ಪೇಷಂಟ್ ಟು ಎವ್ಯಾಲ್ಯೂಯೇಟ್ ಹಿಸ್ ಆರ್ ಹರ್ ಆಪ್ಷನ್ಸ್? ಸೊ ಏವಿಸ್ ಹಾಸ್ಪಿಟಲ್ಸ್ ಬಂದ್ಬಿಟ್ಟು ಇಟ್ಸ್ ಅ ಕಾಂಪ್ರಿಹೆನ್ಸಿವ್ ವ್ಯಾಸ್ಕ್ಯುಲರ್ ಸೆಂಟರ್.
ಫಸ್ಟ್ ಟೈಮ್ ಇನ್ ಇಂಡಿಯಾ ಆ್ಯಂಡ್ ಫಸ್ಟ್ ಟೈಮ್ ಇನ್ ಏಷ್ಯಾ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ರು. ಎಕ್ಸ್ಕ್ಲೂಸಿವ್ಲಿ ವಿ ಟ್ರೀಟ್ ಓನ್ಲಿ ವ್ಯಾಸ್ಕ್ಯುಲರ್ ಕಂಡೀಷನ್ಸ್, ಮೇನ್ಲಿ ವ್ಯಾರಿಕೋಸ್ ವೆಯ್ನ್ಸ್ ಪ್ಲಸ್ ಅದರ್ ಕಂಡೀಷನ್ಸ್ ಆಲ್ಸೋ ಲೈಕ್ ಆರ್ಟೀರಿಯಲ್ ಸ್ಟೆನೋಸಿಸ್ಸು, ಈ ಬ್ರೆಸ್ಟಲ್ಲಿ ಲಂಪ್ಸ್ ಬಂದರೆ ಫೈಬ್ರಾಯ್ಡಿನೋಮಾ ಅಂತ ಹೇಳ್ತೀವಲ್ಲ, ಅದನ್ನ ಅಬ್ಲೇಷನ್ ಮಾಡ್ತೀವಿ. ಆಮೇಲೆ ಥೈರಾಯ್ಡ್ ನಾಡ್ಯೂಲ್ ಅಬ್ಲೇಷನ್ ಮಾಡ್ತೀವಿ. ಆಮೇಲೆ ಯೂಟ್ರೈನ್ ಫೈಬ್ರಾಯ್ಡ್ಸ್ ಅದು ಅಬ್ಲೇಷನ್ ಮಾಡ್ತೀವಿ. ದಟ್ ಇಸ್ ವಿದೌಟ್ ಸರ್ಜರಿ, ಡೈರೆಕ್ಟ್ ಆ ಟ್ಯೂಮರ್ನ ಇದು ಮಾಡೋದು. ಸಾರಿ, ಅಬ್ಲೇಷನ್ ಅಂದರೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್. ಅಬ್ಲೇಷನ್ ಮೀನ್ಸ್ ಇಟ್ಸ್ ಡೆಸ್ಟ್ರಾಯಿಂಗ್ ದಟ್ ಸ್ಟ್ರಕ್ಚರ್, ಲೈಕ್ ಆರ್ಟ್ರಿ ಸಪ್ಲೈ ಆರ್ ದ ವೇನ್ ಸಪ್ಲೈ ಇರುತ್ತೆ ನೋಡಿ, ಬ್ಲಡ್ ಸಪ್ಲೈ, ಅದನ್ನ ಕಟ್ ಮಾಡ್ಬೋದು ಬೈ ಯೂಸಿಂಗ್ ಹೀಟ್ ಎನರ್ಜಿ ಆರ್ ಗ್ಲೂ ಥೆರಪಿ. ಗ್ಲೂ ಅದಕ್ಕೂ ವರ್ಕ್ ಆಗುತ್ತೆ? ಅದು ವರ್ಕ್ ಆಗಲ್ಲ. ಅಬ್ಲೇಷನ್ ಅಟ್ ಪ್ರೆಸೆಂಟ್ ಓನ್ಲಿ ಅಬ್ಲೇಷನ್ ಇಸ್ ಗೋಯಿಂಗ್ ಆನ್. ಓಕೆ, ವಿ ಆರ್ ಯೂಸಿಂಗ್ ಓನ್ಲಿ ಅಬ್ಲೇಷನ್. ಸೊ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮೇನ್ಲಿ ಅದೇ ಯೂಸ್ ಮಾಡೋದು. ಈ ಯೂಟ್ರೈನ್ ಫೈಬ್ರಾಯ್ಡ್ ಇರಲಿ, ಬ್ರೆಸ್ಟ್ ಲಂಪ್ಸ್ ಇರಲಿ, ಥೈರಾಯ್ಡ್ ನಾಡ್ಯೂಲ್ಸ್, ಇದೇ ಇದು ಮಾಡ್ತೀವಿ. ಆಮೇಲೆ ವ್ಯಾರಿಕೋಸಿಲ್ ಅಂತ ಇನ್ನೊಂದು ಕಂಡೀಷನ್ ಇದೆ. ಸ್ಕ್ರೋಟಮಲ್ಲಿ ಆ ವೇನ್ಸ್ ಬರುತ್ತೆ ನೋಡಿ, ದಟ್ ಈಸ್ ಸಿಮಿಲರ್ ಟು ವ್ಯಾರಿಕೋಸ್ ವೇನ್ಸ್ ಇನ್ ದ ಸ್ಕ್ರೋಟಮ್. ಆ ಮೇಲ್ಸಲ್ಲಿ ಸ್ಕ್ರೋಟಮ್ ವೇನ್ಸ್ ಇರುತ್ತೆ ನೋಡಿ, ಟೆಸ್ಟಿಕ್ಯುಲರ್ ವೇನ್ಸ್ ಅಂತ, ಅದರಲ್ಲಿ ಆ ಉಬ್ಬಿರೋ ರಕ್ತನಾಳಗಳು ಕಾಣುತ್ತೆ. ಸೊ ಅಂಥ ಕಂಡೀಷನ್ಸಲ್ಲಿ ಅದಕ್ಕೊಂದು ಇದು ಪ್ರೊಸೀಜರ್ ಇದೆ. ಸೊ ಅದನ್ನೇನು ಮಾಡ್ತೀವಿ ನಾವು, ರೆಟ್ರೋಗ್ರೇಡ್ ಅದು ಕಾಯಿಲ್ ಅಬ್ಲೇಷನ್ ಅಂತ, ಅದ್ರ ಮೂಲಕ ಎಂಡೋಸ್ಕೋಪಿ ಪ್ರೊಸೀಜರ್ ಇದನ್ನು. ಸೊ ಅದನ್ನು ಮಾಡ್ತೀವಿ, ಆ ಪ್ರೊಸೀಜರ್ಸು ಮಾಡ್ತೀವಿ ನಮ್ಮ ಏವಿಸ್ ವಾಸ್ಕ್ಯುಲರ್ ಸೆಂಟ್ರಲ್ಲಿ. ಸೊ ನಮ್ಮ ಫೌಂಡರ್ ಇದ್ದಾರೆ ನೋಡಿ, ಡಾಕ್ಟರ್ ರಾಜಾ ಗೋಪಾಲ, ಈಸ್ ಮಾಸ್ಟರ್ ಇನ್ ಆಲ್ ದಿಸ್ ಟೆಕ್ನಿಕ್ಸು. So under his leadership, we have been able to meet all the challenges in all our centers. So he's been our backbone in pushing all this, work for us. ಸೊ ಆಫ್ ಲೇಟ್ ವ್ಯಾರಿಕೋಸ್ ವೇನ್ಸ್ ಒಂದು 10 ಜನರಲ್ಲಿ 3 ಜನಕ್ಕಂತೂ ಇದ್ದೇ ಇರುತ್ತೆ. ಮತ್ತು ದೇಸೇ ಮೀನ್ ನಿಮ್ಮದೇ ನೋಡಿದ್ರೆ ಇನ್ ಅ ಮಂತ್ ಐ ಗೆಸ್ Avis is at least taking 2,000 consultations pan-India. Yes, pan-India we and more than 350 to 400 cases we operate. Operation. So ಈ ಆಪರೇಷನ್ ಅಂತ ಬಂದಾಗ ಎಷ್ಟು ಟೈಮ್ ತೊಗೊಳುತ್ತೆ ಈ ಸರ್ಜರಿಗೆ? So it depends. So minimum 15 minutes to 45 minutes ಆಗುತ್ತೆ. So it depends on the size, length of the vein. ಸೊ ಪೇಷಂಟ್ಸ್ಗೆ ಒಂದೊಂದು ಸರ್ಜರಿ ಮುಂಚೆನೂ ಒಂದೊಂದು ಭಯಗಳಿರುತ್ತೆ. ಈಗ ನನಗೂ ACL ರೀಕನ್ಸ್ಟ್ರಕ್ಷನ್ ಆಗಿದೆ, ನಂಗೆ ಗೊತ್ತು ಸರ್ಜರಿ ಮುಂಚೆ ನಾನು ಏನೇನು ಡೌಟ್ಸ್ಗಳು ಇಟ್ಕೊಂಡೆ ಅಂತ. ಸೊ ಅದೇ ಥರ ಈಗ ವ್ಯಾರಿಕೋಸ್ ವೇನ್ಸ್ ಸರ್ಜರಿ ಅಂತ ಹೆದರ್ಕೊಳ್ಳೋರಿಗೆ ಎನಿ ವರ್ಡ್ ಆಫ್ ಅಡ್ವೈಸ್? ಏನು ಇಟ್ಸ್ ಅ ಸೇಫ್ ಸರ್ಜರಿ ಆ್ಯಕ್ಚುಲಿ, ಏನಿದಿಲ್ಲ, ಹೆದರ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸೊ ಬೇಸಿಕ್ ಥಿಂಗ್ ಏನಂದರೆ, ಅಲ್ಲಿ ಬೇಸಿಕ್ ಟೆಸ್ಟ್ಲ ಮಾಡ್ತೀವಿ, ರಿಅಶ್ಯೂರೆನ್ಸ್ ಕೊಡ್ತೀವಿ ನಾವು, ಕೌನ್ಸಿಲರ್ಸ್ ಇರ್ತಾರೆ. ಸೊ ಅವರು ಒಳ್ಳೆ ಕೌನ್ಸಿಲಿಂಗ್ಲ ಕೊಟ್ಟು ದಿಲ್ ಪ್ರಿಪೇರ್ ದ ಪೇಷಂಟ್ ವೆರಿ ವೆಲ್. ಆಮೇಲೆ ದಿಸ್ ಇಸ್ ಸೇಫೆಸ್ಟ್ ಪ್ರೊಸೀಜರ್ ಆ್ಯಕ್ಚುಲಿ ಕಂಪೇರ್ ಮಾಡಿದೆ ಹೋಲ್ ಟೈಮ್ ಸರ್ಜಿಕಲ್ ಪ್ರೊಸೀಜರ್ಸ್ ಇದೆ ನೋಡಿ, ಅದು ಕಂಪೇರ್ ಮಾಡಿದ್ರೆ ಈ ಲೇಸರ್ ಮತ್ತು ಗ್ಲೂ ಥೆರಪಿ ತುಂಬ ಅಡ್ವಾನ್ಸ್ಡು, ಆಮೇಲೆ ವೆರಿ ಕನ್ವೀನಿಯೆಂಟ್ ಪ್ರೊಸೀಜರ್, ಪೇನ್ಲೆಸ್ ಪ್ರೊಸೀಜರ್ ಅದು, ಆ್ಯಂಡ್ ರಿಕವರಿ ಟೈಮ್ ಇಸ್ ವೆರಿ ಫಾಸ್ಟ್. ಅದು ಒಂದು ಅಡ್ವಾಂಟೇಜ್. ವೆರಸ್ ಆಪ್ರೇಟಿವ್ ಸರ್ಜರಿ ಇತ್ತು ನೋಡಿ ಮುಂಚೆ, ಸರ್ಜಿಕಲ್ ಸ್ಟ್ರಿಪ್ಪಿಂಗ್ ಸರ್ಜರಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಫಾಸ್ಟರ್ ರಿಕವರಿ, ಕ್ವಿಕ್ ರಿಕವರಿ. ಸರ್ಜಿಕಲ್ ಪ್ರೊಸೀಜರ್ ಏನಾಗುತ್ತೆ, ಒಂದು 3 months ರಿಕವರಿ ಟೈಮ್ ಆಗುತ್ತೆ ಆ್ಯಕ್ಚುಲಿ, 3 weeks to 3 months ಆಗುತ್ತೆ. ವೆರಸ್ ಇದರಲ್ಲಿ ರಿಕವರಿ ಆಲ್ಮೋಸ್ಟ್ 1 week ಆ ಬ್ಯಾಂಡೇಜ್ ಇರುತ್ತೆ. 1 week ಆದಮೇಲೆ ದೇ ಕ್ಯಾನ್ ಡೂ ರೊಟೀನ್ ವರ್ಕ್ಸು. ಆ್ಯಕ್ಚುಲಿ ಗ್ಲೂ ಥೆರಪಿಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಅವರು ರೊಟೀನ್ ವರ್ಕ್ ರೆಸ್ಯೂಮ್ ಮಾಡ್ಬೋದು. ದ್ಯಾಟ್ ಬ್ರಿಂಗ್ಸ್ ನಮ್ಮ ಕ್ಯೂರಿಯಾಸಿಟಿ. ಹೇಗಂದರೆ ಈ ಆಪರೇಟಿವ್ ಸರ್ಜರಿ ಎಲ್ಲ ಮೊದಲು ಎಷ್ಟು ಕಾಂಪ್ಲಿಕೇಟೆಡ್ ಇತ್ತು? ಅಂದರೆ ಅದು ಓಪನ್ ಹಾರ್ಟ್ ಸರ್ಜರಿ ಥರನೇ ಇದ್ದಿದ್ದ? ಹೌದು, ಸ್ಟ್ರಿಪ್ಪಿಂಗ್ ಸರ್ಜರಿ. ಅದು ಸುಮಾರು ಒಂದು ಮಲ್ಟಿಪಲ್ ಕಟ್ಸ್ ಮಾಡೋದು, ಒಂದು ಸೊ ಲಿಟ್ರಲಿ ಕಾಲು ಓಪನ್ ಮಾಡಬೇಕಿತ್ತು, ಸ್ಮಾಲ್ ಕಟ್ಸ್ ಮಾಡ್ತೀವಿ. ಓಕೆ, ಸ್ಮಾಲ್ ಮಾಡಿ ಸ್ಟ್ರಿಪ್ಪಿಂಗ್ ಮಾಡೋದು, ಆ ವೇನ್ನ ಎಲಿಯೋದು ಹೊರಗಡೆ, ಆಚೆ ತಗೊಳ್ಳೋದು. ಓಕೆ, ಇದರಲ್ಲಿ ಅಂಥ ಇದು ಪ್ರೊಸೀಜರ್ಸ್ ಇಲ್ಲ. ಜಸ್ಟ್ ವಿ ಆರ್ ಬರ್ನಿಂಗ್ ದ ವೇನ್, ಡೆಸ್ಟ್ರಾಯಿಂಗ್ ದ ವೇನ್. ಬೈ 6 months ಇಟ್ ವಿಲ್ ಗೆಟ್ ಅಬ್ಸಾರ್ಬ್ಡ್ ಬೈ ದ ಬಾಡಿ. ಅದೇ ಬಂದಿದೆ ನೆಕ್ಸ್ಟ್. ಅಲ್ಲಿ ಅದು ಒಣಗಿರೋ ಎಲೆ ಥರ, ಈಗ ಉದಾಹರಣೆಗೆ ಒಂದು ಗಿಡದಲ್ಲಿ ಡೆಡ್, ಇಟ್ ಬಿ ಈಟನ್ ಬೈ ದ ಬಾಡೀಸ್ ಓನ್ ಎಂಜೈಮ್ಸ್. ಇದು ಇರುತ್ತೆ ನೋಡಿ, ಮ್ಯಾಕ್ರೋಫೇಜಸ್, ಬಾಡಿದು ಓನ್ ಸೆಲ್ಸ್ ಅಲ್ವಾ, ದೇ ಲೀಟ್ ಅಪ್ ಫ್ಯಾಗೋಸೈಟೋಸಿಸ್ ಅಂತ ಒಂದು ಇದು ಟರ್ಮ್, ನೀವು ಸೈನ್ಸಲ್ಲಿ ಓದಿರ್ತೀರಾ. ಸೊ ಇಟ್ ವಿಲ್ ಬಿ ಈಟನ್ ಅಪ್ ಬೈ ದೋಸ್ ಮ್ಯಾಕ್ರೋಫೇಜಸ್ ಅಂತ ಸೆಲ್ಸ್. ಬೈ 6 months ಇಟ್ ವಿಲ್ ಡಿಸಪಿಯರ್. ಪೋಸ್ಟ್ ಕೇರ್ ಏನೇನಿರುತ್ತೆ ಡಾಕ್ಟರ್ ವ್ಯಾರಿಕೋಸ್ ವೇನ್ಸ್ ಸರ್ಜರಿ? ಪೋಸ್ಟ್ ಕೇರ್ ಇದರಲ್ಲಿ ಜಾಸ್ತಿ ಏನು ಇದಿರಲ್ಲ. ಸೊ ಇಮಿಡಿಯೇಟ್ ಪೋಸ್ಟ್ ಕೇರಲ್ಲಿ ಸ್ವಲ್ಪ ಒಂದು 2-3 hours ರೆಸ್ಟಲ್ಲಿರ್ತಾರೆ, ಅನಸ್ತೀಸಿಯಾ ಎಫೆಕ್ಟು. ನಾರ್ಮಲಿ ನಾವು IV ಸೆಡೇಷನ್ ಮಾಡ್ತೀವಿ, ಕೆಲವು ಸೆಂಟರ್ಸಲ್ಲಿ ಸ್ಪೈನಲ್ ಅನಸ್ತೀಸಿಯಲ್ಲಿ ಮಾಡ್ತೀವಿ.
ಈ ಐ ವಿ ಸೆಡೇಷನ್ ಮಾಡಿದ್ರೆ ಒಂದು 2 hours ಆದಮೇಲೆ ಮನೆಗೆ ಹೋಗ್ಬೋದು ಅವರು. ಆಮೇಲೆ ಈ ಸ್ಪೈನಲ್ ಅನಸ್ತೀಸಿಯಾ ಆದಮೇಲೆ ಒಂದು 6 hours ಆದಮೇಲೆ ಮನೆಗೆ ಹೋಗ್ಬೋದು ಅವರು. ಸೊ ಕ್ವಿಕ್ ರಿಕವರಿ ಏನಿರಲ್ಲ, ಪೇನ್ಲೆಸ್ ಪ್ರೊಸೀಜರ್ ಇಟ್ ಇಸ್ ಆಲ್ಮೋಸ್ಟ್. ಇನ್ಶೂರೆನ್ಸ್ ಕವರ್ ಆಗುತ್ತಲ್ಲ? ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ ಇದು. ಸೊ ವಾಟ್ ಕ್ಯಾನ್ ಗೋ ರಾಂಗ್? ಈಗ ಉದಾಹರಣೆಗೆ ವ್ಯಾರಿಕೋಸ್ ವೇನ್ ಸರ್ಜರಿ ಅಂತೆಲ್ಲ ಬಂದಾಗ, ರಿಸ್ಕ್ ಅಂತ ಬಂದಾಗ, ನೀವು ಆವಾಗಲೇ ಹೇಳಿರಿ ಪೇಸ್ ಮೇಕರ್ ಅಂತ, ಅದು ಬಿಟ್ಟರೆ ಬೇರೆ ಇನ್ನೇನಾದರೂ ಡಯಾಬಿಟೀಸ್ ಇರೋರು ಮಾಡಿಸ್ಕೋಬೋದಾ? ಬಿ ಪಿ ಇರೋರು ಮಾಡಿಸ್ಕೋಬೋದಾ? ಎಲ್ಲ ಕೋಮಾಬಿಲಿಟೀಸ್ ಇದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ಕಂಟ್ರೋಲ್ ಇರಬೇಕು, ಎಲ್ಲ ಪ್ಯಾರಾಮೀಟರ್ಸು ಕಂಟ್ರೋಲ್ ಇರಬೇಕು. ಸೊ ನಾವೆಲ್ಲ ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಕೇಸ್ ಸೆಲೆಕ್ಷನ್ ಮಾಡ್ತೀವಿ ಅಲ್ವಾ, ಫಸ್ಟ್ ಬೇಸಿಕ್ ಟೆಸ್ಟ್ ಮಾಡ್ತೀವಿ. ಆಮೇಲೆ ಇ ಸಿ ಜಿ, ಎಕೋ, ಇನ್ ಕೇಸ್ ಓಲ್ಡರ್ ಪೇಷಂಟ್ಸು ಎಕೋ ಮಾಡ್ತೀವಿ, 2D ಎಕೋ. ಇದೆಲ್ಲ ಸ್ಕ್ರೀನ್ ಮಾಡಿನೇ ಫಿಟ್ನೆಸ್ ತೊಗೊಂಡು ಆಮೇಲೆ ಆಪ್ರೇಷನ್ಗೆ ಪೋಸ್ಟ್ ಮಾಡೋದು ನಾವು. ಸೊ ನೀವು ಇದುವರೆಗೂ ಓಲ್ಡೆಸ್ಟ್ ಅಂದರೆ ಎಷ್ಟು ವರ್ಷದವ್ರಿಗೆ ಸರ್ಜರಿ ಅಂತ? ಅಪ್ ಟು 93 years ಏಜ್ ತನಕ ಮಾಡಿದ್ದೀವಿ. 16 years to 93 years ಏಜ್ ತನಕ ಆಪ್ರೇಟ್ ಮಾಡ್ತೀವಿ ನಾವು. ನೋ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್, ಆಪ್ರೇಷನ್ ಏನು ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಪೋಸ್ಟ್ ಆಪ್ ಕಾಂಪ್ಲಿಕೇಶನ್ಸ್ ವೆರಿ ಮಿನಿಮಲ್, ಜಾಸ್ತಿ ಏನಿರಲ್ಲ ಕಾಂಪ್ಲಿಕೇಶನ್ಸ್, ಆಲ್ಮೋಸ್ಟ್ ಕಾಂಪ್ಲಿಕೇಶನ್ಸ್ ಫ್ರೀ. ಅಕಸ್ಮಾತ್ ಕಾಂಪ್ಲಿಕೇಶನ್ಸ್ ಆದರೂ ಏನೇನು ಆಗಬಹುದು? ಏನು ಸಣ್ಣ ಪುಟ್ಟ ಒಂದು ರೆಡ್ನೆಸ್ ಬರ್ಬೋದು ಚರ್ಮಲ್ಲಿ, ಆ ಹೀಟ್ ಎಫೆಕ್ಟ್ ಇರುತ್ತೆ ನೋಡಿ, ಹೀಟ್ ಎನರ್ಜಿ ಯೂಸ್ ಮಾಡ್ತೀವಲ್ವ, ಅದ್ರದ್ದು ಎಫೆಕ್ಟ್ ಸ್ವಲ್ಪ ರೆಡ್ನೆಸ್ ಆಗ್ಬೋದು. ಒಂದು 2-3 weeks ಇರುತ್ತೆ, ಅದು ಹೋಗ್ಬಿಡುತ್ತೆ ತಾನೇ. ಸೊ ಅದನ್ನು ಬಿಟ್ಟರೆ ಬೇರೆ ಏನು ಮೇಜರ್ ಸೈಡ್ ಎಫೆಕ್ಟ್ಸ್ ಇರಲ್ಲ. ಎಲ್ಲರೂ ಸರ್ಜರಿಗೆ ಭಯ ಪಡೋರು ಇದ್ದಾರೆ ಅಂದ್ಕೊಳ್ಳಿ. ಏನೇ ಅದು ಸರ್ಜರಿ ಲೆವೆಲ್ಗೆ ಬಂದಿದೆ ಅಂದ್ರೂ ಈ ಹಳೆ ಕಾಲದಲ್ಲೆಲ್ಲ ಈ ಥರ ಸರ್ಜರಿಗೆ ಹೆದರ್ಕೊಳ್ಳೋರು, ದೇ ಗೋ ಫಾರ್ ಈ ಆಯಿಲ್ ಮಸಾಜಸ್ಸು ಇದೆಲ್ಲ. ಸೊ ವಾಟ್ ಈಸ್ ಯುವರ್ ಥಾಟ್ ಆನ್ ದೀಸ್ ಮನೆ ಮದ್ದುಗಳು ಅಥವಾ ಸಮ್ ಓಲ್ಡ್ ಪ್ರಾಕ್ಟಿಸಸ್ ವಿಚ್ ಸಮ್ ಪೀಪಲ್ ಬ್ಲೈಂಡ್ಲಿ ಬಿಲೀವ್? ಅದೆಲ್ಲ ಒಂದು ಟೆಂಪ್ರರಿ ರಿಲೀಫ್ ಸಿಗುತ್ತೆ ಈ ಮಸಾಜಲ್ಲಿ, ಆಮೇಲೆ ಹರ್ಬಲ್ ಟ್ರೀಟ್ಮೆಂಟಲ್ಲಿ ಟೆಂಪ್ರರಿ ರಿಲೀಫ್ ಸಿಗುತ್ತೆ. ಆ ಟೈಮ್ಗೆ, ಆ ಮೂಮೆಂಟ್ಗೆ ಅವ್ರಿಗೆ ರಿಲೀಫ್ ಸಿಗುತ್ತೆ. ಆಮೇಲೆ ಏನಾಗುತ್ತೆ, ದೇ ಲೀಡ್ ಆನ್ ಟು ಕಾಂಪ್ಲಿಕೇಟೆಡ್ ಸ್ಟೇಜು. ಅಂದರೆ ಅದೇ ಬ್ಲ್ಯಾಕ್ ಕಲರ್ ಆಗುತ್ತೆ, ಬ್ಲ್ಯಾಕ್ನಿಂಗ್ ಸ್ಟೇಜು, ಆಮೇಲೆ ಅಲ್ಸರ್ ಸ್ಟೇಜ್ ಆಗಿಬಿಡುತ್ತೆ. ಸೊ ಅಲ್ಸರ್ ಸ್ಟೇಜ್ ಆದಮೇಲೆ ಇಂಥವರು ನಮ್ಮ ಹತ್ರ ಬರ್ತಾರೆ, ಆ ಟ್ರೀಟ್ಮೆಂಟ್ಲ ಆದಮೇಲೆ ನಮ್ಮ ಹತ್ರ ಬರ್ತಾರೆ. ಸೊ ಫೈನಲ್ ಟ್ರೀಟ್ಮೆಂಟ್ ನಾವು ಇದೇ ಪ್ರೋಟೋಕಾಲ್ ಫಾಲೋ ಮಾಡೋದು, ಲೇಸರ್ ಅಥವಾ ಗ್ಲೂ ಥೆರಪಿ. ಅಕಸ್ಮಾತ್ ಈ ಲೇಸರು ಗ್ಲೂ ಥೆರಪಿಗೂ ಹೆದರ್ಕೊಳ್ಳೋರು ಫಾರ್ ವಾಟ್ ಎವರ್ ರೀಸನ್ಸ್, ಭಯ ಅಥವಾ ದುಡ್ಡಿಂದು ಕಷ್ಟ, ಬೇರೆ ಏನಾದ್ರು ಆಪ್ಷನ್ ಇದೆಯಾ ಅದಕ್ಕೆ? ಓನ್ಲಿ ಆಪ್ಷನ್ ಇದು, ಸ್ಟಾಕಿಂಗ್ಸ್ ಹಾಕ್ಕೋಬೇಕು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಆ್ಯಕ್ಟಿವಿಟಿ, ವಾಕಿಂಗ್ ಅದರೆಲ್ಲ ಮ್ಯಾನೇಜ್ ಮಾಡಬೇಕು. ಏನು ಉಳಿದಿದೆಯೋ ಲೈಫನ್ನು ಹಂಗೆ ಬಟ್ ಏನಾದರೂ ಊಟ ಜಾಸ್ತಿ ಆಗ್ತಾ ಇರುತ್ತೆ, ಸ್ಕಿನ್ ಲಾಸ್ ಆಗುತ್ತೆ. ಆಮೇಲೆ ದಟ್ ವಿಲ್ ಬಿ ಅ ಮೇಜರ್ ಇಶ್ಯೂ ಬಿಕಾಸ್ ಆಫ್ ಇನ್ಫೆಕ್ಷನ್. ಇನ್ಫೆಕ್ಷನ್ ಕ್ಯಾನ್ ಸ್ಪ್ರೆಡ್ ಎನಿವೇರ್. ಸೆಪ್ಟಿಸಿಮಿಯಾ ಆಗ್ಬೋದು, ಓಕೆ, ಬ್ಲಡ್ ಕ್ಲಾಟಿಂಗ್ ಆಗ್ಬೋದು. ಆ ಕ್ಲಾಟ್ ಆದರೆ ಡೀಪ್ ವೇನ್ಗೆ ಒಳಗಡೆ ಹೋದರೆ ಇಟ್ ಕ್ಯಾನ್ ಎಂಟರ್ ದ ಮೇನ್ ಸರ್ಕ್ಯುಲೇಷನ್, ಹಾರ್ಟ್ಗೆ ಹೋಗ್ಬಿಟ್ಟು ಮೇನ್ ಸರ್ಕ್ಯುಲೇಷನ್ ಹೋಗ್ಬಿಟ್ರೆ ಬ್ರೈನ್ಗೆ ಹೋದರೆ ಸ್ಟ್ರೋಕ್ ಆಗ್ಬೋದು. ಕಿಡ್ನಿಲಿ ಹೋಗಿ ಸ್ಟ್ರಕ್ ಆದರೆ ಕಿಡ್ನಿ ಫೇಲಿಯರ್ ಆಗ್ಬೋದು. ಮೇನ್ಲಿ ಇಟ್ ವಿಲ್ ಅಟ್ಯಾಕ್ ದ ಲಂಗ್ಸ್ ಫಸ್ಟು. ಆವಾಗ ಏನಾಗುತ್ತೆ, ಪಲ್ಮನರಿ ಎಂಬೋಲಿಸಮ್ ಅಂತ ಒಂದು ಮೆಡಿಕಲ್ ಎಮರ್ಜೆನ್ಸಿ, ಇಟ್ ವಿಲ್ ಲೀಡ್ ಟು ಡೆತ್. ಸೊ ಕಾಸ್ ಆಫ್ ಡೆತ್ ಇದೆ ಮೇನ್ ಕಾರಣ, ಪಲ್ಮನರಿ ಎಂಬೋಲಿಸಮ್. ಕ್ಲಾಟ್ ಆಗಿಬಿಟ್ಟು ಪಲ್ಮನರಿ ಎಂಬೋಲಿಸಮ್ ಆಗಿ ಸಡನ್ ಡೆತ್ ಆಗ್ಬೋದು. ಅಂದರೆ ಇದು ಪೀಪಲ್ ಹೂ ಇಗ್ನೋರ್, ಬೇಡ ಸರ್ಜರಿ ಬೇಡ, ಇಂಥವ್ರದಲ್ಲಿ ಈ ಕಾಂಪ್ಲಿಕೇಶನ್ಸ್ ಚಾನ್ಸಸ್ ಇದೆ. ಸೊ ಅದಕ್ಕೆ ದೇ ಶುಡ್ ನಾಟ್ ಟೇಕ್ ಇಟ್ ಲೈಟ್ಲಿ. ಸೊ ವ್ಯಾರಿಕೋಸ್ ವೇನ್ಸ್ ಶುಡ್ ಬಿ ಟ್ರೀಟೆಡ್ ಸೀರಿಯಸ್ಲಿ. ನಾನು ಓದ್ತಾ ಇದ್ದಾಗ ಜೆಂಡರ್ ಅಂತ ಬಂದಾಗ ಐ ವಾಸ್ ಟೋಲ್ಡ್ ಹೆಣ್ಮಕ್ಳಲ್ಲಿ ಇದು ಬರೋಕ್ಕೆ ಹೆಚ್ಚು ಚಾನ್ಸಸ್ ಇರುತ್ತೆ ಅಂತ. ಅದಕ್ಕೆ ಒನ್ ಆಫ್ ದ ಕಾಸಸ್ ಇಸ್ ಪ್ರೆಗ್ನೆನ್ಸಿ, ಹಾರ್ಮೋನಲ್ ಇಂಬ್ಯಾಲೆನ್ಸು. ಅಂದರೆ ಸೊ ನಾರ್ಮಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ರೇಷಿಯೋ ಇರುತ್ತೆ, ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಪ್ರೊಜೆಸ್ಟ್ರಾನ್ ಸ್ವಲ್ಪ ಕಡಿಮೆ ಇರುತ್ತೆ. ಆ ರೇಷಿಯೋ ರಿವರ್ಸ್ ಆದರೆ ಆವಾಗ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ, ಪ್ರೊಜೆಸ್ಟ್ರಾನ್ ಎಫೆಕ್ಟ್ ಜಾಸ್ತಿ ಇದ್ದರೆ ವ್ಯಾರಿಕೋಸ್ ವೇನ್ನಲ್ಲಿ ರಿಲ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ. ಸೊ ಆವಾಗ ಉಬ್ಬಕ್ಕೆ ಚಾನ್ಸ್ ಜಾಸ್ತಿ ಇದೆ, ಪ್ರೊಜೆಸ್ಟ್ರಾನ್ ಲೆವೆಲ್ ಜಾಸ್ತಿ ಆದರೆ. ಸೊ ಆವಾಗ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಜಾಸ್ತಿ ಇದೆ. ಸೊ ಹೆಣ್ಮಕ್ಳು ಏನಾದ್ರು ಸಪ್ರೇಟಾಗಿ ಮಾಡಬೇಕಾ? ಅಂದರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಎಕ್ಸ್ಟ್ರಾ ಪ್ರಿಕಾಷನ್ಸ್ ಏನು ತೊಗೋಬೋದು? ಸೇಮ್ ಆ್ಯಕ್ಟಿವಿಟಿ, ಸೇಮ್, ಅದು ಬಿಟ್ಟು ಬೇರೆ ಇನ್ ಕೇಸ್ ಏನಾವುದು ಸಣ್ಣ ಪುಟ್ಟ ಸಿರೆಗಳು ಕಾಣಿದ್ರೆ, ಲೈಕ್ ಸ್ಪೈಡರ್ ವೇನ್ಸು ಅಥವಾ ಏನಾದ್ರು ಉಬ್ಬಿರೋ ರಕ್ತನಲ್ಲಿ ಕಾಣಿದ್ರೆ ಸ್ಟಾಕಿಂಗ್ಸ್ ಹಾಕೋಬೇಕು ತಕ್ಷಣ. ಅವರು ಹಾಕ್ಕೊಂಡ್ರೆ ಸ್ವಲ್ಪ ಪ್ರೊಟೆಕ್ಷನ್, ಇಟ್ ವಿಲ್ ಮೇಂಟೈನ್ ಅಟ್ ದಟ್ ಸ್ಟೇಜು. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಥವಾ ಹಾಗೆ ಅವರೇ ಡೈರೆಕ್ಟ್ ಹಾಕೋಬೋದು. ಆಮೇಲೆ ದೇ ಕ್ಯಾನ್ ಕನ್ಸಲ್ಟ್ ಆಲ್ಸೋ, ದೇ ಶುಡ್ ಕನ್ಸಲ್ಟ್ ಅ ಡಾಕ್ಟರ್ ಫಸ್ಟ್. ಅಕಸ್ಮಾತ್ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಸ್ಟಾಕಿಂಗ್ಸ್ ಹಾಕೋದು ಒಳ್ಳೆಯದು. ಸೊ ಹೌ ಟು ಐಡೆಂಟಿಫೈ ಸ್ಪೈಡರ್ ವೇನ್? ಸಣ್ಣ ಪುಟ್ಟ ಸಿರೆಗಳು ಕಾಣುತ್ತೆ, ಸ್ಪೈಡರ್ ಥರ ಇರುತ್ತೆ, ಒಂಥರ ಫೈನ್ ಸ್ಲೆಂಡರ್, ಆ ಪೆನ್ಸಿಲ್ ಲೈನ್ ಥರ ಇರುತ್ತೆ, ಬ್ಲೂ ಕಲರ್, ಬ್ಲೂಯಿಶ್ ಇರುತ್ತೆ. ಕೆಲವ್ರಿಗೆ ಪಿಂಕಿಶ್ ಕಲರ್ ಇರುತ್ತೆ. ಸರ್ ಕೆಲವ್ರದ್ದು ಸ್ಕಿನ್ ಕಾಂಪ್ಲೆಕ್ಷನ್ ಡಾರ್ಕ್ ಇದೆ ಅಂದ್ಕೊಳ್ಳಿ, ಅವರಲ್ಲಿ ಕಾಣಲ್ಲ. ಸೊ ಅವಾಗ ಅವ್ರಿಗೆ ಬೇರೆ ಏನಾದ್ರು ಸಿಂಪ್ಟಮ್ಸ್ ಇದೆಯಾ? ಅದೇ ಪೇನ್, ಭಾರ, ನೋವು, ಕಾಲು ಊದ್ಕೊಳ್ಳುತ್ತೆ,
ಆಮೇಲೆ ಬ್ಲ್ಯಾಕ್ನೆಸ್ ಬಂದುಬಿಡುತ್ತೆ. ಇನ್ ಕೇಸ್ ಅಡ್ವಾನ್ಸ್ ಸ್ಟೇಜಸಲ್ಲಿ ಸ್ಕಿನ್ ಬ್ಲ್ಯಾಕ್ ಆಗೋದು ಶುರು ಆಗುತ್ತೆ. ಪೇನ್ ಯೂಶಲಿ ಎಲ್ಲಿ ಬರುತ್ತೆ ಈಗ? ಆ್ಯಂಕಲ್ ಕಾಫ್ ಮೇಲೆ? ಕಾಫ್ ರೀಜನಲ್ಲಿ ಜಾಸ್ತಿ ಬರೋದು. ಆಮೇಲೆ ಇನ್ನೊಂದು ಫೀಚರ್, ಇಂಪಾರ್ಟೆಂಟ್ ಫೀಚರ್ ಅಂದರೆ ಜಾಸ್ತಿ ಅದು ನಿಂತ್ಕೊಂಡು ಕೂತ್ಕೊಂಡ್ರೆ ಸಿಮ್ಟಮ್ಸ್ ಜಾಸ್ತಿ ಆಗುತ್ತೆ. ನೋವು ಅಥವಾ ಭಾರ ಜಾಸ್ತಿ ಆಗುತ್ತೆ. ಅಂಥವ್ರು ಏನು ಮಾಡಿ ವಾಕ್ ಮಾಡಿದ್ರೆ, ನಡೆದರೆ ಸಿಮ್ಟಮ್ಸ್ ಹೋಗ್ಬಿಡುತ್ತೆ, ಹಂಗೆ ಪೇನ್ ಕಡಿಮೆ ಆಗಿಬಿಡುತ್ತೆ. ಇದು ಒಂದು ಕ್ಲಾಸಿಕಲ್ ಇದು ಫೀಚರ್. ವೆರಸ್ ಆರ್ಟ್ರೀಸ್ ಬರುತ್ತೆ ನೋಡಿ, ಅಪ್ಪತ್ತ ಮಣಿಗಳು, ಅದರಲ್ಲಿ ಏನಾದ್ರು ಬ್ಲಾಕೇಜ್ ಆದರೆ, ಆರ್ಟ್ರಿ ರಿಲೇಟೆಡ್ ಪೇನ್ ಅನ್ನೋದು ಬಂದರೆ ವಾಕ್ ಮಾಡಿದ್ರೆ ಪೇನ್ ಜಾಸ್ತಿ ಆಗುತ್ತೆ, ಕೂತ್ಕೊಂಡ್ರೆ ಪೇನ್ ಕಡಿಮೆ ಆಗುತ್ತೆ. ರಿವರ್ಸ್, ಆಪೋಸಿಟ್. ನೈಸ್. ಸರಿ, ವ್ಯಾರಿಕೋಸ್ ವೇನ್ಸ್ ಸರ್ಜರಿ ಆಗಿರಲಿ, ಟ್ರೀಟ್ಮೆಂಟ್ ಎಲ್ಲ ಆಗಿರಲಿ, ಅದು ಪರ್ಮನೆಂಟಾ? ಮತ್ತೆ ವಾಪಸ್ ಬರ್ಬೋದಾ? ಹೌದು, ಒಳ್ಳೆ ಕ್ವಶನು. ಸೊ ನಾರ್ಮಲಿ ಯಂಗರ್ ಇಂಡಿವಿಜುವಲ್ಸಲ್ಲಿ ಈ ವ್ಯಾರಿಕೋಸ್ ವೇನ್ಸ್ ಬಂದರೆ ಆಪ್ರೇಷನ್ ಆದಮೇಲೆ ರೆಕರೆನ್ಸ್ ರೇಟ್ ಜಾಸ್ತಿ ಇದೆ. ಬಿಲೋ 45 ಇಯರ್ಸು ರೆಕರೆನ್ಸ್ ರೇಟ್ ಜಾಸ್ತಿ ಇದೆ. ಸೊ ಇಂಥವ್ರಲ್ಲಿ ಏನು ಮಾಡ್ತೀವಿ ನಾವು, ಸ್ಟಾಕಿಂಗ್ಸ್ ಸಪೋರ್ಟ್ಗೆ ಹಾಕಲೇಬೇಕು. ಈವನ್ ಆಫ್ಟರ್ ಆಪ್ರೇಷನ್ ಸ್ವಲ್ಪ ಹೊತ್ತು ಸ್ಟಾಕಿಂಗ್ಸ್ ಹಾಕಿದ್ರೆ ಒಳ್ಳೆಯದು. ಆಮೇಲೆ ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು ಅವರು. ಇಲ್ಲಾಂದರೆ ಏನಾಗುತ್ತೆ, ಆ ಬೇರೆ ವೇನ್ಸ್, ನಾರ್ಮಲ್ ವೇನ್ಸ್ ಇರುತ್ತೆ ನೋಡಿ, ಅದರ್ ದೆನ್ ಟ್ರೀಟೆಡ್ ವೇನು, ಅದರಲ್ಲೂ ವ್ಯಾಲ್ವ್ಸ್ ಇರುತ್ತೆ, ಕವಾಟಿಗಳು. ಆ ಕವಾಟಿಗಳು ಸ್ವಲ್ಪ ವೀಕ್ ಆಗಿರುತ್ತೆ. ಆಮೇಲೆ ಅವ್ರು ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡ್ತಾ ಏನಾಗುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಅದರಲ್ಲೂ. ಆಮೇಲೆ ಹೋಗ್ತಾ ಒಂದು 3-4 ಇಯರ್ಸಲ್ಲಿ ಆ ವ್ಯಾಲ್ವ್ಸು ಪೂರ್ತಿ ಡ್ಯಾಮೇಜ್ ಆಗಿಬಿಡುತ್ತೆ, ವೀಕ್ ಆಗಿಬಿಟ್ಟು ಬ್ಯಾಕ್ ಫ್ಲೋ ಸ್ಟಾರ್ಟ್ ಆಗುತ್ತೆ ಆ ವೇನ್ಸಲ್ಲಿ. ಸೊ ಅದೂ ಉಬ್ಬಕ್ಕೆ ಶುರು ಆಗುತ್ತೆ ಒಂದು 4-5 ಇಯರ್ಸ್ ಆದಮೇಲೆ. ಸೊ ಅದಕ್ಕೆ ಏನು ಮಾಡಬೇಕು, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ, ಆಮೇಲೆ ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು, ಆಮೇಲೆ ಲೈಫ್ ಸ್ಟೈಲ್ ಚೇಂಜ್, ಡಯಟ್ರಿ ಹ್ಯಾಬಿಟ್ಸು ಇದೆಲ್ಲ ಮಾಡಿಫೈ ಮಾಡಿದ್ರೆ ಇದು ತಿರ್ಗಾ ಬರಲ್ಲ ವ್ಯಾರಿಕೋಸ್ ವೇನ್ಸ್. ಈ ಥರ, ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ರೈಟ್ ಕ್ವೆಶನ್ ಟು ಆಸ್ಕ್, ಆರ್ ದೇರ್ ಎನಿ ಜಾಬ್ಸ್ ದಟ್ ವಿಲ್ ಇನ್ಕ್ರೀಸ್ ದ ಚಾನ್ಸಸ್ ಆಫ್ ವ್ಯಾರಿಕೋಸ್ ವೇನ್ಸ್? ಅಂದರೆ ಯು ಗೇವ್ ಅಸ್ ಅ ಕ್ಯಾಟಗರಿ, ಎನಿಬಡಿ ಹೂ ಸಿಟ್ಟಿಂಗ್ ಫಾರ್ ಅ ಲಾಂಗ್ ಟೈಮ್, ಎನಿಬಡಿ ಹೂ ಸ್ಟ್ಯಾಂಡಿಂಗ್ ಫಾರ್ ಅ ಲಾಂಗ್ ಟೈಮ್, ಬಟ್ ಸ್ಟಿಲ್ ಈಗ ಲೈಕ್ ಹೌ ಕಂಪ್ಯೂಟರ್ ಮುಂದೆ ಇರೋರು ಯಾವಾಗಲೂ ಏನೋ ಒಂದು ಕಣ್ಣಿಗೆ ಒಂದು ಗ್ಲಾಸ್ ಹಾಕೊಂಡು ಕೆಲಸ ಮಾಡಿ ಅಂತ ಇದೆಯಲ್ಲ, ಆ ಥರ ಈಸ್ ದರ್ ಎನಿಥಿಂಗ್ ದಟ್ ವಿ ಕ್ಯಾನ್ ಡೂ ಟು ಆಲ್ ಆಫ್ ದಟ್? ಸೇಮ್ ಏನಿಲ್ಲ. ಸೊ ಎನಿ ಜಾಬ್ಸ್, ಈ ಪರ್ಟಿಕ್ಯುಲರ್ ಜಾಬಲ್ಲಿರೋರು ಇನ್ನೂ ಎಕ್ಸ್ಟ್ರಾ ಹುಷಾರಾಗಿರಬೇಕು ಅಂದರೆ ಆ್ಯಕ್ಟಿವಿಟಿ, ಲೈಫ್ ಸ್ಟೈಲ್, ಸೇಮ್ ಅಡ್ವೈಸ್ ದೇ ಹ್ಯಾವ್ ಟು ಫಾಲೋ. ಯಾಕೆ ಈ 10 ವರ್ಷದಲ್ಲಿ ವ್ಯಾರಿಕೋಸ್ ವೇನ್ಸ್ ಕೇಸಸ್ ಜಾಸ್ತಿ ಆಗಿದೆ? ಅದು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ. ಸೊ ನಾರ್ಮಲಿ 10 ಇಯರ್ಸಲ್ಲಿ ತುಂಬ ರೇರು ನೋಡೋದು. ಸೊ ನಾರ್ಮಲಿ ಮಿಡಲ್ ಸ್ಕೂಲಿಂದ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ, ಫಸ್ಟ್ ಯಂಗರ್ ಇಂಡಿವಿಜುವಲ್ಸು ಲೈಕ್ ಪ್ರೈಮರಿ ಸ್ಕೂಲು, ಈ ಮಿಡಲ್ ಸ್ಕೂಲ್ ತನಕ ಏನಾಗುತ್ತೆ, ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ ಅವ್ರದ್ದು, ಓಡಾಟ ಜಾಸ್ತಿ ಅವ್ರದ್ದು. ಅಂಥವ್ರಲ್ಲಿ ವ್ಯಾರಿಕೋಸ್ ವೇನ್ಸ್ ಕಾಣಲ್ಲ. ಸೊ ಅಬೌಟ್ 12 ಇಯರ್ಸ್ ಏನಾಗುತ್ತೆ, ಆ ಮಿಡಲ್ ಸ್ಕೂಲ್ ಅಥವಾ ಹೈಯರ್ ಸ್ಕೂಲ್ ಹೋದ ತಕ್ಷಣ ಸ್ವಲ್ಪ ಆ್ಯಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ, ಓದೋದು ಜಾಸ್ತಿ ಆಗುತ್ತಲ್ವ, ಜಾಸ್ತಿ ಹೊತ್ತು ಕೂತಿರ್ತಾರೆ. ಇಂಥವ್ರಲ್ಲಿ ಆ್ಯಕ್ಟಿವಿಟಿ ಕಡಿಮೆ ಆದ ತಕ್ಷಣ ಈ ವೇನ್ಸು ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸ್ಟೇಜಲ್ಲಿ. ಸೊ ಇದು ಅಡಾಲಸೆಂಟ್ ಪೀರಿಯಡಿಂದನೇ ಕಾಮನ್. ಇದು ಆ ಅಡಾಲಸೆಂಟ್ ಏಜ್ ಇದೆ ನೋಡಿ, ಆ ಸ್ಟೇಜಲ್ಲೇ ಜಾಸ್ತಿ ಆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಈ ವ್ಯಾರಿಕೋಸ್ ವೇನ್ಸ್ ಕಾಣಕ್ಕೆ ಶುರು ಆಗುತ್ತೆ. ಅಡಾಲಸೆಂಟ್ ಪೀರಿಯಡ್ 12 to 16 ಇಯರ್ಸ್ ಅಡಾಲಸೆಂಟ್ ಪೀರಿಯಡ್ ಇದೆ ನೋಡಿ, ಆ ಏಜ್ ಗ್ರೂಪಲ್ಲೇ ಕಾಮನ್ಲಿ ಸೇಮ್ ವಿತ್ ಫ್ಯಾಮಿಲಿ ಹಿಸ್ಟ್ರಿ. ಐ ಹ್ಯಾವ್ ಸರ್ಟನ್ ಕ್ವೆಶನ್ಸ್ ಅಬೌಟ್ ಮಿತ್ಸ್ ನಾವು. ನೀವು ಇದನ್ನು ಅಡ್ರೆಸ್ ಮಾಡಿ ಸರ್, ಇದು ಯಾವುದು ನಿಜ, ಯಾವುದು ಸುಳ್ಳು? ಬರೀ ವಯಸ್ಸಾಗಿರೋರಿಗೆ ಮಾತ್ರ ವ್ಯಾರಿಕೋಸ್ ವೇನ್ಸ್ ಬರುತ್ತೆ? ಇಲ್ಲ, ಈಗ ಅಷ್ಟೇ ಹೇಳಿದಾಗ ಎನಿ ಏಜ್ ಗ್ರೂಪ್ ಬರ್ಬೋದು. ವ್ಯಾರಿಕೋಸ್ ವೇನ್ಸ್ ಬಂದು ಬರೀ ಕಾಸ್ಮೆಟಿಕ್ ಇಶ್ಯೂನಾ? ಇಲ್ಲ, ಮೊದಲು ಫಸ್ಟ್ ಸ್ಟೇಜ್ ಏನಾದ್ರು ಬಂದರೆ ವಿದೌಟ್ ಸಿಮ್ಟಮ್ಸ್, ಆ ಫಸ್ಟ್ ಸ್ಟೇಜ್ ಸಣ್ಣ ಪುಟ್ಟ ಸಿರೆಗಳು ಕಾಣುತ್ತೆ ನೋಡಿ, ಸ್ಪೈಡರ್ ವೇನ್ಸ್, ಅದು ಸ್ವಲ್ಪ ಕಾಸ್ಮೆಟಿಕ್ ಇಶ್ಯೂ ಆಗುತ್ತೆ ಕೆಲವ್ರಿಗೆ, ನಾಟ್ ಫಾರ್ ಆಲ್. ಓಕೆ, ಕೆಲವ್ರು ಅಂದರೆ ಅದು ಸೆಲೆಬ್ರಿಟೀಸು ಅಂಥವ್ರಿಗೆ ಇಟ್ ಇಸ್ ಅ ಕಾಸ್ಮೆಟಿಕ್ ಇಶ್ಯೂ. ವಿತ್ ಸಿಮ್ಟಮ್ಸ್ ಏನಾದಿದ್ರೆ ಇಟ್ ಇಸ್ ನಾಟ್ ಕಾಸ್ಮೆಟಿಕ್ ಇಶ್ಯೂ. ಇಟ್ ನೀಡ್ಸ್ ಅ ಪರ್ಮನೆಂಟ್ ಟ್ರೀಟ್ಮೆಂಟ್ ಫಾರ್ ದ್ಯಾಟ್, ಕರೆಕ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಫಾರ್ ದ್ಯಾಟ್. ಆ್ಯಂಡ್ ಈ ವೇನ್ಸು ಕಾಲಲ್ಲಿ, ವ್ಯಾರಿಕೋಸ್ ವೇನ್ಸ್ ಅಂದರೆ ಕಾಲಿಗೆ ಮಾತ್ರ, ಅದೇ ಬೇರೆ ಎಲ್ಲೂ ಬರೋಕ್ಕೆ ಸಾಧ್ಯ ಅಲ್ಲ? ವ್ಯಾರಿಕೋಸ್ ವೇನ್ಸ್ನ ಪೆಕ್ಯುಲರ್ ಟು ಕಾಲು ಮಾತ್ರ. ಬಟ್ ಅದೇ ಥರ ಸಿಮಿಲರ್ ಕಂಡೀಷನ್ಸ್ ಇರುತ್ತೆ ಬೇರೆ ಟೈಮ್. ಲಿವರ್ ಫೇಲಿಯರಲ್ಲಿ ಏನಾಗುತ್ತೆ, ಫುಡ್ ಪೈಪ್ ಇದೆ ನೋಡಿ, ಇಸೋಫೇಗಸ್, ಅದರಲ್ಲೂ ವೇನ್ಸ್ ಬರುತ್ತೆ ನೋಡಿ, ಇಸೋಫೇಜಲ್ ವೇನ್ಸ್ ಬರುತ್ತೆ, ಅದು ಉಪ್ಕೊಳ್ಳುತ್ತೆ. ಸೊ ಅದನ್ನು ಇಸೋಫೇಜಲ್ ವ್ಯಾರಿಸಸ್ ಅಂತ ಕರಿತೀವಿ ಇದರಲ್ಲಿ, ಆ ಕಂಡೀಷನಲ್ಲಿ. ಲಿವರ್ ಫೇಲಿಯರಲ್ಲಿ ಕಾಮನ್ ಅದು. ಸೊ ಅವಾಗ ಏನಾಗುತ್ತೆ, ಬ್ಲಡ್ ಅದು ರಪ್ಚರ್ ಆಗಿ ಬ್ಲೀಡಿಂಗ್ ಆಗ್ಬೋದು, ಆವಾಗ ರಕ್ತವಾಂತಿ ಬರ್ಬೋದು. ಸೊ ಅದೊಂದು ಇದು. ಆಮೇಲೆ ವ್ಯಾರಿಕೋಸಿಲ್ ಅಂತ ಹೇಳಿದೆ ನೋಡಿ, ಟೆಸ್ಟಿಕಲ್ ವೇನ್, ಅದು ಸಿಮಿಲರ್ ಟು ವ್ಯಾರಿಕೋಸ್ ವೇನ್ಸ್. ಆಮೇಲೆ ಹೆಮೊರಾಯ್ಡ್ಸ್ ಇದೆ ನೋಡಿ ನಮ್ಮ ಪೈಲ್ಸು, ದಟ್ ಈಸ್ ಆಲ್ಸೋ ಒನ್ ಫಾರ್ಮ್ ಆಫ್ ವ್ಯಾರಿಕೋಸ್ ವೇನ್ಸ್ ಇನ್ ದಟ್ ರೀಜನ್ ಆ್ಯಕ್ಚುಲಿ. ಸೊ ಇದೇ ಒಂದು ಆ್ಯಡೆಡ್ ಇದು ಸೈಟ್ಸ್. ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ರೆ ವ್ಯಾರಿಕೋಸ್ ವೇನ್ಸ್ ಚಾನ್ಸಸ್ ಜಾಸ್ತಿ ಬರುತ್ತಾ? ಇಲ್ಲ, ಅಂಥದ್ದು ಏನಿದಿಲ್ಲ.
Crossing legs doesn't cause varicose veins. ತೊಂದರೆ ಇಲ್ಲ. Only women get varicose veins. ನೋ ಎವ್ರಿಬಡಿ ಗೆಟ್ಸ್ varicose veins. ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಇದೆ ವಿಮೆನ್ಲಿ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್. ದೇ ಹ್ಯಾವ್ ಎಕ್ಸ್ಟ್ರಾ ಇದಲ್ವಾ, ಗಾಡ್ ಹಸ್ ಗಿವನ್ ದಮ್ ಎಕ್ಸ್ಟ್ರಾ ಹಾರ್ಮೋನ್ಸು ಆ್ಯಂಡ್ ಎಕ್ಸ್ಟ್ರಾ ಬರ್ಡನ್ ಆಫ್ ಕ್ಯಾರಿಂಗ್ ಚೈಲ್ಡ್, ಬೇರಿಂಗ್ ಪ್ರೆಗ್ನೆನ್ಸಿ ಇದೆಲ್ಲ. ಸೊ ದೀಸ್ ಆರ್ ದಿ ಅಡಿಷನಲ್ ಕಾಸಸ್ ಫಾರ್ ವಿಮೆನ್ ಟು ಹ್ಯಾವ್ ಹೈಯರ್ ಇನ್ಸಿಡೆನ್ಸು. Exercise, does it ಅಂದರೆ increase the chances of varicose veins? It's in fact the other way around. It's exercise will reduce the occurrence of varicose veins. Whereas weight lifters ಇದ್ದಾರೆ ನೋಡಿ, ಅವರಲ್ಲಿ ಜಾಸ್ತಿ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ ಇನ್ ಸ್ಪೈಟ್ ಆಫ್ ಡೂಯಿಂಗ್ ಎಕ್ಸಸೈಸ್. ಯಾಕಂದರೆ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಹೊಟ್ಟೆ ಒಳಗಡೆ ಪ್ರೆಷರು ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ದ್ಯಾಟ್ ವಿಲ್ ಹ್ಯಾವ್ ಕಂಪ್ರೆಷನ್ ಎಫೆಕ್ಟ್ ಆನ್ ದ ಡೀಪ್ ವೇನ್ಸ್. ಡೀಪ್ ವೇನ್ ಕಂಪ್ರೆಷನ್ ಆದ ತಕ್ಷಣ ಏನಾಗುತ್ತೆ, ಈ ಹೊರಗಡೆ ಇರೋ ವೇನ್ಸು ಅದರಲ್ಲಿ ಬ್ಯಾಕ್ ಫ್ಲೋ ಆಗುತ್ತೆ, ಬ್ಲಡ್ ಹೋಗೋಕ್ಕೆ ದಾರಿ ಇರಲ್ಲ. ಸೊ ಅದು ಆವಾಗ ಏನಾಗುತ್ತೆ, ಉಪ್ಕೊಳ್ಳುತ್ತೆ, ಅದು ಪರ್ಮನೆಂಟಾಗಿ ಸ್ಟ್ರೆಚ್ ಆಗಿಬಿಡುತ್ತೆ ಸ್ವಲ್ಪ ದಿವಸ ಆದಮೇಲೆ. ಸೊ ವ್ಯಾರಿಕೋಸ್ ವೇನ್ಸ್ ಆಗಿಬಿಡುತ್ತೆ ಹೊರಗಡೆ ಇರೋ ವೇನ್ಸ್. ಸೊ ಇದೇ ಒಂದು ಕಾರಣ. ಆಮೇಲೆ ಹೈ ಹೀಲ್ಸ್ ಹಾಕ್ತಾರೆ ನೋಡಿ, ವೆಸ್ಟರ್ನ್ ಕಂಟ್ರೀಸಲ್ಲಿ ವೆರಿ ಪಾಪ್ಯುಲರ್, ಲೇಡೀಸಲ್ಲಿ ಹೈ ಹೀಲ್ಸ್ ಹಾಕ್ತಾರಲ್ವ, ಅಂಥವ್ರಲ್ಲೂ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಜಾಸ್ತಿ ಇದೆ. ಏನಾಗುತ್ತೆ, ಏನಾಗುತ್ತೆ ಹೈ ಹೀಲ್ಸ್ ಹಾಕಿದ ತಕ್ಷಣ ಆ ಕಾಫ್ ಮಸಲ್ ಇದೆ ನೋಡಿ, ಮಿಡ್ ಪೊಸಿಷನ್ ಇರುತ್ತೆ, ಕಂಟ್ರಾಕ್ಷನ್ ಜಾಸ್ತಿ ಆಗೋಲ್ಲ. ಇಟ್ ವಿಲ್ ಬಿ ಇನ್ ಮಿಡ್ ಪೊಸಿಷನ್, ಹಾಫ್ ಕಂಟ್ರಾಕ್ಟೆಡ್ ಪೊಸಿಷನ್, ಫಂಕ್ಷನ್ ಆಗೋಲ್ಲ ಕಾಫ್ ಮಸಲ್. ನಾವು ಫುಟ್ನ ಅಲ್ಲಾಡಿಸಿದ್ರೆ ಕಾಫ್ ಮಸಲ್ ವಿಲ್ ಬಿ ಪುಟ್ ಇನ್ ಆ್ಯಕ್ಷನ್. ಹೈ ಹೀಲ್ಸ್ ಹಾಕಿದ್ರೆ ಇಟ್ ವಿಲ್ ಬಿ ಇನ್ ಹಾಫ್ ಪೊಸಿಷನ್, ಇದು ರೆಸ್ಟಲ್ಲೇ ಇರುತ್ತೆ, ಕಾಫ್ ಮಸಲ್ಸ್ ಜಾಸ್ತಿ ಕಾಂಟ್ರಾಕ್ಟ್ ಆಗೋಲ್ಲ. ಆವಾಗ ಏನಾಗುತ್ತೆ, ಬ್ಲಡ್ ಕಾಲಮ್ ವಿಲ್ ಬಿ ಸ್ಟ್ಯಾಂಡಿಂಗ್ ದೇರ್ ಓನ್ಲಿ, ಅಲ್ಲೇ ಇರುತ್ತೆ ಬ್ಲಡ್ ಕಾಲಮ್, ಮೂವ್ ಆಗೋಲ್ಲ, ಪುಷ್ ಆಗೋಲ್ಲ, ಕಂಟ್ರಾಕ್ಷನ್ ಆಗೋಲ್ಲ ಮಸಲ್ಸು, ಬ್ಲಡ್ ಪುಷ್ ಆಗೋಲ್ಲ ಮೇಲೆ. ಆವಾಗ ಏನಾಗುತ್ತೆ, ಬ್ಯಾಕ್ ಫ್ಲೋ ಜಾಸ್ತಿ ಆಗುತ್ತೆ, ಇದು ಉಪ್ಕೊಳ್ಳುತ್ತೆ ಹೊರಗಡೆ ಇರೋ ವೇನ್ಸ್, ವ್ಯಾರಿಕೋಸ್ ವೇನ್ಸ್ ಆಗಿಬಿಡುತ್ತೆ ಅಂಥವ್ರಲ್ಲಿ. ಸೊಲ್ಯೂಷನ್ ಇಸ್ ಅವಾಯ್ಡ್ ಹೈ ಹೀಲ್ಸು. ಕೆಲವರು ಅವಾಯ್ಡ್ ಮಾಡೋಕ್ಕೆ ಆಗಿಲ್ಲ, ದೇ ಶುಡ್ ಇನ್ ಬಿಟ್ವೀನ್ ದೇ ಶುಡ್ ರಿಮೂವ್ ದ ಟೈಮ್ ಯೂಸ್ ಮಾಡಿ ಎನಿ ಅದರ್. ಅದೇ ಏನು ಮಾಡಬೇಕು, ಟೆಂಪ್ರಲಿ ದೇ ಶುಡ್ ರಿಮೂವ್ ದ ಫುಟ್ವೇರ್, ಸ್ಟಾರ್ಟ್ ವಾಕಿಂಗ್ ನಾರ್ಮಲಿ ಆ್ಯಂಡ್ ಕಾಲು ಅಲ್ಲಾಡಿಸ್ತಾ ಇರಬೇಕು. ಸ್ವಲ್ಪ ಆ ಕಾಫ್ ಮಸಲ್ ಎಕ್ಸಸೈಸ್ ಮಾಡಿದ್ರೆ ಬ್ಲಡ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ನಾರ್ಮಲಿ. ಅದೇ ಒಂದು ದಾರಿ, ಬೇರೇನು ದಾರಿ ಇಲ್ಲ. ಮೆನೋಪಾಸ್ ಟೈಮಲ್ಲಿ ವೆರಿಕೋಸ್ ವೇನ್ಸ್ ಹೆಣ್ಮಕ್ಳನ್ನ ಹೇಗೆ ಅಫೆಕ್ಟ್ ಮಾಡುತ್ತೆ? ಐ ಮೀನ್ ಮೆನೋಪಾಸ್ ಟೈಮಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಚೇಂಜಸ್ ಅಗೇನ್ ಸೇಮ್, ಇದು ಸ್ವಲ್ಪ ಶ್ರಿಂಕ್ ಆಗುತ್ತೆ ವೇನ್ಸು, ಬಟ್ ಉಬ್ಬಿರೋ ವೇನ್ಸ್ ಹಂಗೆ ಇರುತ್ತೆ, ಆ ಸೈಜ್ ಇರುತ್ತೆ, ಸ್ವಲ್ಪ ಅದು ಕಾಣಲ್ಲ. ಓಕೆ, ಆಮೇಲೆ ವೆಯ್ಟ್ ಜಾಸ್ತಿ ಆಗುತ್ತೆ. ವೆಯ್ಟ್ ಜಾಸ್ತಿ ಆದ ತಕ್ಷಣ ಬೇರೆ ವೇನ್ಸ್ ಅದು ನೋಡಿ, ಅದನ್ನು ಉಬ್ಬಕ್ಕೆ ಶುರು ಆಗುತ್ತೆ, ಲ್ಯಾಕ್ಸಿಟಿ ಆಗಿಬಿಡುತ್ತೆ, ಸ್ಕಿನ್ದು ಎಲಾಸ್ಟಿಕ್ ಪ್ರಾಪರ್ಟಿ ಹೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಕಂಪ್ರೆಷನ್ ಇರಲ್ಲ, ನ್ಯಾಚುರಲ್ ಕಂಪ್ರೆಷನ್ ಇರಲ್ಲ ವೇನ್ಸಲ್ಲಿ. ಸೊ ಅವಾಗ ಏನಾಗುತ್ತೆ, ಅದು ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ, ಲ್ಯಾಕ್ ಆಫ್ ಸಪೋರ್ಟ್. ಆವಾಗ ಏನಾಗುತ್ತೆ, ಅದನ್ನು ಉಬ್ಬಕ್ಕೆ ಶುರು ಆಗುತ್ತೆ ಆ ವೇನ್ಸು. ಸೊ ಅವಾಗ ವ್ಯಾರಿಕೋಸ್ ವೇನ್ಸ್ ಜಾಸ್ತಿ ಡೆವಲಪ್ ಆಗೋಕ್ಕೆ ಚಾನ್ಸ್ ಇದೆ. ಸೊ ಸ್ಕಿನ್ ಎಲಾಸ್ಟಿಸಿಟಿ ಮೇಂಟೈನ್ ಮಾಡೋಕ್ಕೆ ಟುಡೇ ಕೊಲಾಜನ್ ಅಂತೆಲ್ಲ ಇದೆಯಲ್ಲ, ನಿಮ್ಮ ಅನುಭವದಲ್ಲಿ ಒಂದಷ್ಟು ಜನ ಹೇಳ್ತಾರೆ ಅದನ್ನು ಓರಲಿ ತೊಗೊಳಕ್ಕೆ ಸಾಧ್ಯನೇ ಇಲ್ಲ, ಯು ಕಾಂಟ್ ರಿಪ್ಲೆನಿಶ್ ಅಥವಾ ಯು ಕಾಂಟ್ ಅಗೇನ್ ಡೆಪಾಸಿಟ್ ವಾಟ್ ಹಸ್ ಆಲ್ರೆಡಿ ಬಿನ್ ರಿಪ್ಲೆನಿಶ್ಡ್ ಅಂತ. ನಿಮ್ಮ ಸ್ಕೂಲ್ ಆಫ್ ಥಾಟ್ ಏನು ಸರ್? ಇಲ್ಲ, ಬರೀ ಓನ್ಲಿ ನ್ಯಾಚುರಲ್ ಡಯಟ್ಸು ಅದು ತೊಗೊಂಡ್ರೆ ಸಾಕು, ಕೊಲಾಜನ್ ರಿಪ್ಲೇಸ್ಮೆಂಟ್ ಆಗುತ್ತೆ. ಕೊಲಾಜನ್ ಹಸ್ ಟು ಬಿ ಬಿಲ್ಡ್ ಬೈ ಬಾಡೀಸ್ ಓನ್ ಇದು ಎನ್ಸೈಮ್ಸ್ ಆ್ಯಂಡ್ ಇದು. ಓಕೆ, ಇಟ್ ಕೆನಾಟ್ ಬಿ ಮೇಡ್ ಬೈ ಎಕ್ಸ್ಟರ್ನಲ್ ಇದು. ಸೊ ಐ ಡೋಂಟ್ ನೋ, ಸೋ ಮೆನಿ ಕೊಲಾಜನ್ ಸಪ್ಲಿಮೆಂಟ್ಸ್ ಆಗಿದ್ರೆ ಡ್ರಿಂಕು, ಬಾಡಿದು ಎನ್ಸೈಮ್ಸು ಆ ಪ್ರೋಟೀನ್ಸ್ ಎಲ್ಲ ನಾರ್ಮಲ್ ಇದ್ದರೆ ಆಟೋಮೆಟಿಕ್ಲಿ ಕೊಲಾಜನ್ ವಿಲ್ ಫಾರ್ಮ್ಡ್. ಸೊ ಹಂಗಾಗಿ ಅದು ವರ್ಕ್ ಆಗಲ್ಲ, ಅದೆಲ್ಲ ಎಕ್ಸ್ಟರ್ನಲ್ ಇದೆಲ್ಲ ವರ್ಕ್ ಆಗಲ್ಲ. ವೈ ದೆನ್ ದ ಮಾರ್ಕೆಟ್ ಇಸ್ ಸೆಲ್ಲಿಂಗ್ ಆಲ್ ಆಫ್ ದಿಸ್? ದಟ್ಸ್ ಆಲ್ ವೇಸ್ಟ್ ಆ್ಯಕ್ಚುಲಿ. ಹೈ ಕ್ವಾಲಿಟಿ ಪ್ರೋಟೀನ್ಸ್ ವಿ ಹ್ಯಾವ್ ಟು ಕನ್ಸ್ಯೂಮ್ ಆ್ಯಕ್ಚುಲಿ. ಸೊ ದಟ್ ಈಸ್ ದೇರ್ ಇನ್ ಎಗ್, ಅನಿಮಲ್ ಡಯಟ್, ಚಿಕನ್, ಅದರಲ್ಲೇ ಹೈ ಕ್ವಾಲಿಟಿ ಪ್ರೋಟೀನ್ಸ್ ಇರೋದು. ವೇರಸ್ ಪ್ಲಾಂಟ್ ಪ್ರೋಟೀನ್ಸ್ ಆರ್ ನಾಟ್ ವೆರಿ ಹೈ ಕ್ವಾಲಿಟಿ ಪ್ರೋಟೀನ್ಸ್. ಓಕೆ, ಸೊ ಅದರಲ್ಲಿ ಹೀಲಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಜಸ್ಟ್ ಸಪೋಸ್ ವಿ ಲೀವ್ ಆನ್ ಓನ್ಲಿ ಪ್ಲಾಂಟ್ ಪ್ರೋಟೀನ್ಸ್. ಅನಿಮಲ್ ಪ್ರೋಟೀನ್ಸು ಇದರಲ್ಲಿ ಹೀಲಿಂಗ್ ಪ್ರಾಪರ್ಟಿ ಚೆನ್ನಾಗಿರುತ್ತೆ. ಅದು ಯಾಕೆ ಸರ್? ಅದು ಇಟ್ಸ್ ಹೈ ಕ್ವಾಲಿಟಿ ಪ್ರೋಟೀನ್ ಅಲ್ವಾ. ಸೊ ಹೈ ಕ್ವಾಲಿಟಿ ಪ್ರೋಟೀನ್ ಪ್ರೊಡ್ಯೂಸ್ ನ್ಯಾಚುರಲ್ ಇದು ಬೆಟರ್. ಸೊ ಹೈ ಪ್ರೋಟೀನ್ ರಿಚ್ ಡಯಟ್ ಒಂದು, ಅಂದರೆ ಹೈ ಫೈಬರ್ ಡಯಟ್, ಒಳ್ಳೆ ಮಿನರಲ್ಸ್ ಸಪ್ಲೈಡ್ ಬೈ ಫ್ರೂಟ್ಸು. Any particular fruits that you also grapes ಹೇಳಿದ್ರಿ, ಸೇಬೆಕಾಯಿ, ಆಪಲ್, ಪಪಾಯ, ಸಿಟ್ರಸ್ ಫ್ರೂಟ್ಸ್ ಎಲ್ಲ ಜೊತೆಗೆ ನಾರ್ಮಲ್ ಫ್ರೂಟ್ಸ್. ಪ್ರೋಟೀನ್ ಬಂದು ನಮ್ಮದು 1 kg 1 ಗ್ರಾಮ್ ಬೇಕು. ಸೊ ಅದನ್ನೇ ಯು ಕ್ಯಾನ್ ಯೂಸ್ ಮಾಡ್ಬೋದು.
ಯೂಸ್ ಮಾಡ್ಬೋದು. ಮತ್ತು ಅಟ್ ಒಂದೇ ಟೈಮಲ್ಲಿ 15 to 20 ಗ್ರಾಮ್ಸ್ಗೂ ಹೆಚ್ಚು ಪ್ರೋಟೀನನ್ನು ಬಾಡಿ ಅಬ್ಸರ್ವ್ ಮಾಡಲ್ಲ ಅಂತ ಇದೆ ಸರ್, ಇದು ನಿಜಾನಾ? ಹೌದು, ಕೆಲವು ಇದು ಮಾತ್ರ ಎಸೆನ್ಷಿಯಲ್ ಇದು ಬರುತ್ತೆ ನೋಡಿ, ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಲ್ಲ, ಎಸೆನ್ಷಿಯಲ್ ಪ್ರೋಟೀನ್ಸ್ ಅದು ನೋಡಿ, ಅದು ಒಳ್ಳೆ ಅಬ್ಸರ್ವ್ ಆಗುತ್ತೆ. ಕೆಲವು ಪ್ರೋಟೀನ್ಸು ನಮ್ಮ ಇದರಲ್ಲಿ ಅಬ್ಸರ್ವ್ ಆಗಲ್ಲ, ಹ್ಯೂಮನ್ ಇದರಲ್ಲಿ ಆ ಎನ್ಸೈಮ್ಸ್ ಇರಲ್ಲ ನಮ್ಮ ಇದರಲ್ಲಿ. ಸೊ ಕೆಲವು ಪ್ರೋಟೀನ್ಸ್ ಮಾತ್ರ ಅಬ್ಸರ್ವ್ ಆಗುತ್ತೆ. ಸೊ ಕೆಲವುದ್ರಲ್ಲಿ ಬರೋದೇ ಈ ಮೊಟ್ಟೆ, ಮಾಂಸ, ಅದ್ರಲ್ಲಿ 100% ಅಬ್ಸರ್ವ್ ಆಗುತ್ತೆ ಮೊಟ್ಟೆಲಿರೋದು. ಸರಿ ಸರಿ. ಲೀನ್ ಮೀಟ್ಸ್ ಇದೆ ನೋಡಿ, ಎಕ್ಸೆಪ್ಟ್ ರೆಡ್ ಮೀಟ್ ಪೂರ್ತಿ ಅಬ್ಸರ್ವ್ ಆಗಲ್ಲ. ವೆರಸ್ ಲೀನ್ ಮೀಟ್ ಇದೆ ನೋಡಿ, ಲೈಕ್ ಫಿಶ್ಶು, ಚಿಕನ್ನು, ಎಗ್ಸು, ಅದು ಫಾಸ್ಟಾಗಿ ಅಬ್ಸರ್ವ್ ಆಗುತ್ತೆ. ವ್ಯಾರಿಕೋಸ್ ವೇನ್ಸ್ಗೆ ಸರ್ಜರಿ ಇಸ್ ದಿ ಓನ್ಲಿ ಟ್ರೀಟ್ಮೆಂಟ್ ಆಪ್ಷನ್. ಇಸ್ ಇಟ್ ಅ ಮಿತ್? ಎಲ್ಲ ಇದಕ್ಕೆ ಬೇಕಾಗಿಲ್ಲ, ಅರ್ಲಿ ಸ್ಟೇಜಸ್ಗೆ ಬೇಕಾಗಿಲ್ಲ. ಓಕೆ, ಸೊ ನಾರ್ಮಲಿ ಏನು ಮಾಡ್ತೀವಿ ನಾವು, ಒಂದು ಪ್ರೋಟೋಕಾಲ್ ಇಟ್ಟಿದ್ದೀವಿ. ಸೊ ನಾರ್ಮಲ್ ಪೆರಿಫರಲ್ ವೇನ್ಸ್ ಇದೆ ನೋಡಿ, ಸೂಪರ್ಫಿಷಿಯಲ್ ವೇನ್, ನಾರ್ಮಲ್ ಸೈಜ್ ಬಂದುಬಿಟ್ಟು 2.5 to 3 mm ಇನ್ ಡಯಾಮೀಟರ್ ಮಿಲಿಮೀಟರ್ಸ್. ಓಕೆ, ಮೋರ್ ದೆನ್ 4 mm ಹೋದರೆ ಅವಾಗೇನಾಗುತ್ತೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಲೀಕೇಜ್ ಸ್ಟಾರ್ಟ್ ಆಗುತ್ತೆ ವೇನ್ಸಲ್ಲಿ. ಇಂಟರ್ಸೆಲ್ಲರ್ ಲೈನಿಂಗ್ಸ್ ಬರುತ್ತೆ ನೋಡಿ, ಸೆಲ್ಲರ್ ಲೈನಿಂಗ್, ಅದರಲ್ಲಿ ಗ್ಯಾಪ್ ಬಂದುಬಿಡುತ್ತೆ. ಆಮೇಲೆ ಏನಾಗುತ್ತೆ, ನೀರು ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ನೀರು ಹೊರಗಡೆ ಬಂದರೆ ಕಾಲು ದಪ್ಪ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಇದೆ ನೋಡಿ, ಅದು ಹೊರಗಡೆ ಬಂದುಬಿಟ್ಟು ಅದು ಒಡೆದೋಗಿ ಒಂದು ಆಕ್ಸಿಡೈಸ್ಡ್ ಅಯನ್ ಕಾಂಪೌಂಡ್ ಇಮೋಸಿಡ್ರಿನ್ ಅಂತ ರಿಲೀಸ್ ಆಗುತ್ತೆ. ಇದು ಬ್ರೌನಿಷ್ ಬ್ಲ್ಯಾಕ್ ಇನ್ ಕಲರ್ ಇರುತ್ತೆ, ಕಾಫಿ ಡಿಕಾಕ್ಷನ್ ಕಲರ್. ಆವಾಗ ಏನಾಗುತ್ತೆ, ಚರ್ಮ ಕಪ್ಪುಗಾಗಿ ಶುರು ಆಗುತ್ತೆ. ಈ ಕಪ್ಪುಗಾಗಿ ಕಾರಣ ಇದೆ ಇಮೋಸಿಡ್ರಿನ್, ಪಿಗ್ಮೆಂಟೆಡ್ ಕಾಂಪೌಂಡ್, ಆಕ್ಸಿಡೈಸ್ಡ್ ಅಯನ್ ಕಾಂಪೌಂಡ್. ಆಮೇಲೆ ಇದರಿಂದ ಅಲರ್ಜಿ ಇಂಡ್ಯೂಸ್ ಆಗುತ್ತೆ, ಇದರಿಂದ ನವೆ ಅಥವಾ ಕೆರೆತ ಬರ್ಬೋದು, ಇಚಿಂಗ್ ಬರೋದು ಕಾರಣ ಇದೆ ಈ ಕಾಂಪೌಂಡೇ. ಓಕೆ, ಆಮೇಲೆ ಹೋಗ್ತಾ ಹೋಗ್ತಾ ಕಾಲು ಪೂರ್ತಿ ಏನಾಗುತ್ತೆ, ಆ ಚರ್ಮ ಅಡಿಲಿರೋದು ಫ್ಯಾಟ್ಸ್ ಬರುತ್ತೆ ನೋಡಿ, ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ, ಅದೆಲ್ಲ ಹೋಗ್ಬಿಡುತ್ತೆ, ಅಬ್ಸಾರ್ಬ್ ಆಗಿಬಿಡುತ್ತೆ. ಇಟ್ ಬಿ ರೀಪ್ಲೇಸ್ಡ್ ವಿತ್ ಸ್ಕಿನ್ ಟೈಟ್ ಆಗಿಬಿಡುತ್ತೆ, ಇದೆಲ್ಲ ಎಲಿಮಿನೇಟ್ ಆಗಿಬಿಡುತ್ತೆ. ಅಂಥ ಕಂಡೀಷನ್ಗೆ ಲೈಪೋಡರ್ಮಟೋಸ್ಕ್ಲೆರೋಸಿಸ್ ಅಂತ ಕರಿತೀವಿ, LDS ಅಂತ. ಆ ಸ್ಟೇಜಲ್ಲಿ ಏನಾಗುತ್ತೆ, ಸ್ಕಿನ್ ಥಿಕ್ ಲೆದರ್ ಸ್ಕಿನ್ ಥರ ಆಗಿಬಿಟ್ಟು ಟೈಟ್ ಆಗಿಬಿಡುತ್ತೆ. ಏನು ಟೈಟ್ ಯಾಕಾಗುತ್ತೆ, ಇದು ಅಡಿಲಿರೋ ಕೊಬ್ಬು ಇರೋದು ನೋಡಿ, ಫ್ಯಾಟಿ ಲೇಯರ್, ಅದು ಅಬ್ಸಾರ್ಬ್ ಆಗಿಬಿಡುತ್ತೆ, ಅದು ಹೋಗ್ಬಿಡುತ್ತೆ, ಅದು ಡೆಸ್ಟ್ರಾಯ್ ಆಗಿಬಿಡುತ್ತೆ. ಡೆಸ್ಟ್ರಾಯ್ ಆಗಿದ ತಕ್ಷಣ ಚರ್ಮ ಕಪ್ಪಗಾಗ್ಬಿಟ್ಟು ಟೈಟ್ ಆಗಿಬಿಡುತ್ತೆ, ಹಂಗೆ ಅಂಟ್ಸ್ಕೊಳ್ಳುತ್ತೆ ಕೆಳಗಿರೋ ಟಿಶ್ಯೂಸ್ಗೆ. ಸೊ ಆ ಸ್ಟೇಜ್ ಲೈಪೋಡರ್ಮಟೋಸ್ಕ್ಲೆರೋಸಿಸ್ ಅಂತ ಕರಿತೀವಿ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಚರ್ಮಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿಬಿಡುತ್ತೆ. ಒನ್ಸ್ ಆಕ್ಸಿಜನ್ ಸಪ್ಲೈ ಕಡಿಮೆ ಆದ ತಕ್ಷಣ ಚರ್ಮ ತಾನೇ ಒಡೆದೋಗಿ ಶುರು ಆಗುತ್ತೆ, ಒಡೆದೋಗ್ಬಿಟ್ಟು ಗಾಯ ಬಂದುಬಿಡುತ್ತೆ. ಆ ಗಾಯಗೆ ವ್ಯಾರಿಕೋಸ್ ಅಲ್ಸರ್ ಅಂತ ಕರಿತೀವಿ. ಸೊ ಹಿಂಗೆ ಇದೇ ಮೆಕ್ಯಾನಿಸಮ್. ಸರಿ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜು ಇಸ್ ಸ್ಟಿಲ್ ಮ್ಯಾನೇಜಬಲ್ ಸ್ಟೇಜ್. ನೆಕ್ಸ್ಟ್ ಇಸ್ ಥರ್ಡ್ ಆ್ಯಂಡ್ ಫೋರ್ತ್ ಇಸ್ ಲೈಕ್ ಡ್ಯಾಮೇಜ್ ಕಂಟ್ರೋಲ್ ಸ್ಟೇಜ್. ಸೊ ಯಾವಾಗ ಲೀಕ್ ಆಗುತ್ತೋ, ಅದೇ 4 mm ಮೇಲೆ ಹೋದರೆ ಲೀಕೇಜ್ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಎನಿಥಿಂಗ್ ಅಬೌವ್ 4 mm ನಾವು ಸರ್ಜರಿ ಅಡ್ವೈಸ್ ಮಾಡ್ತೀವಿ, ಕಂಪಲ್ಸರಿ ಸರ್ಜರಿ. ಇಲ್ಲಾಂದರೆ ಅಲ್ಸರ್ ಸ್ಟೇಜ್ ಬಂದುಬಿಡುತ್ತೆ, ಹಂಗೆ ಬಿಟ್ಟರೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆ್ಯಸ್ ಅ ಪ್ರಿಕಾಷನ್ನು ಬೆಟರ್ ಟು ಟ್ರೀಟ್ ದ ವೇನ್ ಪರ್ಫೆಕ್ಟ್ಲಿ ಆರ್ ಕರೆಕ್ಟ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಹೋಗಿ ಯೂಶಲಿ ಎಷ್ಟು ವರ್ಷ ಆಗುತ್ತೆ? ಕೆಲವು ಸತಿ ಫಸ್ಟ್ ಸೆಕೆಂಡ್ ಸ್ಟೇಜಲ್ಲೇ ಕಂಟೈನ್ ಮಾಡಿಬಿಟ್ರೆ ಅದು ಎಸ್ಕಲೇಟ್ ಆಗಲ್ಲ ಅಂತ ಅಂತಾರಲ್ಲ, ಸೊ ಅದು ಎಷ್ಟು ವರ್ಷಗಳು? ಸೊ ಇಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್ ಕ್ಯಾಟಗರಿ. ಸೊ ಆ್ಯಕ್ಟಿವ್ ಇರೋ ಪೇಷಂಟ್ಸಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದ್ರೆ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಒಳ್ಳೆ ಸರ್ಕ್ಯುಲೇಷನ್. ಯಾರು ಆ್ಯಕ್ಟಿವ್ ಇಲ್ವೋ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾರೆ ನೋಡಿ, ಅವರಲ್ಲಿ ಫಾಸ್ಟಾಗಿ ಈ ಅಲ್ಟಿಮೇಟ್ ಸ್ಟೇಜ್ ಬಂದ್ಬಿಡುತ್ತೆ, ಫಾಸ್ಟಾಗಿ ಇದಾಗುತ್ತೆ. ಎಕ್ಸಾಂಪಲ್ 6 months 1 year ಹೇಳೋಕ್ಕಾಗಲ್ಲ. ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಪಾಸ್ ಮಾಡ್ತಾರೆ ನೋಡಿ, ವಿದಿನ್ 2 years ಅಲ್ಸರ್ ಬಂದ್ಬಿಡುತ್ತೆ, ಡಾರ್ಕ್ ಆಗಿಬಿಟ್ಟು. ವೇರಸ್ ಎಕ್ಸಸೈಸ್, ಒಳ್ಳೆ ಎಕ್ಸಸೈಸು, ಒಳ್ಳೆ ಬ್ಯಾಲೆನ್ಸ್ ಡಯಟ್, ಒಳ್ಳೆ ಬಾಡಿ ಫಿಟ್ಟಾಗಿ ಇಟ್ಟಿರ್ತಾರೆ ನೋಡಿ, ಅಂಥವ್ರಲ್ಲಿ ಸ್ವಲ್ಪ 5 to 6 years ಆಗುತ್ತೆ ಈ ಅಲ್ಸರ್ ಡೆವಲಪ್ ಆಗಿ. ತೂಕ ಕಳ್ಕೊಳ್ಳೋದು, ಲೂಸಿಂಗ್ ವೇಟ್ ಕಂಪ್ಲೀಟಾಗಿ ವ್ಯಾರಿಕೋಸ್ ವೇನ್ಸನ್ನು ಹೀಲ್ ಮಾಡುತ್ತಾ? ಹೀಲ್ ಮಾಡಲ್ಲ, ಇಟ್ ವಿಲ್ ಕಂಟ್ರೋಲ್. ಸೊ ಹೀಲಿಂಗ್ ಅಂದರೆ ಅದೇ ಡಿಪೆಂಡ್ಸ್ ಆನ್ ದ ಸೈಜು. ಸೊ ಏನಾಗುತ್ತೆ, ಕೆಲವ್ರಿಗೆ ಸೈಜ್ ಸ್ವಲ್ಪ ಕಡಿಮೆ ಆಗ್ಬೋದು, ತೂಕ ಕಡಿಮೆ ಆಗ್ಬಿಟ್ಟು ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಿಬಿಟ್ಟು ಆಮೇಲೆ ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಫರ್ದರ್ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ಸರ್, ಡಾಕ್ಟರ್ಸ್ ರೆಪ್ಯುಟೇಷನ್ ಯೂಶಲಿ ಬಿಲ್ಡ್ ಆಗದೆ ದ ನಂಬರ್ ಆಫ್ eminent people that you've treated, at the same time the quantity of cases that you've treated, which is an indication as to how reliable and credible a doctor is. And once the doctor credibility build ಆದರೆ ಇಂತಹ ಡಾಕ್ಟರ್ ಎಂಥ ಆರ್ಗನೈಸೇಷನ್ ಜೊತೆಗೆ ಅಸೋಸಿಯೇಟ್ ಆಗಿದ್ದಾರೆ ಅಲ್ಲಿ ಸೆಕೆಂಡ್ ಕ್ರೆಡಿಬಿಲಿಟಿ ಆಟೋಮೆಟಿಕ್ಕಾಗಿ ಬರುತ್ತೆ. ನಾವು ಯು ವಿತ್ ಏವಿಸ್ ಆಗಲೇ ಒಂದು USP ಇದೆ, ದೇ ಆರ್ ದ ಫಸ್ಟ್ ಸೆಂಟರ್ ಈ ಒಂದು ಸಿಂಗಲ್ ಸ್ಪೆಷಾಲಿಟಿ ವ್ಯಾರಿಕೋಸ್ ವೇನ್ಸ್ನ ಶುರು ಮಾಡೋದಕ್ಕೆ ಅಂತ ಇನ್ ಏಷ್ಯಾ. ಇದ್ರ ಜೊತೆಗೇ ಪೇಷಂಟಿಗೆ ಫಸ್ಟ್ ನಾನು ಬಂದೆ
ಏನು ನಿಮ್ದು ಏನಾದ್ರು ಯುನೀಕ್ ವೇಸ್ ಇದೆಯಾ ಟು ಹ್ಯಾಂಡಲ್ ದ ಪೇಷಂಟ್? ಏನು ಮಾಡ್ತೀರಾ ಆಫ್ಟರ್ ದ ರಿಜಿಸ್ಟ್ರೇಷನ್? ಹೌದು. ಸೊ ಬಂದ ತಕ್ಷಣ ನಾವು ಪೇಷಂಟ್ದು ಫುಲ್ ಹಿಸ್ಟ್ರಿ ರೆಕಾರ್ಡ್ ಮಾಡ್ತೀವಿ. ಸೊ ಫಸ್ಟ್ ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ, ಆಮೇಲೆ ಆ ಸಮಸ್ಯೆದು ಡ್ಯೂರೇಷನ್ ಕೇಳ್ತೀವಿ, ಎಷ್ಟು ದಿವಸದಿಂದ ಪ್ರಾಬ್ಲಮ್ ಇದೆ ಅಂತ. ಸೊ ಅದನ್ನ ಪ್ರಕಾರ ಏನು ಮಾಡ್ತೀವಿ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಫಸ್ಟ್ ಮಾಡ್ತೀವಿ. ಸೊ ಕಾಲು ಪೂರ್ತಿನ ಬಟ್ಟೆಲ್ಲ ತೆಗೆದ್ಬಿಟ್ಟು ಫುಲ್ ಎಕ್ಸಾಮ್ ಮಾಡ್ತೀವಿ. ಫುಲ್ ಮುಂದೆ, ಸೈಡಲ್ಲಿ, ಹಿಂದೆ ಎಲ್ಲ ಕಡೆ. ಸೊ ಯಾವ್ಯಾವ ವೇನ್ಸು ಅಫೆಕ್ಟೆಡು, ಯಾವ ರೀಜನ್, ಕಲರೆಲ್ಲ ಚೇಂಜಸ್ ನೋಡ್ತೀವಿ ನಾವು. ಸೊ ಅದನ್ನ ಪ್ರಕಾರ ಕ್ಲಿನಿಕಲ್ ಇದರಲ್ಲಿ ಎಕ್ಸಾಮ್ ಮಾಡುವಾಗ ಆ ಕ್ಲಿನಿಕಲ್ ಸ್ಟೇಜಿಂಗ್ ಕ್ಲಾಸಿಫೈ ಮಾಡ್ಬೋದು ಅದರಲ್ಲೇ. ಓಕೆ. ಆಮೇಲೆ ಎಲ್ಲ ಪೇಷಂಟ್ಸ್ ಏನು ಮಾಡ್ತೀವಿ, ಅಲ್ಟ್ರಾಸೌಂಡ್ ಅದೇ ಇದು ನೋಡಿ, ಕಲರ್ ಡಾಪ್ಲರ್ ಸ್ಕ್ಯಾನ್ ಅಂತ ನಮ್ಮ ಇದರಲ್ಲಿ ಫ್ರೀಯಾಗಿ ಮಾಡ್ತೀವಿ ಪೇಷಂಟ್ಸ್ನ. ಆ ಸ್ಕ್ರೀನಿಂಗ್ ಸ್ಕ್ಯಾನ್ ಅಂತ, ಸ್ಕ್ರೀನಿಂಗ್ ಅಲ್ಟ್ರಾಸೌಂಡ್ ಕಲರ್ ಡಾಪ್ಲರ್ ಸ್ಕ್ಯಾನ್. ಓಕೆ, ಅದನ್ನು ಮಾಡ್ತೀವಿ. ವಾಟ್ ಆರ್ ದೀಸ್? ಇನ್ನೊಂದು ಸತಿ ಹೇಳಿ ಸರ್. ಕಲರ್ ಡಾಪ್ಲರ್. ಕಲರ್ ಡಾಪ್ಲರ್ ಸ್ಕ್ಯಾನ್, ಸ್ಕ್ರೀನಿಂಗ್. ಅದೇನಿಲ್ಲ, ಅಲ್ಟ್ರಾಸೌಂಡ್ ಸ್ಕ್ಯಾನು. ಸೊ ಇದರಲ್ಲಿ ಏನು ನೋಡ್ಬೋದು, ಆ ವೇನ್ ಫುಲ್ ಅನಾಟಮಿನ ಚೆಕ್ ಮಾಡ್ಬೋದು, ಎಷ್ಟು ಸೈಜ್ ಇದೆ, ಓಕೆ, ಫ್ಲೋ ಹೆಂಗಿದೆ, ಬ್ಯಾಕ್ ಫ್ಲೋ ಇದೆಯಾ ಅಥವಾ ಫಾರ್ವರ್ಡ್ ಫ್ಲೋ ಚೆನ್ನಾಗಿದೆಯಾ ಅಂತ. ಆಮೇಲೆ ಇಂಟರ್ ಕನೆಕ್ಷನ್ಸ್ ಇರುತ್ತೆ ನೋಡಿ ವೇನ್ಸ್ದು, ಬಿಟ್ವೀನ್ ಹೊರಗಡೆ ಇರೋ ವೇನ್ ಆಮೇಲೆ ಡೀಪ್ ವೇನ್, ಆ ಪರ್ಫರೇಟರ್ ವೇನ್ ಅಂತ ಕರಿತೀವಿ, ಅದ್ರ ಸ್ಟೇಟಸ್ಸು ಚೆಕ್ ಮಾಡ್ತೀವಿ. ಓಕೆ, ಎಲ್ಲ ಚೆಕ್ ಮಾಡಿ ಒಂದು ಇದನ್ನು ಕ್ಲಿನಿಕಲ್ ಸ್ಟೇಜ್ ಇದು ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಸೊ ಇದನ್ನು ಫ್ರೀಯಾಗಿ ಮಾಡ್ತೀವಿ ನಾವು. ಸೊ ನಾರ್ಮಲಿ ನಮ್ಮ ಸೆಂಟರ್ಸಲ್ಲಿ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಮಾಡ್ತೀವಿ ನಾವು. ಸ್ಟ್ಯಾಂಡಿಂಗ್ ಪೊಸಿಷನ್ ಮಾಡಿದ್ರೆ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ ಆ ವೇನ್ ಸ್ಟ್ರಕ್ಚರು, ಎಷ್ಟು ಉಬ್ಬಿರುತ್ತೆ, ಆ ಸೈಜ್ಲ ಮೆಷರ್ ಮಾಡ್ತೀವಿ. ಓಕೆ, ಆಮೇಲೆ ಬ್ಯಾಕ್ ಫ್ಲೋ, ಎಲ್ಲೆಲ್ಲಿ ಬ್ಯಾಕ್ ಫ್ಲೋ ಆಗ್ತಾಯಿದೆ, ಯಾವ ಇದರಲ್ಲಿ ಮಂಡಿ ಆ್ಯಂಕಲ್ ಮೇಲನ, ಇಲ್ಲ ಮಂಡಿ ಕೆಳಗಡೆನ, ಇಲ್ಲ ಮಂಡಿ ಮೇಲ್ಗಡೆನ, ಆಮೇಲೆ ಹಿಪ್ ಲೆವೆಲ್ ತನಕ ಸ್ಕ್ಯಾನ್ ಮಾಡಿ ಆ ಇದನ್ನು ಬ್ಯಾಕ್ ಫ್ಲೋ ಚೆಕ್ ಮಾಡ್ತೀವಿ. ಓಕೆ, ಆಮೇಲೆ ಏನು ಮಾಡ್ತೀವಿ, ಒಂದು ಇದು ರಿಫ್ಲೆಕ್ಸ್ ಟೆಸ್ಟ್ ಅಂತ ಒಂದು ಇದೆ, ಅದನ್ನು ಇದು ಮಾಡ್ತೀವಿ ನಾವು. ಅದರಲ್ಲಿ ಬ್ಯಾಕ್ ಫ್ಲೋ ಎಷ್ಟು ಅಮೌಂಟ್ ಬರುತ್ತಂತ, ಓಕೆ, ಅದನ್ನು ಚೆಕ್ ಮಾಡ್ತೀವಿ. ಓಕೆ, ಈ ಸ್ಕ್ಯಾನ್ ಬಂದುಬಿಟ್ಟು ಫ್ರೀಯಾಗಿ ಮಾಡ್ತೀವಿ ನಾವು. ಹೊರಗಡೆ ಇರೋ ಸೆಂಟರ್ಸಲ್ಲಿ ಏನು ಮಾಡ್ತಾರೆ, ಅವರು ಡೀಟೇಲ್ ಸ್ಕ್ಯಾನ್ ಮಾಡ್ತಾರೆ. ಈ ರೇಡಿಯಾಲಜಿಸ್ಟ್ ಏನು ಮಾಡ್ತಾರೆ, ಡೀಟೇಲ್ ಸ್ಕ್ಯಾನ್ ಅವರು ಮಲ್ಗಿಬಿಟ್ಟು ಮಾಡ್ತಾರೆ, ಸ್ಲೀಪಿಂಗ್ ಪೊಸಿಷನ್ ಮಾಡ್ತಾರೆ. ಸ್ಲೀಪಿಂಗ್ ಪೊಸಿಷನ್ ಮಾಡಿದ್ರೆ ಏನಾಗುತ್ತೆ, ಕೆಲವು ಪರ್ಫರೇಟರ್ಸ್ ಇದು ಬ್ಯಾಕ್ ಫ್ಲೋ ಅದೆಲ್ಲ ಕಾಣಲ್ಲ. ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ಈ ಬ್ಯಾಕ್ ಫ್ಲೋ, ಆ ಕರೆಕ್ಟ್ ಸೈಜು ಕರೆಕ್ಟಾಗಿ ಎಸ್ಟಿಮೇಟ್ ಮಾಡ್ಬೋದು ನಾವು. ಸೊ ಇದು ಫ್ರೀಯಾಗಿ ಮಾಡ್ತೀವಿ ನಾವು ನಮ್ಮ ಸೆಂಟರ್ಸಲ್ಲಿ. ಚಾರ್ಜಸ್ ಎಲ್ಲ ಕನ್ಸಲ್ಟೇಷನಿಗೆ ಬಂದಮೇಲೆ ಇದನ್ನು ಫ್ರೀಯಾಗಿ ಮಾಡ್ತೀವಿ. ಚಾರ್ಜ್ ಒಂದಿರುತ್ತೆ. ಹೌದು, ಅದೊಂದು ಮಿನಿಮಮ್ ಚಾರ್ಜ್ ಇರುತ್ತೆ. ಕನ್ಸಲ್ಟೇಷನು ಕಡಿಮೆನೇ ಚಾರ್ಜ್ ಮಾಡ್ತೀವಿ ನಾವು. ವಾಟ್ ಇಸ್ ದ ಚಾರ್ಜ್ ಸರ್? ಚಾರ್ಜ್ ಬಂದ್ಬಿಟ್ಟು 250 ನಮ್ಮ ಸೆಂಟರ್ಸಲ್ಲಿ. ಯಾಕೆ ಬೇರೆ ಕಡೆಲ್ಲ ಹೋದರೆ 2000 ಇರುತ್ತೆ ಕನ್ಸಲ್ಟೇಷನ್ ಚಾರ್ಜಸ್ಸೇ. ಓಕೆ, ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಅಲ್ವಾ. ಸೊ 1500 to 2000 ರುಪೀಸ್ ಇರುತ್ತೆ. ನಮ್ಮ ಇದರಲ್ಲಿ ಬರೀ 250 ಚಾರ್ಜ್ ಮಾಡ್ತೀವಿ. ಪ್ಲಸ್ ಸ್ಕ್ಯಾನಿಂಗ್ ಫ್ರೀ. ಸ್ಕ್ಯಾನಿಂಗ್ ಇಸ್ ವರ್ತ್ ಒಂಥರ 3500 ರುಪೀಸ್ ಹೊರಗಡೆ. ಸೊ ಅದು 3000 ವರ್ತು ಸ್ಕ್ಯಾನಿಂಗ್ ಫ್ರೀಯಾಗಿ ಮಾಡ್ತೀವಿ ನಾವು. ಸೊ ವಾಟ್ಸ್ ದ ಫ್ಯೂಚರ್ ಆಫ್ ವ್ಯಾರಿಕೋಸ್ ವೇನ್ಸ್? ಈಗ ನೆಕ್ಸ್ಟು, ಈಗ ಕಳೆದ ಒಂದು 10-15 ವರ್ಷದಲ್ಲಿ ಆಗಿರೋ ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಹೇಳಿದ್ರಿ. ಮುಂದೆ ಯಾವ ಕಡೆ ಹೋಗ್ಬೋದು ಸರ್ ಇದು? ಮುಂಚೆ ನೋಡಬೇಕಾ, ಜೆನೆಟಿಕ್ಸ್ ಕೇಸ್ ಇದೆ ನೋಡಿ, ಜೆನೆಟಿಕ್ ಟ್ರೀಟ್ಮೆಂಟ್ ಬರುತ್ತೆ ಅದು. ಸೊ ಆಲ್ರೆಡಿ ರಿಸರ್ಚ್ ಸ್ಟೇಜಸ್ಸಲ್ಲಿದೆ. ಸೊ ಯಾರು ಹೂ ಆರ್ ಆಲ್ ಪ್ರೋನ್ ಫಾರ್ ಡೆವಲಪಿಂಗ್ ವ್ಯಾರಿಕೋಸ್, ಫ್ಯಾಮಿಲಿ ಹಿಸ್ಟ್ರಿ ಇರೋರಲ್ಲಿ ಯಾರು ಇದಿದೆ, ಚಾನ್ಸಸ್ ಇದೆ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ, ಅಂಥವ್ರಿಗೆ ಜೆನೆಟಿಕ್ ಟ್ರೀಟ್ಮೆಂಟ್ ಅಂತ ಒಂದಿರುತ್ತೆ. ಸ್ಟೆಮ್ ಸೆಲ್ ಅಥವಾ ಆ ಜೀನ್ಸ್ ಇಂಜೆಕ್ಟ್ ಮಾಡ್ತಾರೆ. ಅದು ಆ ಡಿಫೆಕ್ಟಿವ್ ಜೀನ್ ಇರುತ್ತೆ ನೋಡಿ, ಅದನ್ನು ಕರೆಕ್ಷನ್ ಮಾಡೋಕ್ಕೆ ಇನ್ನೊಂದೊಂದು ಸ್ಪೆಷಲ್ ಜೀನ್ ಇಂಜೆಕ್ಟ್ ಮಾಡ್ತಾರೆ ಅದನ್ನ. ಸೊ ಇಟ್ ವಿಲ್ ಕರೆಕ್ಟ್ ದ ಜೆನೆಟಿಕ್ ಕೋಡ್. ಸೊ ಅವಾಗ ವ್ಯಾರಿಕೋಸ್ ವೇನ್ಸ್ ಬರಲ್ಲ. ಸೊ ಆ ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ಸಾಫ್ಟ್ವೇರ್ ಮತ್ತೆ ಸೊ ಇನ್ನೊಂದು 5-6 ಇಯರ್ಸಲ್ಲಿ ಬರ್ಬೋದು. ಅದು ಆಲ್ರೆಡಿ ರಿಸರ್ಚ್ ಸ್ಟೇಜಲ್ಲಿದೆ. ಅನಿಮಲ್ ಇದರಲ್ಲಿ ಆಮೇಲೆ ಹ್ಯೂಮನ್ ಟ್ರಯಲ್ಸು ಆಗ್ತಾಯಿದೆ. ಇದು ನಮ್ಮ ಇಂಡಿಯಾದಲ್ಲೇ ಆಗ್ತಾ ಇದೆಯಾ? ಇಂಡಿಯಾಲಿಲ್ಲ, ಹೊರಗಡೆ. ಬಿಕಾಸ್ ಇಲ್ಲಿ ನಾವು ವ್ಯಾರಿಕೋಸ್ ವೇನ್ಸ್ ಅಂತ ನೋಡಿದಾಗ ಆಮೇಲೆ ಯುರೋಪಿಯನ್ ಕಂಟ್ರೀಸಲ್ಲಿ ಅದಕ್ಕೆ ಬರ್ತಾ ಇದೆ. ಜರ್ಮನಿ ಅಲ್ಲಿ ಇಟ್ಸ್ ಸ್ಕಿಲ್ಡ್ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಇದ್ದಾರೆ ಅಂತ ಹೇಳ್ತಾರೆ. USA ಇಟ್ಸ್ ಕಟಿಂಗ್, ಅಂದರೆ USA ಆಫರ್ಸ್ ಕಟಿಂಗ್ ಎಡ್ಜ್ ಟ್ರೀಟ್ಮೆಂಟ್ಸ್, ಲೇಸರು, ರೇಡಿಯೋ ಫ್ರೀಕ್ವೆನ್ಸಿ ಇದೆಲ್ಲ ಅಂತ. ಸೊ ಇಂಡಿಯಾ, ವೇರ್ ಡಸ್ ಇಂಡಿಯಾ ಸ್ಟ್ಯಾಂಡ್ ವಿತ್ USA, UK, ಟರ್ಕಿ, ಥೈಲ್ಯಾಂಡ್? ಸೊ ವಾಟ್ ಅವರ್ ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಅಲ್ಲಿ ಇದರಲ್ಲಿ ಇದಲ್ವಾ, ಅಲ್ಲಿ ಎಕ್ಸಿಸ್ಟಿಂಗ್ ಇದೆಯೋ ಅದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅಪ್ ಟು ಗ್ಲೂ ಥೆರಪಿ ವಿ ಸ್ಟಾರ್ಟೆಡ್ ನಾವು. Anything that we are missing out on apart from this stem ಅಥವಾ ಈ ಜೆನೆಟಿಕ್ ಟ್ರೀಟ್ಮೆಂಟ್ ಅದಕ್ಕೆ ಎಲ್ಲಾನು we are up to date. ಆ್ಯಕ್ಚುಲಿ ಜೆನೆಟಿಕ್ ಟ್ರೀಟ್ಮೆಂಟ್ ಅಲ್ಲೂ ಶುರು ಆಗಿಲ್ಲ, ಜಸ್ಟ್ ಟ್ರಯಲ್ ಬೇಸ್. ಟ್ರಯಲ್ ಆಗ್ತಾ ಇದೆ. ಒನ್ಸ್ ಇಟ್ ಇಸ್ ಎಸ್ಟಾಬ್ಲಿಷ್ ದೆನ್ ಇಟ್ ವಿಲ್ ಕಮ್ ಹಿಯರ್. ಎಷ್ಟು ವರ್ಷ ಆಗ್ಬೋದು ಅಂತೀರಿ? ಒಂದು 5 years ಬರ್ಬೋದು.
ಕಾಸ್ಟ್ ಐ ಥಿಂಕ್ ಹೊಸದಾಗಿ ಇಟ್ ವಿಲ್ ಬಿ ಬಂದಾಗ ಎಕ್ಸ್ಪೆನ್ಸಿವ್, ವೆರಿ ಎಕ್ಸ್ಪೆನ್ಸಿವ್. ಜೆನೆಟಿಕ್ ಟ್ರೀಟ್ಮೆಂಟ್ ವಿಲ್ ಬಿ ಎಕ್ಸ್ಪೆನ್ಸಿವ್ ವೆರಿ ಏನಿದೆ ಕಂಪೇರ್ ಟು ವ್ಯಾರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್. ಸೊ ಇದಕ್ಕೊಂದು ವ್ಯಾರಿಕೋಸ್ 10x ವೇನ್ಸ್ 1 lakh ಅಂದರೆ ಅದು ವಿಲ್ ಬಿ 10 lakhs. 10x ಥರ. ಹೌದು. ಸೊ ಇನ್ಸ್ಟೆಡ್ ಆಫ್ ದಟ್ ದೇ ಕ್ಯಾನ್ ಅಂಡರ್ಗೋ ದಿಸ್ ವ್ಯಾರಿಕೋಸ್ ವೇನ್ ಸರ್ಜರಿ ಓನ್ಲಿ ಅಟ್ ಪ್ರೆಸೆಂಟ್. ಹೇಳೋಕ್ಕಾಗಲ್ಲ, ಇಟ್ ಮೈಟ್ ಬಿ ಕವರ್ಡ್ ಅಂಡರ್ ಇನ್ಶೂರೆನ್ಸು. ಸೊ ಆವಾಗ ದೇ ಕ್ಯಾನ್ ಅಫೋರ್ಡ್, ಪೀಪಲ್ ಕ್ಯಾನ್ ಅಫೋರ್ಡ್ ದಟ್. ಸೊ ವ್ಯಾರಿಕೋಸ್ ವೇನ್ಸ್ ಹರ್ಬಲ್ ಟ್ರೀಟ್ಮೆಂಟ್ಸು ಮತ್ತು ವೇಟ್ ಲಾಸ್ ಜೊತೆಗೆ ಯು ಕಾಂಟ್ ಮ್ಯಾನೇಜ್ ಇಟ್. ಹರ್ಬಲ್ ಟ್ರೀಟ್ಮೆಂಟ್ ಐ ಆಮ್ ನಾಟ್ ಶೂರ್ ಬಿಕಾಸ್ ಇಟ್ಸ್ ಅ ಡಿಫ್ರೆಂಟ್ ಫೀಲ್ಡ್ ಅಲ್ವಾ. ಇಟ್ ಕಮ್ಸ್ ಇನ್ ಡಿಫ್ರೆಂಟ್ ಸ್ಪೆಷಾಲಿಟಿ, ನಾಟ್ಸ್ ಕನೆಕ್ಟೆಡ್ ವಿತ್ ಅಸ್. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ವೆರಸ್ ಎಕ್ಸಸೈಸ್ ಮೇನ್ ಆ್ಯಕ್ಟಿವಿಟಿ, ಬ್ಯಾಲೆನ್ಸ್ ಡಯಟು, ದಿಸ್ ಇಸ್ ದ ಮೇನ್ ಇದು ಟು ಕಂಟ್ರೋಲ್ ವ್ಯಾರಿಕೋಸ್ ವೇನ್ಸ್. ಇದ್ರ ಬಗ್ಗೆ ಇರೋ ಮೂಢನಂಬಿಕೆಗಳೇನು? ಯಾಕೆಂದರೆ ನೀವು ಎಷ್ಟೋ ಪೇಷಂಟ್ಸನ್ನ ನೋಡಿರ್ತೀರ, ಏನೋ ಈ ಸ್ವಲ್ಪ ಹಿಂಗೆಲ್ಲ ಇರೋದ್ರಿಂದ ವಾಟ್ ಕೈಂಡ್ ಆಫ್ ಡೌಟ್ಸ್ ಪೀಪಲ್ ಕಮ್ ಆ್ಯಂಡ್ ಆಸ್ಕ್? ಇಲ್ಲ, ದೇ ಡೋಂಟ್ ಆಸ್ಕ್ ಎನಿ ಡೌಟ್ಸ್. ಅದೇ ಮೌಢ್ಯಗಳು ಲೈಕ್ ಏನೋ ಇನ್ ಸ್ಪೈಟ್ ಆಫ್ ಅಡ್ವೈಸ್ ಸರ್ಜರಿ, ಅವ್ರ ಸರ್ಜರಿ ಕೆಲವರು ಒಪ್ಕೊಳ್ಳಲ್ಲ. ಕೆಲವು ಹಳೆಬ್ರು ಇದ್ದಾರೆ ನೋಡಿ ಫ್ರಮ್ ವಿಲೇಜಸ್ಸು, ಅವ್ರೆಲ್ಲ ಒಪ್ಕೊಳ್ಳಲ್ಲ. ಸೊ ದೇ ಗೋ ಫಾರ್ ನೇಟಿವ್ ಟ್ರೀಟ್ಮೆಂಟು, ಅಂದರೆ ಲೈಕ್ ಮಸಾಜು, ಆಯಿಲ್ ಮಸಾಜು, ಹರ್ಬಲ್ ಟ್ರೀಟ್ಮೆಂಟ್. ಆಮೇಲೆ ಲೀಚ್ ಥೆರಪಿ, ಆ ಹೋಮಿಯೋಪತಿಯಲ್ಲಿ ಲೀಚ್ ಥೆರಪಿ ಅಂತ ಒಂದಿದೆ. ಸೊ ಅದರಲ್ಲಿ ಏನು ಮಾಡ್ತಾರೆ, ಲೀಚಸ್ನ ಅಪ್ಲೈ ಮಾಡ್ತಾರೆ ಎಲ್ಲೆಲ್ಲಿ ಉಬ್ಬಿದೆಯೋ ವೇನ್ಸು. ಲೀಚ್ ಏನು ಮಾಡುತ್ತೆ, ಅದನ್ನು ಸಕ್ ಮಾಡುತ್ತೆ, ಬ್ಲಡ್ಡನ್ನು ಸಕ್ ಮಾಡುತ್ತೆ. ಸಕ್ ಮಾಡಿದ ತಕ್ಷಣ ಏನಾಗುತ್ತೆ, ವೇನ್ ಕೊಲಾಪ್ಸ್ ಆಗಿಬಿಡುತ್ತೆ ಟೆಂಪ್ರರಿಲಿ. ಒಂದು 24 hours ಇಟ್ ವಿಲ್ ಬಿ ಕೊಲಾಪ್ಸ್ಡ್. ಆಮೇಲೆ ತಿರ್ಗಾ ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಅನ್ಸುತ್ತೆ ಆ ಥರ ಆ ಟೆಕ್ನಾಲಜಿ ಅಂದರೆ ಆ ಲೀಚಸ್ಗಳ ಮೂಲಕ ನಾನು ಆ ವೇನನ್ನು ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಈ ಥರ ಅವ್ರ ಫೀಲ್. ಬಟ್ ಮತ್ತೆ ಅದು ವಾಪಸ್ ಬರುತ್ತೆ ಅದು. ಸೊ ಸೇಮ್ ಥಿಂಗ್, ನೀಡ್ಲ್ ಯೂಸ್ ಮಾಡ್ಬೋದು ನಾವು. ಸಿರೆಂಜಲ್ಲಿ ಆ ಬ್ಲಡ್ಡನ್ನು ಆಸ್ಪಿರೇಟ್ ಮಾಡ್ಬೋದು ನಾವು, ಆಚೆ ತೆಗಿಬೋದು ಬ್ಲಡ್ಡನ್ನು. ತೆಗೆದ ತಕ್ಷಣ ಹಂಗೆ ಕೊಲಾಪ್ಸ್ ಆಗಿರುತ್ತೆ ವೇನು. ಸೇಮ್ ಲೀಚ್ದ ಎಫೆಕ್ಟು. ಸೊ ಇಟ್ಸ್ ವೇಸ್ಟ್ ಆ್ಯಕ್ಚುಲಿ ಟ್ರೀಟ್ಮೆಂಟ್. ಇಟ್ ಇಸ್ ಅಡ್ವಾಂಟೇಜಸ್ ಫಾರ್ ಲೀಚ್ಗೆ ಆಹಾರ ಬ್ಲಡ್ಡು. ಪ್ಲಸ್ ಇಟ್ ವಿಲ್ ಕಾಸ್ ಇನ್ಫೆಕ್ಷನ್. ಲೀಚ್ ಏನಾಗುತ್ತೆ, ಲೀಚ್ ಬಾಯಲ್ಲಿ ಸಡನ್ ಎನ್ಸೈಮ್ಸು ಬ್ಯಾಕ್ಟೀರಿಯಾ ಎಲ್ಲ ಹೋಲ್ಡ್ ಮಾಡುತ್ತೆ. ಸೊ ಅದು ಕಚ್ಚಿದ ತಕ್ಷಣ ಚರ್ಮಲ್ಲಿ ಇನ್ಫೆಕ್ಷನ್ ಬರ್ಬೋದು. ಸೊ ಆಮೇಲೆ ಗಾಯ ಬರ್ಬೋದು. ಸೊ ಇದರಲ್ಲಿ ಒಂಥರ ಸೈಡ್ ಎಫೆಕ್ಟ್ಸು. ಸೊ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಕೆಲವರಿಗೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತಲ್ಲ, ಹೌ ಡು ದೇ ಅಂಡರ್ಸ್ಟ್ಯಾಂಡ್? ಈ ಬರ್ನಿಂಗ್ ಏನಾಗುತ್ತೆ, ಪೆರಿಫರಲ್ ನರ್ವ್ಸ್ ಬರುತ್ತೆ ನೋಡಿ, ಸೂಪರ್ಫಿಷಿಯಲ್ ನರ್ವ್ಸ್. ಅದರಲ್ಲಿ ಏನಾಗುತ್ತೆ, ಈ ವೇನ್ಸ್ ಉಬ್ಬುತ್ತೆ ನೋಡಿ. ಉಬ್ಬುವಾಗ ಏನಾಗುತ್ತೆ, ಪಕ್ಕದಲ್ಲಿ ಹೋಗಿ ಆ ನರ ಇರುತ್ತೆ, ಕಂಪ್ರೆಸ್ ಆಗುತ್ತೆ ನರ. ಕಂಪ್ರೆಸ್ ಆಗುವಾಗ ಆ ಬರ್ನಿಂಗ್ ಪೇಯ್ನ್ ಬರುತ್ತೆ, ನರ್ವ್ ಸ್ಟಿಮ್ಯುಲೇಟ್ ಆಗುತ್ತೆ, ಆಮೇಲೆ ಈ ಬರ್ನಿಂಗ್ ಪೇಯ್ನ್ ಬರುತ್ತೆ. ಇದೇ ಕಾರಣ ಅದು ಮೇನ್ಲಿ. ಈಗ ಇದ್ರ ಜೊತೆಗೆ ದೇರ್ ಇಸ್ ಕಾಲು ಊದ್ಕೊಳ್ಳೋದನ್ನ ಇದನ್ನ ಎಲಿಫೆಂಟ್ ಲೆಗ್ ಅಂತ ಏನೋ ಕರೀತಾರೆ. ಅದು ಲಿಂಫೆಡಿಮಾ ಅಂತ ಕಂಡೀಷನ್. ದಟ್ಸ್ ಅ ಸಪ್ರೇಟ್ ಕಂಡೀಷನ್ನು. ಅದಕ್ಕೆ ಕನೆಕ್ಷನ್ ಇದೆ. ಸೊ ಲಿಂಫೆಡಿಮಾ ಕೇಸಸ್ಸಲ್ಲಿ ವ್ಯಾರಿಕೋಸ್ ವೇನ್ಸ್ ಬರ್ಬೋದು, ವ್ಯಾರಿಕೋಸ್ ವೇನ್ಸ್ ಕೇಸಲ್ಲಿ ಲಿಂಫೆಡಿಮಾ ಬರ್ಬೋದು. ಓಕೆ, ಲಿಂಫೆಡಿಮಾ ಏನಾಗುತ್ತೆ, ಆ ಸಬ್ಕ್ಯೂಟೇನಿಯಸ್ ಟಿಶ್ಯೂಸ್ ಇದೆ ನೋಡಿ, ಚರ್ಮಾಡಿಲಿರೋ ಆ ಟಿಶ್ಯೂ ಪ್ಲೇನ್ ಇದೆ ನೋಡಿ, ಅದರಲ್ಲಿ ಲಿಂಫ್ಯಾಟಿಕ್ ವೇನ್ಸ್, ಇದು ಲಿಂಫ್ಯಾಟಿಕ್ ವೆಸಲ್ಸ್ ಅಂತ ಇರುತ್ತೆ, ಒಂದು ಕಾಂಡ್ಯೂಟ್ ಪೈಪ್ಸು. ಅದ್ರದ್ದು ಏನು ಕೆಲಸ ಅಂದರೆ, ನಮ್ಮದು ಬಾಡಿ ಫ್ಲೂಯಿಡ್ಸ್ ಇರುತ್ತೆ ನೋಡಿ, ಅದನ್ನು ಡ್ರೈನ್ ಮಾಡುತ್ತೆ. ಅದು ಬಾಡಿ ಫ್ಲೂಯಿಡ್ಸು ಕಾನ್ಸ್ಟೆಂಟ್ಲಿ ರೀಪ್ಲೇಸ್ ಆಗ್ತಾ ಇರುತ್ತೆ. ಬಾಡಿ ಫ್ಲೂಯಿಡ್ಸ್ ಉದಾಹರಣೆ ಲೈಕ್ ಬಾಡಿ ಟಿಶ್ಯೂ ಫ್ಲೂಯಿಡ್ಸ್ ಇರುತ್ತೆ ನೋಡಿ ಬಾಡಿ ಅಡಿಯಲ್ಲಿ. ಸೊ ಅದನ್ನು ಡ್ರೈನ್ ಮಾಡ್ತಾ ಇರುತ್ತೆ. ಇನ್ ಅಡಿಷನ್ ಟು ವೇನ್ಸ್ ಬಂದ್ಬಿಟ್ಟು ಬ್ಲಡ್ನ ಡ್ರೈನ್ ಮಾಡುತ್ತೆ. ಆರ್ಟ್ರೀಸ್ ಬಂದು ಬ್ಲಡ್ ಸಪ್ಲೈ ಮಾಡುತ್ತೆ ಆ ಟಿಶ್ಯೂಗೆ. ಆಮೇಲೆ ಆ ಮೆಟಬಲಿಸಮ್ ಆದ ತಕ್ಷಣ ಆ ಟಿಶ್ಯೂ ಅಥವಾ ಮೆಟಬಲಿಸಮ್ ಆದ ತಕ್ಷಣ ರಿಟರ್ನ್ ಬಂದ್ಬಿಟ್ಟು ವೇನ್ಸ್ ಮೂಲಕ ಬ್ಲಡ್ ಹಾರ್ಟ್ಗೆ ಹೋಗುತ್ತೆ, ರಿಟರ್ನ್ ಹೋಗುತ್ತೆ. ಓಕೆ, ಸೊ ಇದೇ ಒಂದು. ಅದು ಪಕ್ಕದಲ್ಲಿ ಲಿಂಫ್ಯಾಟಿಕ್ ಚಾನಲ್ಸ್ ಇರುತ್ತೆ. ಈ ಮೆಟಬಲಿಸಮ್ ಆಗುವಾಗ ಸ್ವಲ್ಪ ಬಾಡಿ ಫ್ಲೂಯಿಡ್ ಹೊರಗಡೆ ಬರುತ್ತೆ, ವಾಟರ್ ಕಂಟೆಂಟ್ ಹೊರಗಡೆ ಬರುತ್ತೆ. ಸೊ ಹೊರಗಡೆ ಬಂದ ತಕ್ಷಣ ಅದನ್ನು ಡ್ರೈನ್ ಮಾಡಬೇಕಲ್ವ, ಅದನ್ನು ಲಿಂಫ್ಯಾಟಿಕ್ ಚಾನಲ್ಸ್ ಡ್ರೈನ್ ಮಾಡೋದು. ಆ ಲಿಂಫ್ಯಾಟಿಕ್ ಫ್ಲೂಯಿಡ್ ಏನಾಗುತ್ತೆ, ಫುಲ್ ಬಾಡಿಲಿ ಪೂರ್ತಿ ಇರುತ್ತೆ ನೆಟ್ವರ್ಕ್ ಆಫ್ ಲಿಂಫ್ಯಾಟಿಕ್ ಇದು ಚಾನಲ್ಸು. ಇದು ಹೋಗ್ಬಿಟ್ಟು ಹಾರ್ಟ್ ಸೇರೋಕ್ಕೆ ಮುಂಚೆ ಸುಪೀರಿಯರ್ ವೇನ ಕೇವಾ ಅಂತ ಪೋರ್ಷನ್ ಇದೆ ನೋಡಿ, ಡೀಪ್ ವೇನು, ಅದರಲ್ಲಿ ಹೋಗಿ ಜಾಯ್ನ್ ಆಗುತ್ತೆ. ಈ ಬಾಡಿ ಫ್ಲೂಯಿಡ್ ಎಲ್ಲ ಹೋಗಿ ಆ ವೇನ್ ಒಳಗಡೆ ಎಂಟಿ ಆಗೋದು, ಡ್ರೈನ್ ಆಗೋದು. ಸೊ ಇಟ್ ವಿಲ್ ಗೋ ಬ್ಯಾಕ್ ಟು ದ ಸರ್ಕ್ಯುಲೇಷನ್, ಬಾಡಿ ಫ್ಲೂಯಿಡ್. ಸೊ ಹಿಂಗೆ ಆಗ್ತಾ ಇರೋದು ಸರ್ಕ್ಯುಲೇಷನ್, ಬಾಡಿ ಫ್ಲೂಯಿಡ್ ಸರ್ಕ್ಯುಲೇಷನ್ ಹಿಂಗೆ ಆಗ್ತಾ ಇರೋದು. ಲಿಂಫೆಡಿಮಲ್ಲಿ ಏನಾಗುತ್ತೆ, ಆ ಕಾಲ್ ಪೋರ್ಷನಲ್ಲಿ ಲಿಂಫ್ಯಾಟಿಕ್ ಚಾನಲ್ ಬ್ಲಾಕ್ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಆ ಫ್ಲೂಯಿಡು ಮೂವ್ಮೆಂಟ್ ಚಾನ್ಸ್ ಇರಲ್ಲ ಹೊರಗಡೆ ಹೋಗಿ. ಸೊ ಅಲ್ಲೇ ಇದಾಗುತ್ತೆ, ಸೇರ್ಕೊಳ್ಳುತ್ತೆ ಫ್ಲೂಯಿಡ್. ಆಮೇಲೆ ಏನಾಗುತ್ತೆ, ಕಾಲು ದಪ್ಪ ಆಗ್ತಾ ಇರುತ್ತೆ. ಆಮೇಲೆ ಸ್ಕಿನ್ನೆಲ್ಲ ರಫ್ ಆಗಿಬಿಡುತ್ತೆ. ಯಾಕಂದರೆ ಸ್ಕಿನ್ನಲ್ಲಿರೋ ಟಿಶ್ಯೂ ಫ್ಲೂಯಿಡು ಡ್ರೈನ್ ಆಗ್ತಾಯಿಲ್ಲ, ಸ್ಟ್ಯಾಗ್ನೇಷನ್ ಆಗ್ತಾಯಿದೆ. ಸೊ ಅದಕ್ಕೆ ಏನಾಗುತ್ತೆ, ಸ್ಕಿನ್ ಬಂದ್ಬಿಟ್ಟು ಮಾಟ್ಲಿಂಗ್ ಎಫೆಕ್ಟು, ರಫ್ ಆಗಿಬಿಡುತ್ತೆ. ಆನೆದು ಸ್ಕಿನ್ ನೋಡಿದ್ದೀರಾ, ಆನೆ ಕಾಲು ಸ್ಕಿನ್ನು
ರಫ್ ಆಗಿರುತ್ತೆ ನೋಡಿ, ಪ್ಯಾಚಿ ಡಮ್ಮ ಅಂತ ಹೇಳ್ತೀವಿ, ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಆನೆಕಾಲ್ ಅಂತ ಕರಿತೀವಿ ಅದಕ್ಕೆ, ಆರ್ ಲಿಂಫೆಡಿಮಾ ಇನ್ ಇಂಗ್ಲೀಷು. ಸೊ ಆ ಥರ ಕೇಸಸ್ಸು ನಿಮ್ಗೆ ಆ ಕೇಸನ್ನು ಮಾಡ್ತೀವಿ ನಾವು, ನೋಡ್ತೀವಿ. ಸೊ ಅದಕ್ಕೆ ಏನು ಮಾಡ್ತೀವಿ, ಲಿಂಫ್ಯಾಟಿಕ್ ಡ್ರೈನೇಜ್ ಅಂತ ಒಂದು ಸ್ಪೆಷಲ್ ಮಸಾಜ್ ಇದೆ, ಕರೆಕ್ಟ್ ನಮ್ಮ ಟೆಕ್ನಿಷಿಯನ್ ಮಾಡಿಕೊಡ್ತಾರೆ ಅದನ್ನು ಮಸಾಜ್. ಸೊ ಆಲ್ಮೋಸ್ಟ್ ಆಲ್ಟರ್ನೇಟ್ ಡೇ ಬಂದು ಮಾಡಿಕೊಂಡ್ರೆ ಅವರು ಒಂದು ಹಾಫ್ ಆನ್ ಅವರ್ ಮಾಡಬೇಕು ಅದು ಮಸಾಜ್ ಆ ಕಾಲು, ಅಫೆಕ್ಟೆಡ್ ಕಾಲ್ಗೆ. ಸೊ ಮಸಾಜ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಕಂಪ್ರೆಷನಲ್ಲಿ ಏನಾಗುತ್ತೆ, ಮಿಲ್ಕಿಂಗ್ ಎಫೆಕ್ಟ್ ಆಗುತ್ತೆ. ಸಪೋಸ್ ಒಂದು ಟ್ಯೂಬ್ ಬ್ಲಾಕ್ ಆದರೆ ನಾವು ಪೈಪ್ ಅನ್ನೋದು ನಾವೇನು ಮಾಡ್ತೀವಿ, ಎಕ್ಸ್ಟರ್ನಲಿ ಮಿಲ್ಕ್ ಇಟ್ ಹಂಗೆ ಪ್ರೆಸ್ ಮಾಡಿ ಇದು ಮಾಡ್ತೀವಿ, ಏನಾಗುತ್ತೆ ಇದರಲ್ಲಿ ಆ ಬ್ಲಾಕೇಜ್ ಏನಾದರೆ ಹಂಗೆ ಹೋಗ್ಬಿಡುತ್ತೆ. ಸೊ ಅದೇ ಥರ ಈ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ, ಮಸಾಜ್ ಮಾಡಿದ ತಕ್ಷಣ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ. ಇದಕ್ಕೆ ಮೆಡಿಸಿನ್ಸ್ ಏನಿಲ್ಲ ಆ್ಯಕ್ಚುಲಿ, ಓನ್ಲಿ ಮ್ಯಾನ್ಯಲ್ ಮಸಾಜ್ ಥೆರಪಿ ಸಾಕು. ಲೈಫ್ ಲಾಂಗ್ ಹಿಂಗೆ ಕಂಪ್ರೆಷನ್ ಥೆರಪಿ, ಕಂಪ್ರೆಷನ್ ಅಂದರೆ ಎಕ್ಸ್ಟರ್ನಲ್ ಒಂದು ಸ್ಪೆಷಲ್ ಒಂದು ನ್ಯೂಮ್ಯಾಟಿಕ್ ಕಂಪ್ರೆಸರ್ ಇದೆ. ಸೊ ಒಂದು ಡಿವೈಸ್ ಇದೆ. ಸೊ ಅದನ್ನು ಹಾಕ್ಕೊಂಡು ಆ ಕಂಪ್ರೆಸ್ ಆಗ್ತಾ ಇರುತ್ತೆ, ಆಟೋಮೆಟಿಕ್ ಕಂಪ್ರೆಷನ್ ಆಗುತ್ತೆ ಒಂದು 1 hour 2 hours. ಸೊ ಡೈಲಿ 1 or 2 hours ಕಂಪ್ರೆಷನ್ ಕೊಟ್ಟರೆ ಆ ಲಿಂಫ್ಯಾಟಿಕ್ ಫ್ಲೂಯಿಡ್ ಡ್ರೈನೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಇಟ್ ಸ್ಟಾರ್ಟ್ ಡ್ರೈನಿಂಗು. ಆ ಇದರಲ್ಲಿ ಕಾಲ್ದು ಗರ್ತು ಕಡಿಮೆ ಆಗಿಬಿಡುತ್ತೆ ಸೈಜು. ಹಾಗಿದ್ರೆ ಇದು ಸ್ವಲ್ಪ ಯು ಕ್ಯಾನ್ ರಿವರ್ಸ್ ದ ಕಂಡೀಷನ್ ರಿವರ್ಸ್ ಮಾಡ್ಬೋದು. ಅಮೇಝಿಂಗ್ ಡಾಕ್ಟರ್. ಐ ಗೆಸ್ ಎಷ್ಟೋ ವಿಚಾರಗಳೆಲ್ಲ ಮಾತಾಡಿದ್ದೀವಿ. ಆ್ಯಂಡ್ ನೀವೆಲ್ಲಿ ಸಿಗ್ತೀರಿ? ಯಾಕೆಂದರೆ ಏವಿಸ್ದು 40+ ಸೆಂಟರ್ಸ್ ಇದೆಯಲ್ಲ. ಹೌದು. ಸೊ ಕರ್ನಾಟಕಲ್ಲಿ ಬೆಂಗಳೂರಲ್ಲಿ 2 ಸೆಂಟರ್ ಇದೆ, ಓಕೆ. ಆಮೇಲೆ ಮೈಸೂರಲ್ಲಿ ಒಂದು ಸೆಂಟರ್ ಇದೆ, ಬೆಳಗಾವಿಲಿ ಒಂದು ಸೆಂಟ್ರು, ಆಮೇಲೆ ಮಂಗಳೂರಲ್ಲಿ 2 ಸೆಂಟರ್ ಇದೆ. ಸೊ ಮಂಗಳೂರು ಬೆಳಗಾವಿ ನಾನೇ ನೋಡ್ಕೊಳ್ಳೋದು. ಸೊ ವೀಕ್ಲಿ ಒನ್ಸ್ ಫ್ರೈಡೇ, ಆಲ್ಟರ್ನೇಟ್ ಫ್ರೈಡೇಸ್ ಬೆಳಗಾವಿ ಅಥವಾ ಮಂಗಳೂರಲ್ಲಿರ್ತೀನಿ, ಓಕೆ. I guess like the famous belief goes, art of medicine is long but life is short. Hagagi in this journey, wishing you more explorations and new experiences through the patients and della side gittu life iga what next nimge, what are you curious about? More and more I want to, it's a learning stage for me. So each thing, because our doctors, we don't stay at one stage. We keep learning further advances in the management of any particular illness. So in this particular thing, I'm planning, waiting for much more advances, and to practice those advanced treatment modalities for my patients. Then ನೀವೇನು ಸ್ಪೋರ್ಟ್ಸ್ ಕಿಡ್ಸಲ್ಲಿ ಇದ್ದೀರಾ, ನಿಮಗೆ ವಾಟ್ ಈಸ್ ಸ್ಟ್ರೆಸ್ ಬಸ್ಟರ್? ಸ್ಟ್ರೆಸ್ ಬಸ್ಟರ್ ಅಂದರೆ, ಸೊ ಯು ಹ್ಯಾವ್ ಟು ಅವಾಯ್ಡ್ ಸ್ಟ್ರೆಸ್, ಆ್ಯಕ್ಚುಲಿ ವರ್ಕ್ ಸ್ಟ್ರೆಸ್ ಎಲ್ಲ. How do you do it? So how we do is by doing meditation, be relaxed, walk daily, sleep well. Mainly sleep is very important. 6 to 8 hours sleep is very important. So by following this, you can kill this stress. ಸೊ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಫೇಮಸ್ ಸೇಯಿಂಗ್, ವೈದ್ಯೋ ನಾರಾಯಣೋ ಹರಿಹಿ, ಅಂದರೆ ಡಾಕ್ಟ್ರು ದೇವ್ರ ಸಮಾನ ಅಂತ ಒಂದು. ಈ ಕಡೆ ಡಾಕ್ಟ್ರುಗಳು ಕೆಲವು ಸತಿ ನಮ್ಮ ಕೈನಲ್ಲಿ ಏನಿಲ್ಲಪ್ಪ, ಏನೋ ಕೆಲವುದೆಲ್ಲ ಮಿರಕಲ್ಸು ದೇವ್ರ ಕಡೆ ಅಂತ ನೋಡಿರೋ ಎಷ್ಟೋ ಕೇಸಸ್ ಇದೆ. ನಿಮ್ಮ ನಂಬಿಕೆ ಏನು ದೇವ್ರ ಬಗ್ಗೆ? ಸೊ ಇದು ಆ್ಯಕ್ಚುಲಿ ಮೆಡಿಕಲ್ ಟ್ರೀಟ್ಮೆಂಟ್ ಬಂದರೆ ಇಟ್ಸ್ ಅ ಸೈಂಟಿಫಿಕ್ ಇದು. ಸೊ ಸೈನ್ಸ್ ಬೇರೆ, ದೇವ್ರ ನಂಬಿಕೆ ಬೇರೆ. ಆ್ಯಕ್ಚುಲಿ ಜನಗಳು ಅವರ ನಂಬಿಕೆ ಅಷ್ಟೇ, ನಿಮ್ಮನ್ನೇ ದೇವ್ರ ಥರ ನೋಡೋದು. ಬಟ್ ನೀವು ಅದನ್ನು ರಾಂಗ್, ಆ್ಯಕ್ಚುಲಿ ರಾಂಗ್ ಕಾನ್ಸೆಪ್ಟು. ಎಲ್ಲರೂ ಮನುಷ್ಯನೇ. ಡಾಕ್ಟರ್ ಟ್ರೀಟ್ಸ್, ಗಾಡ್ ಹೀಲ್ಸ್. ದಟ್ ಕಾನ್ಸೆಪ್ಟ್ ಐ ಫಾಲೋ. ವಾವ್. ಡಾಕ್ಟರ್ ಟ್ರೀಟ್ಸ್, ಗಾಡ್ ಹೀಲ್ಸ್. ಆ ಗಾಡನ್ನು ನೀವು ನೇಚರ್ ಅಂತ ಕರಿಬೋದು, ಯೂನಿವರ್ಸ್ ಅಂತ ಕರಿಬೋದು, ಯು ವಾಂಟ್ ಟು ಕಾಲ್ ಇಟ್ ಅಂತ. ಅಮೇಝಿಂಗ್. ಸೊ ನೀವು ಮಾತಲ್ಲೇ ಸಾಕಷ್ಟು ಗೊತ್ತಾಯಿತು, ಯು ಆರ್ ಕ್ವೈಟ್ ಸ್ಪಿರಿಚುವಲ್ ಅಂತ. ನಿಮ್ಮ ಇನ್ಕ್ಲಿನೇಷನ್ ಟುವರ್ಡ್ಸ್ ಗಾಡ್ ಹೇಗಿದೆ ಆ್ಯಸ್ ಆನ್ ಟುಡೇ? ಯು ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ಗಾಡ್? ಐ ಆಮ್ ಶ್ಯೂರ್. ಗುಡ್, ಎಸ್, ವಿ ಬಿಲೀವ್ ಇನ್ ಗಾಡ್ ಓನ್ಲಿ. ವಿ ಶುಡ್ ಬಿಲೀವ್. ಮತ್ತು ಬುಕ್ಸ್, ನಿಮ್ಮನ್ನು ಬದಲಾಯಿಸಿರೋ ಪುಸ್ತಕಗಳು ಯಾವುದು ಡಾಕ್ಟ್ರೇ? ಅಂದರೆ ಅಪಾರ್ಟ್ ಫ್ರಮ್ ಯುವರ್ MBBS ಬುಕ್ಸ್, ಎನಿ ಆಥರ್ ದಟ್ ಯು ಲವ್, ಯು ಲುಕ್ ಅಪ್ ಟು, ಸೆಲ್ಫ್ ಹೆಲ್ಪ್ ಬುಕ್ಸ್? ಮೆನಿ ಬುಕ್ಸ್ ಐ ರೀಡ್. Think and Grow Rich ಅಂತ ಬೈ Napoleon Hill, ಫೇಮಸ್ ಬುಕ್. ದಟ್ ಒನ್ ಐ ಫಾಲೋ. ನಾವು ನಿಮಗೆ ಯಾವ ಬುಕ್ ಕೊಡೋದು ಅಂತ ಈಗ ನಾನು ನೋಡ್ತಾ ಇದ್ದೀನಿ. ಹ್ಯಾವ್ ಯು ರೆಡ್ ದಿಸ್ ಬುಕ್, ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ? ದಿಸ್ ಬುಕ್ ಇಸ್ ದೇರ್ ವಿತ್ ಮೀ. ಇದೆ. ಆ್ಯಂಡ್ ನೌ ಲೆಟ್ಸ್ ಸಿ ವಾಟ್ ನೆಕ್ಸ್ಟ್. ದಿಸ್ ಇಸ್ ಆಲ್ಸೋ ಅ ನೈಸ್ ಟೈಟಲ್, ಸ್ಟಾರ್ಟ್ ವಿತ್ ವೈ ಅಂತ. ಹ್ಯಾವ್ ಯು ರೆಡ್ ದಿಸ್? ಹ್ಯಾವ್ ಯು I've seen this book, not read. Okay, this is by Simon Sinek. How great leaders inspire everyone to take action. So you are a leader yourself, inspiring a lot of humans to take right action so that they can treat their body, the temple, well.
So I'm going to write something for you. Yeah, While I thank write something for you, can you please nominate 3 guests that you think should be here on Just Curious? ಯಾರು 3 ವ್ಯಕ್ತಿಗಳನ್ನು ನೀವು ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾವ ಕ್ಷೇತ್ರದವರಾದರೂ ಪರವಾಗಿಲ್ಲ, ನಿಮ್ಮ ಆಯ್ಕೆ. ಆಮೇಲೆ DCM ಬಂದಿದ್ದಾರೆ ಶಿವಕುಮಾರ್ ಅವರು. DCM ನಮ್ಮ ಇಲ್ಲ, ಇನ್ನೂ ಬಂದಿಲ್ಲ. ಐ ಕ್ಯಾನ್ You want to nominate ನಮ್ಮ DCM? Okay. DCM. ಆಮೇಲೆ ನಮ್ಮ ಡೈರೆಕ್ಟರ್ ಇದ್ದಾರೆ, ನಮ್ಮ ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರಾಂಟ್ರಾಲಜಿ, ಡಾಕ್ಟರ್ ಪರಮೇಶ್ವರ್ ಅಂತ. ಐ ನಾಮಿನೇಟ್ ಹಿಮ್. ಈಸ್ ವೆರಿ ಗುಡ್ ಸ್ಪಿರಿಚುವಲ್ ಪ್ಲಸ್ ವೆರಿ ಗುಡ್ ಒರೇಟರ್. ಆ್ಯಂಡ್ ಅವರ್ ಡಾಕ್ಟರ್ ರಾಜಗೋಪಾಲ, ಐ ನಾಮಿನೇಟ್ ಹಿಮ್. ಅವರ್ ಬಾಸ್ನು Avis ಬಾಸ್, ಫೌಂಡರ್, ಚೇರ್ಮನ್. Surely. Yeah. Lovely suggestions. ಒಂದು ನಿಮಿಷ ಸರ್, ಲೆಟ್ ಮಿ ರೈಟ್ ಸಮಥಿಂಗ್ ಫಾರ್ ಯು. ಯಾ, ನಾನೇನು ಬರೆದೆ ಏನಂದರೆ, ಡಿಯರ್ ಡಾಕ್ಟರ್ ಮಣಿಮಾರನ್ ಸರ್, ಯು ಆರ್ ಅ ಗ್ರೇಟ್ ಎನರ್ಜಿ ಆ್ಯಂಡ್ ಲವ್ ದ ವೇ ಯು ಎಕ್ಸ್ಪ್ಲೇನ್ ಸಚ್ ಹೆವಿ ಮೆಡಿಕಲ್ ಸಬ್ಜೆಕ್ಟ್ಸ್. ಯುವರ್ ಸಿಂಪ್ಲಿಸಿಟಿ ಈಸ್ ಇನ್ಫೆಕ್ಷಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ನೀವೇ ಹೇಳಿದ್ರಿ ಶೋನಲ್ಲಿ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ರಿಪೋಸ್ ಅವ್ರ ಕಡೆಯಿಂದ ಹಿಯರ್ಸ್ ಅ ಮ್ಯೂಸಿಕ್ ಪಿಲ್ಲೋ ನಿಮಗೆ. ಓಹ್, ಥ್ಯಾಂಕ್ ಯು. Something for you. Thank you. Unexpected always. ಸೊ ಐ ಗೆಸ್ ಇದಾಗಿತ್ತು ಇವತ್ತಿನ ಎಪಿಸೋಡ್. ಸಾಕಷ್ಟು ತಿಳ್ಕೊಂಡಿದ್ದೀವಿ. ಅಂದರೆ ಇದು ಬರೀ ಈ ಥರ ಸಿಮ್ಟಮ್ಸ್ ಇರೋರಿಗೆ ಅಲ್ಲ, ನಮಗೂ ಎಲ್ಲ ಥರದ ವಿಚಾರಗಳ ಬಗ್ಗೆ ಒಂದಷ್ಟು ABCD ಅಷ್ಟಾದರೂ ಗೊತ್ತಿದ್ರೆ ಇದು ನಮ್ಮ ಅಪ್ಪ ಅಮ್ಮಂದ್ರ ವಯಸ್ಸಲ್ಲಿರೋರಿಗೆ ಹೆಲ್ಪ್ ಆಗ್ಬೋದು, ಅಥವಾ ಅವ್ರಿಗೆ ನಾವು ವಿಚಾರಗಳನ್ನು ತಿಳಿಸ್ಬೋದು, ಅಥವಾ ನಾಳೆ ದಿನ ಮನೆಯಲ್ಲೇ ಯಾರಿಗೂ ಈ ಥರ ಕಂಡೀಷನ್ ಎಲ್ಲ ಬಂತು ಅಂದ್ರೂ ವಿ ಆರ್ ಮೋರ್ ಅವೇರ್. ಸೊ ಐ ಗೆಸ್ ಏನು ಹೇಳಿ ಇವತ್ತಿನ ಶೋನ ಮುಗಿಸ್ಲಿ. ಒಳ್ಳೆ ಆಹಾರ ನಿಮ್ಮ ದೇಹಕ್ಕೆ, ಒಳ್ಳೆ ವಿಚಾರಗಳು ಅದು ನಿಮ್ಮ ಮನಸ್ಸಿಗೆ, ಆ್ಯಂಡ್ ಇದ್ರ ಜೊತೆಗೆ ಐ ಗೆಸ್ ಒಂದು ಒಳ್ಳೆ ಆ್ಯಟಿಟ್ಯೂಡ್, ಒಂದು ಲೆನ್ಸ್ ಥ್ರೂ ವಿಚ್ ಲೈಫನ್ನು ನೋಡಿಕೊಂಡು ಎಲ್ಲವನ್ನು. ಆ್ಯಟಿಟ್ಯೂಡ್ ಚೆನ್ನಾಗಿದ್ದರೆ ಕಷ್ಟನೂ ಆಪರ್ಚುನಿಟಿ ಥರ ಕಾಣುತ್ತೆ. ಅದೇ ಆ್ಯಟಿಟ್ಯೂಡ್ ಚೆನ್ನಾಗಿಲ್ಲ ಅಂದರೆ ಒಳ್ಳೆ ಆಪರ್ಚುನಿಟಿನೂ ಇದು ಯಾವುದೋ ತಲೆನೋವು ಥರ ಕಾಣಿಸುತ್ತೆ. ಸೊ ಹಾಗಾಗಿ ವಿತ್ ದಿಸ್ ಐ ಗೆಸ್ ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತೀನಿ. ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ಸೋ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ, ಈ ಕುರ್ಚಿನಲ್ಲಿ ಯಾರನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಫೇವ್ರೆಟ್ ಆ್ಯಕ್ಟರ್ಸ್, ಲೀಡರ್ಸ್, ಪಾಲಿಟಿಷಿಯನ್ಸ್, ರೈಟರ್ಸ್, ಡಾಕ್ಟರ್ಸ್, ಯು ನೇಮ್ ಇಟ್, ವಿ ವಿಲ್ ಹ್ಯಾವ್ ಇಟ್ ವಿತ್ ದ ಬಿಲೀಫ್ ಆ್ಯಂಡ್ ವಿ ವಿಲ್ ಟ್ರೈ ನರ್ಚರಿಂಗ್ ಇಟ್. ಡಾಕ್ಟರ್, until next time, take care and lovely meeting you. Thank you, Doctor. Thank you.